ಮಂದಿ ಒಳಗಡೆ ಒಂದು ಆಹಾರ ಹಾಕಕ್ಕೆ ಯಾವ್ದು ಮಂಜು ಬೇಗ ಬಾ ಮಂಜು भंजनी राजराजेश्वरी स्वागतं सुस्वागतं विश्वरूपिणी कारिणि देवी विश्वरूपिणी कारिणि देवी पालय मां सदा पापविनाशिनी पालय मां सदा पापविनाशिनी श्री जगदीश्वरी जगदीश्वरी दुर्गा माता स्वागतं सुस्वागतं श्री जगदीश्वरी दुर्गा माता स्वागतं सुस्वागतं राजराजेश्वरी राजीवनेत्री शिवमनोरञ्जनी भवभयभञ्जनी राजराजेश्वरी राजीवनेत्री शिवमनोरञ्जनी भवभयभञ्जनी श्री जगदीश्वरी दुर्गा माता स्वागतं सुस्वागतं सृष्टि स्थिति लयकारिणि देवी सृष्टि स्थिति लयकारिणि देवी दुष्टनिग्रह शिष्टपालिनी दुष्टनिग्रह शिष्टपालिनी श्री जगदीश्वरी दुर्गा माता स्वागतं सुस्वागतं विश्वरूपिणी कारिणि देवी विश्वरूपिणी कारिणि देवी पालय मां सदा पापविनाशिनी पालय मां सदा पापविनाशिनी श्री जगदीश्वरी
ನಿಕ್ಕುತ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ್ತ, ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಸಕ್ಕರೆ ತುಪ್ಪ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದೇ ಅನ್ಕೊಂಡೆ ಇಲ್ಲಿ ಓಂ ಅಮೃತಹಸ್ತ್ರೇಂದ್ರಾಯ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸುವರ್ಣರುಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಸುವರ್ಣರುಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಅಮ್ಮ ಸುವರ್ಣರುಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶ್ರೀ ಜಗದಂಬಾರ್ಪಣಮಸ್ತು. ಶ್ರೀದೇವಿಗೂ ಗೊತ್ತಾಗಬೇಕಲ್ವ ಕೂತ್ಕೋಬೇಕು ಅಂತ. ವಾಟ್ ಎವರ್ ಇಟ್ ಮೇ ಬಿ, ಸ್ಟ್ಯಾಂಡಿಂಗ್ ಇಸ್ ಕಾಲ್ಡ್ ಇಂಡಿಸಿಪ್ಲಿನ್. If you want to maintain the discipline, you have to sit. Whatever it may be, you have to sit first.
अनुसन्धीकृता ओङ्कारि विनुता सुतार्चितपद उत्तण्डदैत्यापहा चित्रूपे परदेवता भगवती श्रीराजराजेश्वरी अम्बा शाश्वत आगमादिविनुत आर्या महादेवता या ब्रह्मादि पिपीलिकान्तजननी या वै जगन्मोहिनी भजननी या चित्कलामालिनी चित्रूपे परदेवता भगवती श्रीराजराजेश्वरी शिवे सर्वार्थसाधिके शरण्ये त्र्यम्बके देवी नारायणि नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी. You can avoid ಅಲ್ಲ ಆ ಮಗುನ ಅವಾಯ್ಡ್ ಮಾಡೋದು ಬಿಕಾಸ್ ಅದು ಚಿಕ್ಕದಲ್ವಾ ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಎಲ್ಲಿ ಕನ್ವೀನಿಯಂಟ್ ಆಗುತ್ತೆ ನೋಡೋದು ಕರೆಕ್ಟ್ ಆಗುತ್ತೆ. Your exquisite life. ಹೊರಗೆ ಕರ್ಕೊಂಡು ಹೊರಟೋಗಿ ನೀವು ಹೊರಗಡೆ ಹೋಗಿ. ಅವ್ರಿಗೆ ಕನ್ನಡ ಬರುತ್ತ? Sit straight. Take a long breath. ನಿಧಾನ ಕುಸಿದಾಡು. ಸ್ಮೈಲ್. ನಾನು ಓಂ ಕನ್ನಡ ಬರುತ್ತಲ್ಲ, ನಾನು ಓಂ ಹೇಳಿ ನಿಲ್ಸಿದ್ಮೇಲೆ ನೀ ಹೇಳು, ನೀನು ಹೇಳಿ ನಿಲ್ಸಿದ್ಮೇಲೆ ನಾ ಹೇಳ್ತೀನಿ 3 times. सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. श्रीगणेशाय नमः. श्रीसरस्वत्यै नमः. श्रीपादवल्लभनरसिंहसरस्वती श्रीगुरुदत्तात्रेयाय नमः. ओम हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्.
ಯಾವುದೇ ಧರ್ಮ ಆಗಲಿ ಯಾರೇ ಆಗಲಿ ಭಗವಂತನ ನಂಬಲ್ಲ ಅನ್ನೋರು ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಆದರೆ ವಾಸ್ತವವಾಗಿ ನಮ್ಗೆ ಏನ್ ಅನ್ನಿಸ್ಬಿಟ್ಟಿದೆ ಅಂದ್ರೆ ಭಗವಂತ ಒಂದು ಜಡ ಅನುಭವನೆ ಬಂದ್ಬಿಟ್ಟಿದೆ. ಒಂದ್ ಮೂರ್ತಿನಲ್ಲೋ, ಒಂದ್ ಫೋಟೋದಲ್ಲೋ, ಒಂದ್ ಕಳಶದಲ್ಲೋ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ, ತಪ್ಪಲ್ಲ. ಆದರೆ ಭಗವಂತ ಜಡ ಅಲ್ಲ, ಪರಮ ಚೈತನ್ಯ. ಪರಮ ಚೈತನ್ಯ, ಶ್ರೇಷ್ಠವಾದ ಚೈತನ್ಯ. ಒಂದು ನಿರ್ಜೀವ ವಸ್ತುವು ಕೂಡ ಏನಾದ್ರೂ ಮಾಡಿದ್ರೆ ಅದಕ್ಕೆ ಸ್ಪಂದಿಸುತ್ತೆ. ಉದಾಹರಣೆಗೆ ನಾವು ಒಂದು ಬಾಲ್ ಅನ್ನ ತೆಗೆದು ಗೋಡೆಗೆ ಹೊಡೆದ್ರೆ ಅದು ವಾಪಸ್ ಬಾಲ್ ಬರುತ್ತೆ. ಆ ರೀತಿ ಸ್ಪಂದನ ಇರುತ್ತೆ. ಹಾಗಾದ್ರೆ ಭಗವಂತ ಅಂದ್ರೆ ಏನು? ಬರೀ ಪೂಜೆ ಮಾಡ್ಕೊಂಡಿರೋದಾ? ಪೂಜೆ ನಾನು ಮಾಡ್ತೀನಿ, ಮಾಡಿಸ್ತೀನಿ. ಆದ್ರೆ ಭಗವಂತ ಅಷ್ಟು ಪೂಜೆಗೆ ಮಾತ್ರವೇ ಸೀಮಿತನ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಗವಂತ ಬರೀ ಪೂಜೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ? ನಮ್ಮ ಜೊತೆ ಹಾಗಾದ್ರೆ ಭಗವಂತ ಇಲ್ವಾ? ನಮ್ಮ ನಿತ್ಯ ಜೀವನದಲ್ಲಿ ನಿತ್ಯದಲ್ಲಿ ಭಗವಂತ ಇಲ್ವಾ? ಅದೊಂದು ಪ್ರಶ್ನೆ. ಆದ್ರೆ ಭಗವಂತ ಅನ್ನೋದನ್ನ ಹೇಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅದು ಕೇವಲ ಸನ್ಯಾಸಿಗಳಿಗೆ, ವಿರಕ್ತರಿಗೆ, ಹಿಮಾಲಯದಲ್ಲಿರೋರಿಗೆ. ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಹಾಗಾದ್ರೆ ಭಗವಂತನ ಪಾತ್ರ ಏನು? ಇದು ಬಹಳ ಮುಖ್ಯವಾದಂತ ವಿಚಾರವನ್ನ ಇಟ್ಟು ನಾವು ಹೊರಟಿದ್ವಿ. ನಮ್ಮ ಗುರುಗಳನ್ನ ಈ 22 ವರ್ಷಗಳ ಹಿಂದೆ ಅವರನ್ನ ಪ್ರಾರ್ಥನೆ ಮಾಡಿದ್ದಿಷ್ಟೇ, ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜನನ್ನ. ಭಗವಂತ ಇರುವುದು ಸತ್ಯವೇ ಆದ್ರೆ ನನಗೆ ನೀವು ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಬೋಧಿಸ್ಬೇಡಿ. ಆ ಭಗವಂತ ಇರುವುದು ಸತ್ಯವೇ ಆದ್ರೆ ನಾನು ಅವನನ್ನ ಕಾಣುವ ಅಪೇಕ್ಷೆನೂ ನನಗೇನಿಲ್ಲ. ಭಗವತ್ ಸಾಕ್ಷಾತ್ಕಾರ ಆಗ್ಬೇಕು ಅಂತ ನಾ ಕೇಳ್ಕೊಳ್ಳಲ್ಲ. ಆದ್ರೆ ಅವನ ಶಕ್ತಿಯ ಇರುವನ್ನ ನಾನು ಅನುಭವಿಸಕ್ಕಾಗ್ಬೇಕಲ್ಲ. ಐ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಹಿಸ್ ಎಂಟಿಟಿ. ಅವನ ಇರುವು ನನಗೆ ಅನುಭವಕ್ಕೆ ಬರ್ಬೇಕಲ್ಲ. ಬರೀ ಕತೆ ಕೇಳಿ 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 ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಅನ್ನೋದಕ್ಕಿಂತ ನನಗೆ ಅನುಭವ ಆಗ್ಬೇಕಲ್ಲ. ಐ ಶುಡ್ ಗೆಟ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ದಟ್ ಎಂಟಿಟಿ. ಅದು ಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ನನಗೆ ಆ ಮಾರ್ಗವನ್ನ ತೋರಿಸಿ. ಭಗವಂತನ ಸಾಕ್ಷಾತ್ಕಾರ, ದರ್ಶನ ಅದೆರಡನೇ ಪ್ರಶ್ನೆ. ಆದ್ರೆ ಕನಿಷ್ಠ ಗಾಳಿ ಇದೆ ಅಂತ ಗೊತ್ತಾಗ್ಬೇಕಾದ್ರೆ, ಗಾಳಿ ಬೀಸ್ತಿದೆ ಅಂದ್ರೆ ಮರದ ಎಲೆ ಅಲ್ಲಾಡತ್ತೆ. ಮರದ ಎಲೆ ಅಲ್ಲಾಡ್ದಾಗ ಗೊತ್ತಾಗತ್ತೆ ಗಾಳಿ ಬೀಸ್ತಿದೆ ಅಂತ. ಗಾಳಿ ನೋಡಕ್ಕಾಗಲ್ಲ. ಹಾಗೆ ಭಗವಂತ ಇದಾನೆ ಅನ್ನೋದು ನನ್ನ ಜೀವನದಲ್ಲಿ ಏನಾದ್ರು ಒಂದು ಆಗಬೇಕಲ್ಲ. ಹಾಗಾದಾಗ ತಾನೇ ಗೊತ್ತಾಗೋದು. ಏನು ಇಲ್ಲದೆ ಅಂದ್ರೆ ಭಗವಂತ ಇದ್ದಾನೆ. ಹಾಗಾಗಿಯೇ ಆ ಭಗವಂತನ ಇರುವನ್ನ ನಾನು ಅನುಭವಿಸುವುದು ನನಗೆ ಬಹಳ ಮುಖ್ಯವಾಯಿತು. ಯಾಕೆಂದ್ರೆ ಜೀವನದಲ್ಲಿ ಚಿಕ್ಕಂದಿನಿಂದ ಮುಂದಿನವರೆಗೂ ನಾವು ಅನುಸರಿಸಿ ಬಂದಿದ್ದು 3 ಜನನ ಮಾತ್ರ. ಒಂದು ರಾಮಕೃಷ್ಣ ಪರಮಹಂಸರು, 2 ಶ್ರೀಮಾತೆ ಶಾರದಾದೇವಿ, 3 ಸ್ವಾಮಿ ವಿವೇಕಾನಂದ. ಇವರ ಮಾರ್ಗಗಳನ್ನೇ ಹಿಡಿದು ಹೊರಟಿದ್ದು. ಯಾಕೆ ಅಂತ ಹೇಳಿದ್ರೆ, ಯಾಕೆ ಅವರನ್ನೇ ನಮಗೆ ಇಷ್ಟ ಆಗಿದ್ದು ಅಂದ್ರೆ, ಹೌದು ನಾನು ಭಗವಂತನೊಡನೆ ನೋಡಿದ್ದೀನಿ, ನಾನು ನನ್ನ ಚರ್ಮ ಚಕ್ಷುಗಳಿಂದಲೇ ಭಗವಂತನನ್ನ ಕಂಡಿದ್ದೀನಿ ಅಂತ ಹೇಳಿದ್ರೆ ಅವರೊಬ್ಬರೇ. ಭಗವಂತನ ಜೊತೆ, ಕಾಳಿಯ ಜೊತೆ ಮಾತಾಡಿದವರು, ಬಾಳದವರು ಯಾರಪ್ಪ ಅಂದ್ರೆ ರಾಮಕೃಷ್ಣ. ಹಾಗಾಗಿ ಅವರು ನಮಗೆ ಬಹಳ ಪ್ರಸ್ತುತವಾದವರು. ಹಾಗಾಗಿ ಅವರ ಮಾರ್ಗದರ್ಶನದಲ್ಲೇ ಅವರ ಒಂದು ಹೇಳಿಕೆಗಳನ್ನ ಅನುಸರಿಸ್ತಾ ಹೋಗ್ತಾ ಇರ್ತಕ್ಕಂಥ. ಬಹಳಷ್ಟು ನಾವು ಪೂಜೆ ಪುನಸ್ಕಾರ ಅಥವಾ ಏನೆಲ್ಲ ಓದಿರಬಹುದು, ಅಥವಾ ಏನೇನೇ ಗ್ರಂಥಗಳನ್ನೇ ಪಠಣ ಮಾಡಬಹುದು. ಆದ್ರೆ ನಿಜವಾಗಿ ನಮಗೆ ಅದರ ಅನುಭವ ಆಗ್ಬೇಕಲ್ಲ. ಅನುಭವ ಅಂದ್ರೆ ಕಣ್ಮುಚ್ಕೊಂಡು ಕೂತಾಗ ಏನೋ ಆಗತ್ತಲ್ಲ, ಅದಲ್ಲ ಅನುಭವ. ರಾಮಕೃಷ್ಣರೇ ಒಂದ್ ಮಾತು ಹೇಳ್ತಾರೆ,
ನೀನು ಹಾಲಿನ ಬಗ್ಗೆ ತಿಳ್ಕೋಬೇಕು ಅಂತ, ಹಾಲು ಅಂದ್ರೆ ಮಿಲ್ಕ್, ಹಾಲಿನ ಬಗ್ಗೆ ನೀನು ತಿಳ್ಕೋಬೇಕು ಅಂತ ದಪ್ಪ ದಪ್ಪ ಪುಸ್ತಕ ತಂದು ಓದ್ಬೋದು. ಹಾಲು ಹಾಗಿರತ್ತೆ, ಅದು ಬೆಳ್ಳಗಿರತ್ತೆ, ಅದು ಕ್ಷೀರ, ಅದು ತನ್ನ ಸಂತತಿಗೆ ಕುಡಿಸುತ್ತೆ, ಅದು ಇದು ನೀನ್ ಬೇಕಾದಷ್ಟು, ಅದು ಪುಷ್ಟಿಕರವಾದ ಏನೆಲ್ಲ ಓದ್ಬೋದು. ಹಾಲು ಅಂದ್ರೆ ಏನು ಅಂತ ಗೊತ್ತಾಗತ್ತಾ? ಹಾಲಿನ ಬಗ್ಗೆ ಉಪನ್ಯಾಸ ಕೇಳ್ಬಿಡ್ಬೋದು. ಯಾರೋ ಬಂದು ಹಾಲು ಅಂದ್ರೆ ಹಾಗಿರತ್ತೆ, ಹೀಗೆ ಹೀಗೆ ಅಂತ ಹೇಳಿದ್ರು. ಹಾಲು ಅಂದ್ರೆ ಏನು ಅಂತ ಗೊತ್ತಾಗತ್ತೆ? ಇದು ರಾಮಕೃಷ್ಣ ಪ್ರಶ್ನೆ ಮಾಡ್ತಾರೆ. ನಿನಗೆ ಹಾಲಿನ ಬಗ್ಗೆ ಗೊತ್ತಾಗಬೇಕು ಅಂತ ದಪ್ಪ ದಪ್ಪ ಪುಸ್ತಕಗಳನ್ನು ಓದಿದ್ರೇನು, ಎಷ್ಟು ಸಾರಿ ಹಾಲಿನ ಬಗ್ಗೆ ಕೇಳಿದ್ರೇನು ಹಾಲು ಅಂದ್ರೆ ಏನು ಅಂತ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಏನಾದ್ರೂ ಕಷ್ಟಪಟ್ಟು ಕಾಲು ಲೋಟ ಹಾಲು ಸಂಪಾದನೆ ಮಾಡಿ ಕುಡಿದು ಬಿಡು, ಆಗ ಗೊತ್ತಾಗತ್ತೆ ಹಾಲು ಅಂದ್ರೆ. ನಿಜವಾಗಿ ಹಾಲು ಅಂತ ಗೊತ್ತಾಗದು ಏನಪ್ಪಾ ಅಂತಂದ್ರೆ, ಹಾಲು ಕುಡ್ದಾಗಲೇ ಗೊತ್ತಾಗೋದು. ಓದ್ದಾಗಲಿ, ಭಾಷಣ ಕೇಳಿದಾಗಲಿ, ಪ್ರವಚನ ಕೇಳಿದಾಗಲಿ ಗೊತ್ತಾಗಲ್ಲ ಹಾಲು. ಹಾಗೆ ಭಗವಂತ ಅನ್ನೋದೇನು ಅಂದ್ರೆ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದಾಗಲೇ ಗೊತ್ತಾಗೋದು ಭಗವಂತ, ಜಗನ್ಮಾತೆ ಅಂತ. ಅನುಭವ ಅಂದ್ರೆ ಯಾವುದು? ಅನುಭವ ಅಂದ್ರೆ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡಾಗ ನಂಗೆ ಹಾಗಾಯ್ತಲ್ಲ, ಅದಲ್ಲ ಅನುಭವ. ಜೀವನದಲ್ಲಿ ಮನುಷ್ಯ ಮಾತ್ರರೆಲ್ಲರೂ ಕೈ ಬಿಟ್ಟಾಗ ಆ ಭಗವಂತ ನೀನ್ ಹೆದರಬೇಡ, ನಾನು ನಿನ್ನ ಜೊತೆ ಇದೀನಿಂತ ಬಂದು ಕೈ ಹಿಡಿದು ಎತ್ತತಾನಲ್ಲ, ಅದೇ ನಿಜವಾದ ಅನುಭವ. ಆ ಅನುಭವ ಆದಾಗಲೇ ಗೊತ್ತಾಗೋದು ಭಗವಂತ ಅಂದ್ರೆ ಯಾರು ಅಂತ. ಲಕ್ಷಾಂತರ ಜನರ ಅನುಭವ ಕಳೆದ 2.5 ವರ್ಷದಿಂದ ಆಗ್ತಾನೆ ಇದೆ. ಗ್ರೂಪ್ ಅಲ್ಲಿ ಇರೋರಿಗೆ ಗೊತ್ತಾಗ್ತಿದೆ, ಅದು ಭವಾನಿ ಭಾವನಾಗಮ್ಯದಲ್ಲಿ ಹಾಕ್ತಾನೆ ಇದ್ದಾರೆ. ಇವತ್ತು ಯಾವುದೋ 1-2 ವಿಚಾರಗಳನ್ನ ಹಾಕಿದ್ರು. ನನಗೆ ನಿನ್ನೆ ಅವ್ರ ಕೈಲಿ ಮಾತು ಹೊಡೆದೆ. ಕೇರಳದಲ್ಲಿ ಅವರು ಗಂಡ ಹೆಂಡತಿ ಇಬ್ರು ಡಾಕ್ಟರು, ಫೇಮಸ್ ಡಾಕ್ಟರ್ಸ್. ಅವಳಿಗೆ, ಆಕೆಗೆ ಮಂಜುಳಾ ಅಂತಾನೆ ಆಕೆ ಹೆಸರು, ಡಾಕ್ಟರ್ ಮಂಜುಳಾ. ಆಕೆಗೆ 33ನೇ ವಯಸ್ಸಲ್ಲೇ ಕ್ಯಾನ್ಸರ್ 4th ಸ್ಟೇಜ್. ಆಕೆ ಪೀಡಿಯಾಟ್ರಿಷಿಯನ್. ಸರಿ, ಇನ್ನು ಅವರೇ ಡಾಕ್ಟರ್ ಆದ್ಮೇಲೆ ಎಲ್ಲ ಗೊತ್ತಿದೆ ಅವ್ರಿಗೆ, ಹೇಗಿದೆ ಕೆಮೊಥೆರಪಿ, ಏನ್ ಮಾಡ್ಬೇಕು, ರೇಡಿಯೇಷನ್ ಎಲ್ಲ ಗೊತ್ತಿದೆ, ಅದ್ರ ಸ್ಟೇಜ್ ಏನಿರುತ್ತೆ, ಏನಾಗತ್ತೆ ಅಂತ ಗೊತ್ತು. ಆದ್ರೆ ಅವರು ಬಹಳ ಹಿಂದಿಂದೆ ನಮ್ಮ ಈ ಲಲಿತಾ ಸಹಸ್ರನಾಮ ಗ್ರೂಪ್ ಅನ್ನ ಸೇರ್ಕೊಂಡ್ರು. ಇದುವರೆಗೆ ಅವರು ನನ್ನ ನೋಡಿಲ್ಲ, ನಾನು ಅವರನ್ನು ನೋಡಿಲ್ಲ. ಆಶೀರ್ವಾದ ತಗೊಂಡ್ರು. ಆಶೀರ್ವಾದ ತಗೊಂಡ್ಮೇಲೆ ಕ್ಯಾನ್ಸರ್ ಕಡಿಮೆ ಆಗಿ ಬಂದು ತೊಂದರೆನೇ ಇಲ್ಲ ಅಂತಾಯ್ತು. ಈಗ 3 ತಿಂಗಳ ಹಿಂದೆ ಅವರು ಮತ್ತೆ ಸ್ಕ್ಯಾನ್ ಮಾಡಿಸಿ ನೋಡಿದಾಗ ಕ್ಯಾನ್ಸರ್ನ ಯಾವ ಸಿಂಪ್ಟಮು ಇಲ್ಲ ಅಂತಂದ್ರು. ಆಕೆ ಅದೇ ಹೇಳಿದ್ದು, ಯು ಶುಡ್ ಗೆಟ್ ಸಮ್ ಎನ್ ಎಕ್ಸ್ಪೀರಿಯನ್ಸ್, ದೆನ್ ಓನ್ಲಿ. ಇನ್ನೊಬ್ರು ಡಾಕ್ಟರ್ ನಿನ್ನೆನೋ ಇವತ್ತು ಅವರು ಹಾಕಿದ್ರು, ಡಾಕ್ಟರ್ಗಳೇ ಜಾಸ್ತಿ ಇದ್ದಾರೆ. ಅವರ 2 ಟ್ವಿನ್ಸ್ ಮಕ್ಕಳು ಹುಟ್ಟಿದೆ. ಒಂದು ಮಗು ಆರೋಗ್ಯವಾಗಿದೆ, ಇನ್ನೊಂದು ಮಗುಗೆ ನೆನ್ನೆನೂ ಹೇಳ್ತಾ ಇದ್ದೆ ಅನ್ಸತ್ತೆ ನಾನು, ಆ ಅನ್ನನಾಳ ಮತ್ತು ಉಸಿರಾಟದ ನಾಳ 2 ಸೇರ್ಕೊಂಡ್ಬಿಟ್ಟು ಅದು ಬದುಕುದೇ ಕಷ್ಟ ಅನ್ನೋ ಸ್ಟೇಜಲ್ಲಿ ಇದೆ. ಆಗ ಡಾಕ್ಟ್ರೆ, ಆ ಗಂಡಸರು, ಹೆಂಗಸರು ಹೇಳಿದ್ರು ಪರವಾಗಿಲ್ಲ, ಗಂಡಸರು ಡಾಕ್ಟ್ರ್ ಹೇಳಿದ್ರು, ಅಪ್ಪಾಜಿ ನನ್ನ ಚಿಕ್ಕ ಮಗು ಪಿಳಿ ಕಣ್ಣು ನೋಡಿ ಬಿಟ್ಟು ನನ್ನ ನೋಡ್ತಾ ನನಗೆ ಹೇಳ್ತಾ ಇರೋ ಹಾಗೆ ಭಾಸ ಆಗ್ತಾ ಇದೆ. ಅಪ್ಪ ನೀನೇ ಡಾಕ್ಟರ್ ಆದ್ರೂ ನನ್ನನ್ನು ಉಳಿಸ್ಕೋತೀಯ ಅಲ್ವಾ ಅಂತ ಕೇಳಿದಾಗಾಯ್ತು. ಸರಿ, ಅವರು ಒಳ್ಳೆ ಹಾಸ್ಪಿಟಲ್ಗೆ ಸೇರಿಸಿದ್ರು. ಡಾಕ್ಟರ್ಸ್ ಹೇಳಿದ್ರು ಇಟ್ ಇಸ್ ವೆರಿ ಡಿಫಿಕಲ್ಟ್ ದಿಸ್ ಸ್ಟೇಜ್ ಅಂತ. ಆಶೀರ್ವಾದ ತಗೊಂಡ್ಮೇಲೆ ಆ ಮಗು ಕಂಪ್ಲೀಟ್ ಆಗಿ ಖುಷಿ. ಯು ಶುಡ್ ಗೆಟ್ ಎನ್ ಎಕ್ಸ್ಪೀರಿಯನ್ಸ್, ದೆನ್ ಓನ್ಲಿ ಯು ವಿಲ್ ನೋ ವಾಟ್ ಇಟ್ ಈಸ್. ಬರೀ ಆರೋಗ್ಯದ್ದು ಅಂತಲ್ಲ, ಎಲ್ಲದರಲ್ಲೂ ಅಷ್ಟೇ. ಇದು ಹೇಗೆ ಸಾಧ್ಯ ಅಂತಕ್ಕಂಥದ್ದು, ಯಾಕೆಂದ್ರೆ ಈ ಘಟನೆಗಳು ಲಕ್ಷಾಂತರ ಜನರ ಜೀವನದಲ್ಲಿ ನಡೀತಾ ಇರೋದನ್ನ, ಆ ಘಟನೆಗಳನ್ನೇ ಹೇಳ್ತಾ ಹೋದ್ರೆ ಏನು ಅರ್ಥ ಇಲ್ಲ. ಆದ್ರೆ ಅದು ಹೇಗೆ ನಡೆಯತ್ತೆ, ಅದಕ್ಕೆ ಏನು ಕಾರಣ, ನಾವೇನು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಆ ಮುಖ್ಯವಾದ ವಿಚಾರ ಯಾವುದಪ್ಪ ಅಂದ್ರೆ, ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ. ಇದನ್ನೇ ಹಿಡಿದು ನಾವು ಹೊರಟಿದ್ದು. ಭಗವಂತ ಬರೀ ಒಂದು ಪೂಜೆ ಮಾಡೋಕ್ಕಲ್ಲ ಇರೋದು, ಅದು ಪ್ರತಿಸ್ಪಂದಿಸತ್ತೆ. ಪ್ರತಿಸ್ಪಂದನ ಅಂದ್ರೆ ಇಂಗ್ಲಿಷಲ್ಲಿ ರೆಸ್ಪಾನ್ಸ್ ಅಂತ ಕರೀತಾರೆ. ಸ್ಪಂದನ ಅಂದ್ರೆ ಸ್ಟಿಮ್ಯುಲೈ. ಫಾರ್ ಎವರಿ ಸ್ಟಿಮ್ಯುಲೈ ದ ಸೈನ್ಸ್ ಸೇಸ್
ಫಾರ್ ಎವ್ರಿ ಸ್ಟಿಮ್ಯುಲೈ ದೇರ್ ಇಸ್ ಎ ರೆಸ್ಪಾನ್ಸ್. ಒಂದು ಸ್ಪಂದನಕ್ಕೆ ಪ್ರತಿಸ್ಪಂದನ ಇರುತ್ತೆ. ಯಾವುದೇ ಒಂದು ಸ್ಪಂದನ ಆದ್ರೆ ಅದಕ್ಕೆ ಪ್ರತಿಸ್ಪಂದನ ಇದ್ದೇ ಇರುತ್ತೆ. ಫಾರ್ ಎವ್ರಿ ಸ್ಟಿಮ್ಯುಲೈ ದೇರ್ ಇಸ್ ಎ ರೆಸ್ಪಾನ್ಸ್. ದಟ್ ಇಸ್ ವಾಟ್ ದ ಸೈನ್ಸ್ ಆಲ್ಸೋ ಅಕ್ಸೆಪ್ಟ್ಸ್. ಅದೇನು ಹೊಸದಾಗಿ ಹೇಳಿದ್ದಲ್ಲ, ಇಟ್ ಇಸ್ ಸೋ ನ್ಯಾಚುರಲ್, ಇಟ್ ಇಸ್ ದೇರ್, ಅದು ಇದ್ದೇ ಇರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಒಂದು ಬಾಲನ್ನ ತೆಗೆದು ನೀ ಗೋಡೆಗೆ ಎಸ್ತ್ರೆ ಆ ಬಾಲ್ ಅಲ್ಲೇ ಇರಲ್ಲ, ಅದು ವಾಪಸ್ ಬಂದೇ ಬರುತ್ತೆ. ಗೋಡೆಗೆ ಎಸೆಯುವುದು ಸ್ಪಂದನ, ವಾಪಸ್ ಬರೋದು ಪ್ರತಿಸ್ಪಂದನ. ಎಸೆದಾಗ ಗೋಡೆಗೆ ಹೋಯ್ತಲ್ಲ ಅದು ಸ್ಪಂದನ, ಸ್ಟಿಮ್ಯುಲೈ. ವಾಪಸ್ ಬಂತಲ್ಲ ಅದು ರೆಸ್ಪಾನ್ಸ್, ಪ್ರತಿಸ್ಪಂದನ. ಈಗ ಗೋಡೆಗೆ ಎಸೆದ ಬಾಲು ವಾಪಸ್ ಬರುತ್ತೆ, ನಾಳೆ ಅಲ್ಲ ಇವತ್ತು ಬರುತ್ತೆ, ಇವತ್ತಲ್ಲ ಈಗಲೇ ಬರುತ್ತೆ. ಹಾಗೆ ನಾವು ಭಗವಂತನಿಗೆ ಆ ಸ್ಪಂದನವನ್ನ ಕಳಿಸಿದ್ರೆ ಆ ಪ್ರತಿಸ್ಪಂದನ ಬರಲೇಬೇಕು. ಯಾವತ್ತೂ ಅಲ್ಲ. 30 ವರ್ಷ ತಪಸ್ ಮಾಡಿ ಹಿಮಾಲಯಕ್ಕೆ ಹೋಗಿ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಕಣ್ಮುಚ್ಕೊಂಡು ಏಕಾಗ್ರತೆ ಸ್ಥಾಪನೆ ಮಾಡ್ಕೊಂಡಾಗ ಭಗವಂತ ಬಂದು ಮಗು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬರಬೇಕು ಕೇಳಿಕೋ ಅಂತಂದು ಇವನೇನೋ ಕೇಳ್ಕೊಂಡು ಅವನು ತಥಾಸ್ತು ಅಂತ ಹೇಳಿ ಅಂತರ್ಧಾನನಾಗೋದು ಕೇವಲ ಟಿವಿ ಸೀರಿಯಲ್ ಅಲ್ಲಿ ಮತ್ತು ಫಿಲಮ್ ಅಲ್ಲಿ ಮಾತ್ರ. ನಿತ್ಯ ಜೀವನದಲ್ಲಿ ಭಗವಂತ ಹಾಗಲ್ಲ. ವೆರಿ ಇಮ್ಮಿಡಿಯೇಟ್ಲಿ ಹಿ ರೆಸ್ಪಾನ್ಸ್. ಹಿ ಸಚ್ ಎನ್ ಎಂಟಿಟಿ. ಗೋಡೆಗೆ ಬಾಲು ತಕ್ಷಣ ಬರುತ್ತೆ, ನಾಳೆ ಬರಲ್ಲ, ಇವತ್ತು ಬರಲ್ಲ, ಈಗಲೇ ಬರುತ್ತೆ. ದಟ್ ಈಸ್ ಹೌ ವೆನ್ ಯು ಮೇಕ್ ದ ಕರೆಕ್ಟ್ ಸ್ಟಿಮ್ಯುಲೈ ಯು ವಿಲ್ ಗೆಟ್ ದ ರೆಸ್ಪಾನ್ಸ್ ಇಮಿಡಿಯೇಟ್ಲಿ. ಇನ್ಸ್ಟೆಂಟ್ಲಿ ಅನ್ನೋ ಪದ ಉಪಯೋಗಿಸ್ಬೋದು. ತಾನಾಗಿ ಬಂದ್ಬಿಡುತ್ತೆ. You need not expect any such things. It comes instantly. ಹಾಗೆ ಬರುತ್ತೆ. Is it true? Yes, it is true. It is true. ನಾವು ಈ ಆಸ್ಪೆಕ್ಟ್ ಅನ್ನು ಬಿಟ್ವಿ. ನಾವು ಏನ್ ಮಾಡಿದ್ವಿ ಅಂದ್ರೆ, ನಾನು ಯಾರನ್ನು ನಿಂದನೆ ಮಾಡ್ತಿಲ್ಲ, ಒಂದು ಸೆಕ್ಟರ್ ಆಫ್ ಪೀಪಲ್ ಭಗವಂತನನ್ನ ಬರೀ ಪೂಜೆ ಮಾಡಕ್ಕೆ ಇಟ್ಕೊಂಡ್ಬಿಟ್ರೆ ಅಷ್ಟೇ. We have not gone to the real aspect of the God. ನೀನು ವಾಸ್ತವವಾಗಿ ನಮ್ಮ ವೇದಗಳ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಅವಾಗ ಯಾವ ಮೂರ್ತಿ ಪೂಜೆನೂ ಇರಲಿಲ್ಲ. ಅವರು ಪೂಜೆ ಮಾಡ್ತಾ ಇದ್ದಿದ್ದೆ ಪಂಚಭೂತಗಳು, ಅಗ್ನಿ, ವಾಯು, ಜಲ, ಪೃಥ್ವಿ, ಇವುಗಳನ್ನು ಪೂಜೆ ಮಾಡ್ತಾ ಇದ್ದಿದ್ದವರು. ಪ್ರಕೃತಿಯಲ್ಲಿ ಯಾವುದಕ್ಕೆ ಪ್ರಕೃತಿಗೆ ಕಾರಣವಾಯಿತು, ಈ ನೇಚರ್, ಈ ಡೆವಲಪ್ಮೆಂಟ್ಗೆ, ಪ್ರಪಂಚಕ್ಕೆ, ಅದನ್ನೇ ಪೂಜೆ ಮಾಡ್ತಿದ್ದು. ಮೂರ್ತಿ ಪೂಜೆ ಬಂದಿರಲಿಲ್ಲ ಅವಾಗಲಿಂದಲೇ ಭಗವಂತನ ಬಗ್ಗೆ. ಭಗವಂತ ಅಂದ್ರೆ ಏನು? ಹಿ ಇಸ್ ಎ ಗ್ರೇಟ್ ಸೋರ್ಸ್ ಆಫ್ ಎನರ್ಜಿ. ಈಸ್ ಎ ಗ್ರೇಟ್ ಸೋರ್ಸ್ ಆಫ್ ಎನರ್ಜಿ, ಅದ್ಭುತವಾದ ಶಕ್ತಿ. ಅದಕ್ಕೆ ನಾವು ಭಗವಂತನ ಏನ್ ಕರೆಯೋದು? ಜಗನ್ಮಾತೆನ ಪರಾಶಕ್ತಿ. ಓಂ ಹ್ರೀಂ ಪರಾಶಕ್ತಿ. ಪರಾಶಕ್ತಿ ಅಂದ್ರೆ ಏನು? ಅದು ಒಂದು ಅದ್ಭುತವಾದಂತ ಶಕ್ತಿ. ಈ ಶಕ್ತಿಯನ್ನ ನಾವು ತಲುಪುವುದು ಹೇಗೆ ಮತ್ತು ಅದರ ಹತ್ರ ಹೋಗುವುದು ಹೇಗೆ, ಈ ಪ್ರಯೋಗಗಳನ್ನ ಅನಾದಿ ಕಾಲದಲ್ಲಿ ಋಷಿಗಳೆಲ್ಲ ಮಾಡ್ಕೊಂಡ್ಬಂದ್ರು. ಅವ್ರು ಬರೀ ಗಂಟೆ ಹೊಡೆದು ಪೂಜೆ ಮಾಡ್ತಾ ಕೂತ್ಕೊಳ್ಳಿಲ್ಲ ಋಷಿಗಳು. ದೇ ಕಂಡಕ್ಟೆಡ್ ವೇರಿಯಸ್ ಎಕ್ಸ್ಪೆರಿಮೆಂಟ್ಸ್ ಆನ್ ದಿಸ್ ಡಿವೈನ್ ಪವರ್. ಲಾಂಗ್ ಬ್ಯಾಕ್, thousands of years back, they were conducting the experiments. We have forgotten all these things. ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇವತ್ತು ಸೈನ್ಸ್ ಹೇಳತ್ತೆ, 8ನೇ ಕ್ಲಾಸ್ ಹುಡುಗರಿಗೂ ಹೇಳಕ್ ಗೊತ್ತಾಗತ್ತೆ, ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಬಟ್ ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಅನದರ್ ಫಾರ್ಮ್. ದಿಸ್ ಈಸ್ ಕಾಲ್ಡ್ ಎಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ. ಇದು ನಮ್ಮ ಋಷಿ ಮುನಿಗಳಿಗೆ ಗೊತ್ತಿತ್ತು ಸಾವಿರಾರು ವರ್ಷಗಳ ಹಿಂದೆ. ಅವರು ನೋಡಿದ್ದೇನು ಅಂದ್ರೆ, ಅವರು ಕಣ್ಮುಚ್ಚಿ ಕೂತಾಗ ಬ್ರಹ್ಮಾಂಡದಲ್ಲಿ ದೈವಿಕ ಶಕ್ತಿ ಇಷ್ಟೊಂದು ಅದ್ಭುತವಾಗಿದೆಯಲ್ಲ, ಇದನ್ನ ನಾವು ಮಾನವನ ಕಲ್ಯಾಣಕ್ಕೆ ಹೇಗೆ ಬಳಸ್ಕೋಬಹುದು ಅಂತ ಯೋಚನೆ ಮಾಡಿದ್ರು ಅವರು. ತಪಸ್ ಮಾಡಿದವರೆಲ್ಲ ಕಣ್ಮುಚ್ಕೊಂಡು ಕೈವಲ್ಯ, ನಿರ್ವಾಣ, ಮೋಕ್ಷ ಅಂತ ಕೂತವರಲ್ಲ ಅವರು. ಅವರು ಕೂತಿದ್ದು ಇಷ್ಟಿಕೆಯ. ಈ ಅದ್ಭುತವಾದ ಶಕ್ತಿಯನ್ನ ಕಂಡವರು ಇದನ್ನ ಮಾನವನ ಕಲ್ಯಾಣಕ್ಕೆ ಹೇಗೆ ಬಳಸ್ಕೋಬಹುದು, ದಟ್ ವಾಸ್ ದೇರ್. ಇವತ್ತಿಗೂ ಅಷ್ಟೇ. ರಾಮಕೃಷ್ಣಾಶ್ರಮದ ಲೋಗೋ ಏನು? ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ. ದಟ್ ಇಸ್ ವಾಟ್ ಸ್ವಾಮಿ ವಿವೇಕಾನಂದ ಹ್ಯಾಸ್ ಗಿವನ್ ಟು ರಾಮಕೃಷ್ಣಾಶ್ರಮ. ಅವ್ರ ಆತ್ಮನೋ ಮೋಕ್ಷಾರ್ಥಂ ಹೇಳಿ ನಿಲ್ಲಿಸ್ಬೋದಿತ್ತು, ಆತ್ಮದ ಮೋಕ್ಷಾರ್ಥವೇ ಅಂತ.
ವಿವೇಕಾನಂದರು ಆಡ್ ಮಾಡಿದ್ರು ಅದಕ್ಕೆ, ಜಗದ್ಹಿತಾಯ ಚ, ಮಾನವನ ಕಲ್ಯಾಣದ ಮೂಲಕವೇ ನೀನು ಆತ್ಮ ಸಾಕ್ಷಾತ್ಕಾರವನ್ನ ಪಡಿತಕ್ಕಂಥದ್ದು ಅನ್ನೋದನ್ನ ಹೇಳಿದ್ರು. ಈ ಕಾನ್ಸೆಪ್ಟ್ ಬಹಳ ಹಿಂದಿಂದ ಇತ್ತು. ದೇ ಯೂಸ್ ಟು ಕಂಡಕ್ಟ್ ವೇರಿಯಸ್ ಡಿವೈನ್ ಎಕ್ಸ್ಪೆರಿಮೆಂಟ್ಸ್. ಬೇಕಾದಷ್ಟು ಪ್ರಯೋಗಗಳನ್ನ ನಡೆಸ್ತಾ ಬಂದ್ರು, ಬೇಕಾದಷ್ಟು ಪ್ರಯೋಗಗಳನ್ನ, ಆ ಶಕ್ತಿಯನ್ನ ನಾವು ಹೇಗೆಲ್ಲ ಉಪಯೋಗಿಸ್ಕೋಬಹುದು ಅಂತ. ನಾನು ಇನ್ನೊಂದು ಗಂಟೆ ಹೇಳಿದ್ರು, ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ದಿಸ್ ಇಸ್ ಎ ನ್ಯೂ ಕಾನ್ಸೆಪ್ಟ್, ಬಟ್ ಇಟ್ ಈಸ್ ನಾಟ್ ಎ ನ್ಯೂ ಕಾನ್ಸೆಪ್ಟ್. ವಿ ವುಡ್ ಹ್ಯಾವ್ ಫರ್ಗಟನ್ ದಟ್ ಕಾನ್ಸೆಪ್ಟ್ ಎಟ್ ಆಲ್. ನಮಗೆ ಯಾವಾಗ ಕೆಮಿಸ್ಟ್ರಿ, ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಆಲ್ ಅದರ್ ಥಿಂಗ್ಸ್, ದ ಮಾಡರ್ನ್ computer science and latest artificial intelligence ಇದೆಲ್ಲ ಬಂದಾಗ, but we have forgotten our own real intelligence. We have gone to artificial intelligence, but we have forgotten our own real and divine intelligence. ಅದನ್ನ ಮರ್ತ್ವಿ ಅನ್ನೋದಷ್ಟೇ ಸತ್ಯ. ಐ ಆಮ್ ಜಸ್ಟ್ ಮೇಕಿಂಗ್ ಯು ಟು ರಿಮೆಂಬರ್ ದೋಸ್ ಥಿಂಗ್ಸ್. ಇಟ್ ಇಸ್ ನಾಟ್ ನ್ಯೂ ಥಿಂಗ್. ಇದು ಯಾವುದೋ ಹೊಸ್ತಲ್ಲ. ಉದಾಹರಣೆ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ಹೇಗೆ ಪ್ರಯೋಗಗಳನ್ನ ಮಾಡ್ತಾ ಇದ್ರು ಅಂದ್ರೆ, ಹಿಂದೆ ಯುದ್ಧ ಮಾಡ್ತಿದ್ರು. ಹೇಗೆ? ಬಿಲ್ಲು ಬಾಣ. ಆ ಕಾಲದಲ್ಲಿ ಬಂದೂಕೋ ಏನೂ ಇರಲಿಲ್ಲ. ಬಾಣ ಅಂದ್ರೇನು? ಇಷ್ಟುದ್ದ ಕಡ್ಡಿ, ಲೋಹದ ಕಡ್ಡಿ, ಮುಂದೆ ಒಂದು ತ್ರಿಕೋನ ಇರೋದು, ಎಳೆದು ಬಿಟ್ರೆ ಯಾರಿಗಾದ್ರು ಹೋಗಿ ಚುಚ್ಚೋದು. ಹಾಗ ಯುದ್ಧ ಮಾಡ್ತಿದ್ದು? ಹಾಗಲ್ಲ. ಆ ಬಿಲ್ಲಿಗೆ ಬಾಣವನ್ನ ಹೆದೆ ಏರಿಸಿದ ಮೇಲೆ ಅಗ್ನಿ ಮಂತ್ರವನ್ನ ಜಪ ಮಾಡ್ತಿದ್ರು. ಅದಕ್ಕೆ ಅಗ್ನಿಯ ಶಕ್ತಿಯನ್ನು ತುಂಬ್ತಾ ಇದ್ರು. ಒಂದಿಷ್ಟುದ ಲೋಹದ ಕಡ್ಡಿಗೆ ಡಿವೈನ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಅಗ್ನಿಯ ಶಕ್ತಿಯನ್ನು ತುಂಬಿಟ್ಟು ಎಳೆದು ಬಿಡ್ತಾ ಇದ್ರು. ಏನಾಗ್ತಿತ್ತದು? ಅಗ್ನಾಸ್ತ್ರ. ಅದೇ ಇಷ್ಟುದ್ದ ಕಡ್ಡಿ, ಲೋಹದ ಕಡ್ಡಿ, ಮುಂದೆ ಒಂದು ತ್ರಿಕೋನ ಇದೆ, ಅದನ್ನ ಹಿಡಿದು ಬಿಡಕ್ ಮುಂಚೆ ಅದಕ್ಕೆ ವರುಣನ ಶಕ್ತಿಯನ್ನ ತುಂಬಿ ಎಳೆದು ಬಿಡ್ತಾ ಇದ್ರು. ಏನಾಗ್ತಿತ್ತು? ವರುಣಾಸ್ತ್ರ. ಬರೀ ಒಂದು ಕಡ್ಡಿಗೆ ಆ ದೈವ ಶಕ್ತಿಯನ್ನ ತುಂಬುವ ಕಲೆ ನಮ್ಮ ಋಷಿ ಮುನಿಗಳಿಗೆ ಗೊತ್ತಿತ್ತು. ದಟ್ಸ್ ದ ಗ್ರೇಟ್ ಎಕ್ಸ್ಪೆರಿಮೆಂಟ್ಸ್ ದೇ ಹ್ಯಾವ್ ಕಂಡಕ್ಟೆಡ್. ಅದೇ ಇಷ್ಟುದ್ದ ಕಡ್ಡಿ ಬಾಣ ಅಂತ ಕರೀತಾರೆ. ಅದನ್ನ ಹಿಡಿದು ಎಳೆಯಕ್ ಮುಂಚೆ ಸುಬ್ರಹ್ಮಣ್ಯನ ಶಕ್ತಿಯನ್ನ ತುಂಬಿ ಅದಕ್ಕೆ ಬಿಡ್ತಾ ಇದ್ರು. ಏನಾಗ್ತಿತ್ತು? ನಾಗಾಸ್ತ್ರ, ಸರ್ಪಾಸ್ತ್ರ. ದೇ ಹ್ಯಾವ್ ಕಂಡಕ್ಟೆಡ್ ಸೋ ಮೆನಿ ಎಕ್ಸ್ಪೆರಿಮೆಂಟ್ಸ್ ಆನ್ ದಿಸ್ ಡಿವೈನ್ ಪವರ್. ಹಿಂದೆ ವಾಸ್ತವವಾಗಿ ಋಷಿಗಳು ತಪಸ್ಸಿಗೆ ಕೂತಿದ್ದಾಗ ಅದನ್ನ ಕೆಡಸಕ್ಕೆ ರಾಕ್ಷಸರು ಬರೋರು. ಇವರೇನ್ ಕಚ್ಚೆ ಕಟ್ಕೊಂಡು ಕತ್ತಿ ಹಿಡ್ಕೊಂಡು ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಿತ್ತಿಲ್ಲ. ಬಟ್ ವಾಟ್ ದೇ ವರ್ ಡೂಯಿಂಗ್? ಕೂತ ಜಾಗದಿಂದ ಹೇಳ್ತಿರ್ಲಿಲ್ಲ ಅವರು. ಪಕ್ಕದಲ್ಲಿ ಇದೊಂದು ಹುಲ್ಕಡ್ಡಿ ತಗೊಳ್ಳೋರು, ಒಂದು ಗರ್ಕೆನ, ಅದಕ್ಕೆ ದೈವಿಕ ಶಕ್ತಿಯನ್ನು ತುಂಬಿ ಹೀಗೆ ಬಿಡೋರು. ಬರೀ ಒಂದು ಹುಲ್ಕಡ್ಡಿ ರಾಕ್ಷಸರನ್ನ ಓಡಿಸೋದು. ದಟ್ ಈಸ್ ಅವರ್ ಪವರ್, ದಟ್ ಈಸ್ ಅವರ್ ಸ್ಟ್ರೆಂತ್, ದಟ್ ಈಸ್ ಅವರ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಅಂದ್ರೆ ಕೇವಲ ಗಂಟೆ ಹೊಡಿ, ಮಂತ್ರ ಹೇಳು, ಪೂಜೆ ಮಾಡು, ಮಂಗಳಾರತಿ ಮಾಡೋದಲ್ಲ ಸ್ಪಿರಿಚುಯಾಲಿಟಿ. ದ ಡಿವೈನ್ ಪವರ್ ಇಸ್ ದೇರ್. ಯು ಶುಡ್ ಏಬಲ್ ಟು ಗೋ ಟು ದಟ್. ಯು ಶುಡ್ ಏಬಲ್ ಟು ಯೂಸ್ ಇಟ್. ಫಾರ್ ವಾಟ್? ಫಾರ್ ದ ವೆಲ್ಫೇರ್ ಆಫ್ ದಿ ಮ್ಯಾನ್ ಕೈಂಡ್. ಇವತ್ತು ಪ್ರತಿಯೊಂದು ದೇಶವು, ಎಲ್ಲ ದೇಶವು, ಪ್ರಪಂಚದಲ್ಲಿರುವ ಎಲ್ಲ ದೇಶಗಳು ಕೂಡ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೇ ಇದೆ. 24/7 ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. R&D, ಅದು ಇಟ್ ವಿಲ್ ನಾಟ್ ಸ್ಟಾಪ್. ಉಸಿರಾಟ ನಿಂತು ಹೋಗ್ಬಿಡ್ಬೋದು, R&D ಸ್ಟಾಪ್ ಆಗಲ್ಲ. ಯಾವ ದೇಶದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಏನಾದ್ರು ನಿಲ್ತು ಅಂದ್ರೆ ಆ ದೇಶ ನಿಂತು ಹೋಯ್ತು ಅಂತ. ಎವ್ರಿ ಮೂಮೆಂಟ್ ದೇ ಆರ್ ಕಂಡಕ್ಟಿಂಗ್. ಇವತ್ತು ನೀನು ಅಂಗಡಿಗೆ ಹೋಗಿ ಹೊಸ ಮೊಬೈಲ್ ಅಂತ ತಂದ್ರೆ ಮನೆಗೆ ತರೋದ್ರೊಳಗೆ ಇಟ್ ಇಸ್ ಎನ್ ಓಲ್ಡ್ ಮೊಬೈಲ್, ಇಟ್ ಇಸ್ ಎನ್ ಓಲ್ಡ್ ಮಾಡಲ್. ಅಂದ್ರೆ R&D ಅಷ್ಟು ವರ್ಕ್ ಮಾಡ್ತಾ ಇರತ್ತೆ ಎವ್ರಿ ಮೂಮೆಂಟ್. ಆನ್ ವಾಟ್ ದೇ ಆರ್ ಡೂಯಿಂಗ್? ಪ್ರತಿಯೊಬ್ಬರು ಕೂಡ ಈ ಫಿಸಿಕಲ್ ಎನರ್ಜೀಸ್, ಫಿಸಿಕಲ್ ಪವರ್ಸ್ ನ ಹೇಗೆ ಯೂಸ್ ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ. ವೆದರ್ ಇಟ್ ಈಸ್ ವಿಂಡ್ ಎನರ್ಜಿ, ವೆದರ್ ಇಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ, ವೆದರ್ ಇಟ್ ಈಸ್ ಸೋಲಾರ್ ಎನರ್ಜಿ, ವೆದರ್ ಇಟ್ ಈಸ್ ಹೈಡ್ರೋ ಎನರ್ಜಿ, ವೆದರ್ ಇಟ್ ಈಸ್ ಅಟಾಮಿಕ್ ಎನರ್ಜಿ. ಪ್ರತಿಯೊಂದು ಎನರ್ಜಿನ ನಾವು ಯಾವ ತರದಲ್ಲಿ ಉಪಯೋಗಿಸಬಹುದು ಅನ್ನೋದೇ ಎಕ್ಸ್ಪೆರಿಮೆಂಟ್ಸ್. ದಿಸ್ ಇಸ್ ದ ಮೇನ್ ಆಸ್ಪೆಕ್ಟ್ ಆಫ್ ದ R&D. ಆದ್ರೆ ಒಂದೇ ಒಂದು ದೇಶ ಇದೆಲ್ಲವನ್ನ ಮೀರಿದಂತಹ ಒಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ ಅಂತ ನಂಬಿತು, ಎಕ್ಸ್ಪೆರಿಮೆಂಟ್ಸ್ ಮಾಡ್ತು, ಸಕ್ಸಸ್ ನ ಕಂಡ್ತು. ಹಾಗಾಗಿ ಎಲ್ಲ ಶಕ್ತಿಗಳನ್ನ ಮೀರಿದೆ ಅಂತಹ ಒಂದು ದೈವ ಶಕ್ತಿ ಇದೆ, ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಎಂದು ತೋರಿಸಿಕೊಟ್ಟಿರುವ ಏಕೈಕ ರಾಷ್ಟ್ರ ನಮ್ಮ ಭಾರತ.
ಅದರಿಂದಲೇ ಭಾರತವನ್ನು ವಿಶ್ವಗುರು ಅಂತ ಕರೆಯೋದು. ಕೇವಲ ಉಪನಿಷತ್ ಕೊಡ್ತು, ಭಗವದ್ಗೀತೆ ಕೊಡ್ತು, ಬ್ರಹ್ಮಸೂತ್ರ ಕೊಡ್ತು ಅಲ್ಲ. ನೋಡ, ದೇ ಆರ್ ದ ಗ್ರೇಟ್ ಸ್ಕ್ರಿಪ್ಚರ್ಸ್. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಆ ದೈವಿಕ ಶಕ್ತಿಯನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಅಂತ ತೋರಿಸಿಕೊಟ್ಟಿರುವ ಏಕೈಕ ರಾಷ್ಟ್ರ ಭಾರತ. There is one power called the divine power, which can also be used for the welfare of the mankind. This is our strength. This is our real power. But over a period of time, we have forgotten all these things. I don't want to go back to our history. ನಮ್ಮನ್ನ ಬ್ರಿಟಿಷರು ಹೇಗೆ ದಾರಿ ತಪ್ಪಿಸಿದ್ರು. You go to the history, you will find it. I don't want to explain it because ಸುಮ್ಮನೆ ಟೈಮ್ ವೇಸ್ಟ್ ಆಗತ್ತೆ. ಮೆಕಾಲೆ ಅಂತಕ್ಕಂಥ ಮಹಾಪುರುಷ, ಅವನ ಮಹಾಪುರುಷ ವ್ಯಂಗ್ಯವಾಗಿ ಹೇಳ್ತಿದ್ದೀನಿ, ಅವನು ಬಂದು ಹೇಳಿದ್ದಿಷ್ಟೇ, ಭಾರತೀಯರನ್ನ ನಾವು ಯಾವಾಗಲೂ ಆಳ್ಬೇಕಾದ್ರೆ ಇಫ್ ವಾಂಟ್ ಟು ರೂಲ್ ದ ಇಂಡಿಯನ್ಸ್, ಇವರ ಎಜುಕೇಶನ್ ಸಿಸ್ಟಮ್ ಚೇಂಜ್ ಮಾಡಬೇಕು ಅಂತ ಅವನು ಪ್ರಪೋಸ್ ಮಾಡಿದ್ದು ಮೆಕಾಲೆ. ಅಲ್ಲಿವರೆಗೆ ಗುರುಕುಲ ಸಿಸ್ಟಮ್ಸ್ ಇತ್ತು. ನಾನು ಹೇಳಿದ ಈ ಡಿವೈನ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಗುರುಕುಲದಲ್ಲಿ ನಡೀತಾ ಇತ್ತು. ಬಟ್ ಆಟೋಮೆಟಿಕಲಿ ಹಿ ಚೇಂಜ್ಡ್, ಸ್ಲೋಲಿ ಹಿ ಚೇಂಜ್ ದ ಎಜುಕೇಶನ್ ಪ್ಯಾಟ್ರನ್. ಅವಾಗ ನಮ್ಗೆ ನಮ್ಮ ಹಳೆಯದೆಲ್ಲ ಮರ್ತೇ ಹೋಯ್ತು. ನಮ್ಗೆ ಇವಾಗ ಏನಿದ್ರು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವು ನಮಗೆ ಗೊತ್ತೈತೆ ಹೊರತು ನಮ್ಮದೇ ಆದಂತ ನಾವು ಮರ್ತೇ ಬಿಟ್ವಿ. ದಟ್ಸ್ ಆಲ್ ವಾಟ್ ವಿ ಹ್ಯಾವ್ ಡನ್. ಇವತ್ತು ಯಾವ ಮಟ್ಟಕ್ಕೆ ಮರ್ತಿದೀವಿ ಅಂದ್ರೆ, ನಾನು ಇದೆಲ್ಲ ಹೇಳಿದಾಗ ಈಸ್ ಇಟ್ ಟ್ರೂ ಅಪ್ಪಾಜಿ, ಈಸ್ ಇಟ್ ಪಾಸಿಬಲ್ ಅಪ್ಪಾಜಿ ಅಂತೂ ಕೇಳು ಮಟ್ಟಕ್ಕೆ ನಾವು ಮರ್ತ್ಬಿಟ್ವಿ. ಇಟ್ಸ್ ನಾಟ್ ಎ ನ್ಯೂ ಪ್ರಾಡಕ್ಟ್ ಅಥವಾ ಅಪ್ಪಾಜಿಯ ಹೊಸ ಕೊಡುಗೇನೂ ಅಲ್ಲ. ನಾವು ನಮ್ಮದೇ ಆದ ಪರಂಪರೆಯಲ್ಲಿ ಬಿಟ್ಟು ಹೋದ ಕೆಲವು ಸತ್ಯಗಳನ್ನ ನಿನ್ನ ಜೀವನದಲ್ಲಿ, ಯಾಕಂದ್ರೆ ಬರೀ ಭಾಷಣ ಮಾಡಿ ಹೋದ್ರೆ ಏನು ಪ್ರಯೋಜನ ಆಗಲ್ಲ. ಓನ್ಲಿ ಇಫ್ ಯು ಎಕ್ಸ್ಪೀರಿಯನ್ಸ್ ಇಟ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಅದೇ ಕೆಲಸವನ್ನ ಮಾಡ್ತಾ ಸತ್ಸಂಗಗಳನ್ನೆಲ್ಲ ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್. ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್. ಲಕ್ಷಾಂತರ ಜನರು ಕೂಡ ಆ ದೈವಿಕ ಶಕ್ತಿ ಯಾರು ಕಣ್ಮುಚ್ಕೊಂಡು ತಪಸ್ ಮಾಡಿದವರಲ್ಲ, ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ಬಟ್ ದೇರ್ಸ್ ಎ ವೇ ಟು ಗಿವ್ ದ ಸ್ಟಿಮ್ಯುಲೈ. ಇದುವರೆಗೆ ಏನಾಗ್ತಿತ್ತು ನಾವು ಅಂದ್ರೆ, ಬಾಲ್ ನನ್ನ ಕೈಲೇ ಇದೆ, ನಾನು ಎಸೆಯೋದೇ ಇಲ್ಲ. ಸುಮ್ಮನೆ ನಾವು ಅಯ್ಯೋ ಬಾಲ್ ಬರಲಿಲ್ಲ. ನೀನ್ ಎಸ್ತ್ರೆ ತಾನೇ ಬಾಲ್ ಬರೋದು, ನೀನ್ ಎಸಿಲೇ ಇಲ್ಲ. ನಿನಗೆ ವಾಪಸ್ ಬಾಲ್ ಬೇಕು, ಬರ್ಲಿಲ್ಲ. ಅಯ್ಯೋ ಭಗವಂತನ ಪೂಜೆ ಮಾಡಿದ್ವಿ, ನಾವು ಮಾಡದೇ ಇರೋಷ್ಟು ತೀರ್ಥಯಾತ್ರೆ ಇಲ್ಲ, ನಾ ಮಾಡದೇ ಇರೋಷ್ಟು ಅದಿಲ್ಲ, ನಾ ಮಾಡದೇ ಇರೋಷ್ಟು ವ್ರತಗಳಿಲ್ಲ, ಆದ್ರೂ ಏನೂ ಆಗ್ಲಿಲ್ಲ. ಏನು ಆಗಲ್ಲ, ಯಾಕೆಂದ್ರೆ ನೀನು ಬಾಲ್ ಎಸ್ತ್ರೆ ಬರೋದು. ಸೊ ದೇರ್ ಇಸ್ ಎ ವೇ ಟು ಸ್ಟಿಮ್ಯುಲೈ. ಆ ಸ್ಪಂದನ ಕೊಡು ರೀತಿ ಬೇಕು. ದಟ್ ಇಸ್ ವಾಟ್ ವಿ ಆರ್ ಗಿವಿಂಗ್ ಥ್ರೂ ಅವರ್ ಲಲಿತಾ ಸಹಸ್ರನಾಮ ಗ್ರೂಪ್ಸ್. ನಾವು ಲಲಿತಾ ಸಹಸ್ರನಾಮ ಗ್ರೂಪ್ಸ್ ಅಂತ ಮಾಡಿ, ದೇರ್ ಆರ್ ಮೋರ್ ದೆನ್ 1200 WhatsApp groups covering more than 5 lakhs people from all over the world, even in many places. More than 3,500 doctors and surgeons all over the world ಇದ್ದಾರೆ. ಡಾಕ್ಟರ್ಸ್ ಯಾವುದು ತಮ್ಮ ಕೈಲಿ ಆಗಲ್ಲ ಅಂತಾರೆ ಅದನ್ನ ರೆಫರ್ ಮಾಡ್ತಾರೆ, ಅವ್ರದ್ದನ್ನೇ ಕೇಸ್ಗಳನ್ನ ರೆಫರ್ ಮಾಡ್ತಾರೆ. ನಾನು ಅನೇಕರಿಗೆ ಹೇಳ್ತೀನಿ, ನೀವೇ ಡಾಕ್ಟರ್, ಅದೆಲ್ಲ ನಾವು ಮಾತ್ರೆ ಇದೆಲ್ಲ ಕೊಡ್ತೀವಪ್ಪಾಜಿ, ಅದಕ್ಕಿಂತ ಮೀರಿದ್ದಿದೆ. That is there. It is really a divine experience. ಸುಮ್ಮನೆ ಏನೋ ಒಂದು ಭಾಷಣ ಮಾಡೋದು, ಉಪನ್ಯಾಸ ಮಾಡೋದಲ್ಲ. There is one power called the divine power. You have to make use of it. ಆಗಬೇಕು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಅದಾದಾಗ ಗೊತ್ತಾಗತ್ತೆ ವಾಟ್ ಇಟ್ ಈಸ್ ಅಂತ ಹೇಳಿ. ಅದರ್ವೈಸ್ ಇಟ್ ಈಸ್. And briefly, I will take another 10 minutes to make you to know. ನಿನಗೆ ಗೊತ್ತಾಗಬೇಕು ಹೇಗೆ ಮಾಡಿದ್ರು, ವಾಟ್ ಎಕ್ಸ್ಪೆರಿಮೆಂಟ್ಸ್ ದೇ ವರ್ ಕಂಡಕ್ಟೆಡ್ and what is there. ಭಗವಂತ ಅಂತಕ್ಕಂಥದ್ದು ಅದಮ್ಯವಾದಂತ ಶಕ್ತಿ. ಇಟ್ ಈಸ್ ಎ ಗ್ರೇಟ್ ಪವರ್. ಇಟ್ ಈಸ್ ದ ಅಲ್ಟಿಮೇಟ್ ಪವರ್. ಆದ್ರೆ ಯಾವ ಪವರ್ ಆರ್ ಹೋಗ್ಲಿ, ವೆದರ್ ಇಟ್ ಈಸ್ ಫಿಸಿಕಲ್ ಪವರ್ ಆರ್ ದ ಡಿವೈನ್ ಪವರ್, ಒನ್ ಥಿಂಗ್ ಈಸ್ ಕಾಮನ್. ಯಾವುದೇ ಪವರ್ ಅಥವಾ ಎನರ್ಜಿನ ನೀನು ಸ್ಟೋರ್ ಮಾಡದೆ ಉಪಯೋಗಿಸಕ್ಕಾಗಲ್ಲ. Only you have to store that energy, then only you can use it. Electrical energy no ante yellow electricity produce agate anta seedha mane current adekala. It should be stored in called transformer etc. Then only it has to be. ಪ್ರತಿಯೊಂದು ಹಾಗೆ ಸ್ಟೋರ್ ಮಾಡದೇನೆ ಯಾವುದೇ ಎನರ್ಜಿನ ಉಪಯೋಗಿಸಕ್ಕಾಗಲ್ಲ. ದಟ್ ಇಸ್ ದ ಕಾನ್ಸೆಪ್ಟ್.
ಯಾವಾಗಲೂ ಇರೋ ಕಾನ್ಸೆಪ್ಟ್ ಅದು. ಫಸ್ಟ್ ಯು ಹ್ಯಾವ್ ಟು ಸ್ಟೋರ್ ದ ಎನರ್ಜಿ, ದೆನ್ ಓನ್ಲಿ ಯು ಕ್ಯಾನ್ ಯೂಸ್ ಇಟ್. ನೀವು 1.5 ಕೋಟಿ ದಿರಮ್ಸ್, ಇಂಡಿಯನ್ ರುಪೀಸ್ ಬೇಡ, ಕೊಟ್ಬಿಟ್ಟು ನೀನೊಂದು ಮೊಬೈಲ್ ತಗೊಂಬಂದ್ರು ಅದನ್ನ ಚಾರ್ಜ್ ಮಾಡಲೇಬೇಕು. ಹೇ ಅಪ್ಪಾಜಿ, ನಾನು 1.5 crores ದಿರಮ್ಸ್ ಕೊಟ್ಟಿದ್ದೀನಿ, ನಾನು ಚಾರ್ಜ್ ಮಾಡಲ್ಲ ಅಂದ್ರೆ ಅದು ಡೆಡ್ ಆಗತ್ತೆ. ಚಾರ್ಜ್ ಹಾಕಿದ್ರೆ ತಾನೇ ಏನಾಗತ್ತೆ, ಅದ್ರೊಳಗೊಂದು ಸಣ್ಣ ಸೆಲ್ ಇರುತ್ತೆ, ಅದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿ ಸ್ಟೋರ್ ಆಗತ್ತೆ. ಅದು ಸ್ಟೋರ್ ಆದ್ಮೇಲೆ ನೀನು ಮಾಡಿದ್ದು ಎಲ್ಲವೂ ಬರುತ್ತೆ. Until and unless you store that energy, you cannot make use of any power. ಯಾವುದೇ ಎನರ್ಜಿನು ಫಸ್ಟ್, ಇಫ್ ಯು ವಾಂಟ್ ಟು ಯೂಸ್ ಎನಿ ಪವರ್ ಆಫ್ ವೆದರ್ ಇಟ್ ಇಸ್ ಫಿಸಿಕಲ್ ಎನರ್ಜಿ ಆರ್ ಎನಿ ಎನರ್ಜಿ, ನೀನೇನ್ ಮಾಡ್ಬೇಕು, ಅದನ್ನ ಸ್ಟೋರ್ ಮಾಡಬೇಕು. ಹಾಗೆಯ ಈ ದೈವಿಕ ಶಕ್ತಿಯನ್ನು ಕೂಡ ನೇರವಾಗಿ ಬಳಸಕ್ಕಾಗಲ್ಲ. ಅವ್ರು ಕಂಡುಬಿಟ್ರು, ತಪಸ್ ಮಾಡಿ ಕೂತಾಗ ಬ್ರಹ್ಮಾಂಡದಲ್ಲಿ ಅದ್ಭುತವಾದ ದೈವಿಕ ಶಕ್ತಿಯನ್ನು ಕಂಡುಬಿಟ್ರು, ಅದನ್ನ ನೇರವಾಗಿ ಬಳಸಕ್ಕಾಗಲ್ಲ. Then the next step, they started storing this divine energy, storing this divine power. ಇದೆಲ್ಲ ಹೇಳ್ತಾ ಹೋದ್ರೆ it takes a long time. It is very curious also. You should know all these things, how the experiments had gone earlier in our ಇವತ್ತು ನಾವು ಹೇಳಿದಾಗ ನಮಗೆ ನಿಜವಾಗ್ಲೂ ಏನಾಗುತ್ತೆ ಅಂದ್ರೆ, ಇವತ್ತು ಸ್ಪಿರಿಚುಯಾಲಿಟಿ ಅಂದ್ರೆ ಬರೀ ಗಂಟೆ ಹೊಡಿ, ಪೂಜೆ ಮಾಡು, ಮಂತ್ರ ಹೇಳು ಲೆವೆಲಿಗೆ ತಂದ್ಬಿಟ್ಟಿದ್ದೇವೆ ಹೊರತು, ಬಟ್ ದಟ್ ಇಸ್ ನಾಟ್. ಇಟ್ ಇಸ್ ಓನ್ಲಿ ರಿಚುವಲ್ಸ್ ಅಷ್ಟೇ. ಇಟ್ ಇಸ್ ನಾಟ್ ದ ಸ್ಪಿರಿಚುಯಾಲಿಟಿ. ಗಂಟೆ ಹೊಡಿ, ಮಂಗಳಾರತಿ ಮಾಡೋದು, ಇದೆಲ್ಲ ಹೋಮ ಮಾಡು, ಹವನ ಮಾಡು, ಯಾಗ ಮಾಡು, ಇವೆಲ್ಲ ರಿಚುವಲ್ಸೇ ಹೊರತು ದೇ ಆರ್ ನಾಟ್ ದ ರಿಯಲ್ ಸ್ಪಿರಿಚುಯಾಲಿಟಿ. ದ ರಿಯಲ್ ಸ್ಪಿರಿಚುಯಾಲಿಟಿ ಇಸ್ ದ ಪವರ್. ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಟ್ ಪವರ್. That power, it can be done, it will do wonders on this earth. ಹೇಗೆ ವಂಡರ್ಸ್ ಮಾಡುತ್ತೆ ಅಂದ್ರೆ, ನಾನು ಹೇಳ್ತಾನೆ ಇರ್ತೀನಿ, ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಬಂದ್ರು ಸರ್ವಧರ್ಮ ಸಮ್ಮೇಳನಕ್ಕೆ. ಆ ಸರ್ವಧರ್ಮ ಸಮ್ಮೇಳನಕ್ಕೆ ಬಂದವರು ಮೊದಲನೆಯ ದಿನ ಕೊನೆಯ ಭಾಷಣಕಾರರು ಸ್ವಾಮಿ ವಿವೇಕಾನಂದ. ಹಿ ಇಸ್ ದ ಲಾಸ್ಟ್ ಒನ್ ಟು ಸ್ಪೀಕ್ ಆನ್ ದ ಫಸ್ಟ್ ಡೇ. 7,500 ಜನ ಕೂತಿದ್ದಾರೆ, ಬೆಳಗ್ಗೆಯಿಂದ ಭಾಷಣ ಕೇಳಿದ್ದಾರೆ. ಬೇರೆ ಬೇರೆ ಧರ್ಮದವರೆಲ್ಲ ಅವರದ್ದೇ ಶ್ರೇಷ್ಠ ಅಂತೆಲ್ಲ ಹೇಳ್ಕೊಂಡು ಕೂತಿದ್ದಾರೆ. ಎಲ್ಲ ಕೇಳಿ 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 ಎಲ್ರಿಗೂ ಅಷ್ಟೇ, ಕೊನೆಗೆ ಏನಾಗಿದೆ, ಮುಗಿತಪ್ಪ ಅನ್ನೋ ಸ್ಟೇಜಿಗೆ ಬಂದಿದ್ದಾರೆ. ಆಗ ಅನೌನ್ಸ್ ಮಾಡ್ತಾರೆ, ನಾವು ಸ್ವಾಮಿ ವಿವೇಕಾನಂದ ಹಿಂದೂ ಮಾಂಗ್ ಫ್ರಮ್ ಇಂಡಿಯಾ ಅಂತ. ಸ್ವಾಮಿ ವಿವೇಕಾನಂದರು ಬರ್ತಾರೆ, ಎದ್ದು ನಿಂತ್ಕೋತಾರೆ, ಮುಂದೆ ಬಂದು ನಿಂತ್ಕೋತಾರೆ. ನಿಂತ್ಕೊಂಡವರು 2 ನಿಮಿಷ ಇಡೀ ಸಭೆಯನ್ನ ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ಒಂದು ಮಾತು ಶುರು ಮಾಡ್ತಾರೆ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಇಷ್ಟೇ ಹೇಳಿದ್ದವರು. ಇಷ್ಟು ಹೇಳಿದ ತಕ್ಷಣ ಆ ಕೂತಿದ್ದ 7,500 ಜನ ಒಟ್ಟಿಗೆ ಎದ್ದು 2 ನಿಮಿಷ ಚಪ್ಪಳೆ ತರ್ತಾರೆ. ದಿಸ್ ಇಸ್ ದೇರ್ ಆನ್ ರೆಕಾರ್ಡ್ಸ್. ಕೆಲವರು ಅನಲೈಸ್ ಮಾಡೋದೇನು ಅಂದ್ರೆ, ಎಲ್ಲರೂ ಕೂಡ ಲೇಡೀಸ್ ಅಂಡ್ ಜೆಂಟ್ಲ್ಮನ್ಸ್ ಆಫ್ ಅಮೆರಿಕಾ ಅಂದ್ರು, ಸ್ವಾಮಿ ವಿವೇಕಾನಂದರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂದ್ರು, ಅದಕ್ಕೆ ಎಲ್ಲರೂ ಎದ್ರು ಅಂತ. ನೋ, ಇಟ್ ಇಸ್ ನಾಟ್ ದ ಥಿಂಗ್. ಇಫ್ ಯು ವಾಂಟ್ ಟು ನೋ ದ ರಿಯಾಲಿಟಿ, ದೇರ್ ಇಸ್ ಒನ್ ಗ್ರೇಟ್ ಬುಕ್ ಕಾಲ್ಡ್ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಸಮಗ್ರ ಕೃತಿ ಅಂತ ಕನ್ನಡ ಕೊಟ್ಟು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲವೂ ವಿವೇಕಾನಂದರ ಬಗ್ಗೆ ಸಿಗತ್ತೆ. ಅದರಲ್ಲಿ ನೀನು ಹೋದ್ರೆ ಗೊತ್ತಾಗತ್ತೆ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಅವರು ಹೇಳಿದವರಲ್ಲಿ ಇವರು ಮೊದಲಿಗರಲ್ಲ. ಅವತ್ತು ಹೇಳಿದವರಲ್ಲಿ, ಅವತ್ತು ನಡೆದಂತ ಕನ್ವೆನ್ಷನ್ ನಲ್ಲಿ ಇವ್ರು ಹೇಳಿದವರು 3ನೇವರು. ಇವ್ರಿಗಿಂತ ಮುಂಚೆ ಇಬ್ರಾಗ್ಲೇ ಹೇಳಿದ್ರು. ಇವರೇನ್ ಮೊದಲಿಗರಲ್ಲ. ಮತ್ ಯಾಕೆ ಜನ ಇದ್ದಕ್ಕಿದ್ದ ಹಾಗೆ ನಿದ್ದೆ ಮಾಡೋಕ್ ಹೊರಟಿದ್ದವರು ಎದ್ದು 2 ನಿಮಿಷ ಅಂತಂದ್ರೆ ಆ ವರ್ಡ್ಸ್ಗಲ್ಲ. ಯಾವಾಗ ಸ್ವಾಮಿ ವಿವೇಕಾನಂದರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ್ರು, ಅವರ ಆ ಶಬ್ದ ತರಂಗಗಳ ಜೊತೆ ಒಳಗಿಂದ ಹೊರಕ್ಕೆ ಬಂದಂತಹ ಆಧ್ಯಾತ್ಮಿಕ ಶಕ್ತಿ 7,500 ಜನರನ್ನ ಎಬ್ಬಿಸಿ ಚಪ್ಪಾಳೆ ಹೊಡೆಸಿದ್ದು. ಅದು ಆಧ್ಯಾತ್ಮಿಕ ಶಕ್ತಿ. ದಟ್ ಈಸ್ ಕಾಲ್ಡ್ ದ ರಿಯಲ್ ಸ್ಪಿರಿಚುವಲ್ ಪವರ್. ಅದು ಎಬ್ಬಿಸ್ಬಿಡ್ತು. 7,500 ಜನ ಕೂತಿದ್ದವ್ರನ್ನ ಒಟ್ಟಿಗೆ ಎಬ್ಬಿಸಿದ್ದು ಆ ವರ್ಡ್ಸ್ ಅಲ್ಲ, ಆ ವರ್ಡ್ಸ್ ಜೊತೆಗೆ ಬಂದಂತ ಎನರ್ಜಿ, the divine power, the spiritual power. That is called the spiritual power. It is not the words. ಕೂತ್ಕೊಂಡು 1.5 ಗಂಟೆ ಅವ್ರಿಗಿನ ಜೋರಾಗಿ ಭಾಷಣ ಮಾಡಬಹುದು, ಅವ್ರಿಗಿನ ಜೋರ ವಾಯ್ಸಲ್ಲಿ ಮಾಡಬಹುದು. That is not the thing. If you do that, the whole Appaji is an ordinary man, but ಅವರು ಇವತ್ತು ಹೇಳಿದ more than 10 to 12 lakhs people all over the world ಕೇಳ್ತಾರೆ. Every day what he sends ಅಂತ ಕಾಯ್ತಾ ಇರ್ತಾರೆ.
ಯಾಕೆ? ಈಚ್ ವರ್ಡ್ ಆಫ್ ಅಪ್ಪಾಜಿ ಈಸ್ ಫಿಲ್ಡ್ ವಿತ್ ದ ಡಿವೈನ್ ಪವರ್. ನೀ ಕೇಳ್ತಾ ಕೇಳ್ತಾ ನಿನ್ನಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಅಲ್ಲ ಪುಟ್ಟಿ? ಅದೇ ಮಾತನ್ನು ಬೇರೆಯವ್ರು ಬೇಕಾದಷ್ಟು ಸರಿ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಎನಿಥಿಂಗ್ ನ್ಯೂ, ಇಟ್ ಇಸ್ ಯಾವುದೋ ನ್ಯೂ ಅಲ್ಲ, ಬಟ್ ಇಟ್ ಇಸ್ ಫಿಲ್ಡ್ ವಿತ್ ಎನರ್ಜಿ. ಹಾಗಾಗಿ ಯಾವುದೇ ಎನರ್ಜಿಯನ್ನ ಪವರ್ನ ಉಪಯೋಗಿಸ್ಬೇಕಾದ್ರೆ ದ ಫಸ್ಟ್ ಸ್ಟೆಪ್ ಇಟ್ ಯು ಹ್ಯಾವ್ ಟು ಸ್ಟೋರ್ ಇಟ್. ಅದೇ ತರ ಡಿವೈನ್ ಎನರ್ಜಿನೂ ಸ್ಟೋರ್ ಮಾಡೇ ಉಪಯೋಗಿಸ್ಬೇಕು. ನಾನು ಲಾಂಗ್ LKG ಇಂದ ಬಿಗಿನಿಂಗ್ ಇಂದ ಪಾಠ ಮಾಡ್ತಾ ಇದ್ದೀನಿ. ಋಷಿ ಮುನಿಗಳು ಏನ್ ಮಾಡಿದ್ರು, ಹೌ ಟು ಸ್ಟೋರ್ ದಿಸ್ ಡಿವೈನ್ ಪವರ್ ಅಂತ ಅವ್ರ ಫಸ್ಟ್ ಮನಸ್ಸಿಗೆ ಬಂತು. ಇದು ಒನ್ ಡೇನಲ್ಲಿ ನಡೆದಿದ್ದೆಲ್ಲ, ನೂರಾರು ವರ್ಷಗಳ ಕಾಲ ಪರಂಪರಾನುಗತವಾಗಿ ನಡ್ಕೊಂಡ್ ಬಂದಿದ್ದು ಹಿಸ್ಟ್ರಿನಲ್ಲಿ. ನಮ್ಮ ಸಾವಿರಾರು ವರ್ಷಗಳ ಹಿಂದೆ ನೀನು ಓದಿದ್ರೆ ಇದು ಗೊತ್ತಾಗ್ತಾ ಹೋಗುತ್ತೆ ಹೇಗೆ ನಡೀತು ಡಿವೈನ್ ಎಕ್ಸ್ಪೆರಿಮೆಂಟ್ಸ್, ವಾಟ್ ದೇ ವರ್ ಡೂಯಿಂಗ್. ಏನ್ ಕೂತ್ಕೊಂಡು ಬರೀ ತಪಸ್ ಮಾಡ್ಕೊಂಡಿದ್ರ? ವಾಟ್ ದೇ ಹ್ಯಾವ್ ಡನ್. ಆಗ ಅವ್ರು ಮಾಡಿದ್ದೇನಪ್ಪ ಅಂದ್ರೆ, ಮೊದಲು ಇದನ್ನ ಸ್ಟೋರ್ ಮಾಡಬೇಕು ಅಂತ ಗೊತ್ತಾಯ್ತು. ಫಸ್ಟ್ ದೇ ಹ್ಯಾವ್ ಲರ್ನ್ಡ್, ಎಸ್, to make use of this divine power we have to store this. Where to store? ಆಗ ಅವ್ರು ಮಾಡಿದ್ರು, ಮೊದಲು ಫಸ್ಟ್ ಮಾಡಿದ್ದೇನಪ್ಪ ಅಂದ್ರೆ ಲೆಟರ್ಸ್, ಆಲ್ಫಾಬೆಟ್ಸ್ ಇದೆಯಲ್ಲ, ಅಕ್ಷರಗಳು ಅಂತ ಕರಿತೀವಿ, ಆ ಅಕ್ಷರಗಳಲ್ಲಿ ಈ ಎನರ್ಜಿಯನ್ನ ಸ್ಟೋರ್ ಮಾಡಿದ್ರು. ಡಿವೈನ್ ಪವರ್ ಅನ್ನ ಅವರು ಫಸ್ಟ್ ಸ್ಟೋರ್ ಮಾಡಿದಲ್ಲಿ ಅಕ್ಷರಗಳಲ್ಲಿ. ಯಾವಾಗ ಈ ಅಕ್ಷರಗಳಲ್ಲಿ ಆ ದೈವಿಕ ಶಕ್ತಿಯನ್ನ ತುಂಬುತ್ತಾ ಹೋದ್ರು, ಆಗ ಅದನ್ನ ಏನಂತ ಕರಿತೀವಿ? ಬೀಜಾಕ್ಷರಗಳು. ಬೀಜಾಕ್ಷರಗಳು ಅಂತ ನಾವು ಕೇಳಿದೀವಿ. ಬೀಜಾಕ್ಷರಗಳು ಅಂದ್ರೆ ಏನು? ನಾನು ಇನ್ನೊಂದ್ಸರಿ ಏನಾದ್ರು ಬಂದ್ರೆ ನಿನ್ನೆ ಕೇಳೋದು, ಬೀಜಾಕ್ಷರ ಅಂದ್ರೆ ಏನು ಅಂತ. ಯು ಹ್ಯಾವ್ ಟು ಆನ್ಸರ್. ನೀನ್ ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ರೆ ಅಪ್ಪಾಜಿ ಪಾಸ್, ನೀ ತಪ್ಪು ಹೇಳಿದ್ರೆ ಅಪ್ಪಾಜಿ ಫೇಲ್. ಋಷಿ ಮುನಿಗಳು ದೈವಿಕ ಶಕ್ತಿಯನ್ನ ಸಣ್ಣ ಸಣ್ಣ ಅಕ್ಷರದಲ್ಲಿ ತುಂಬಿಟ್ಟರೋ ಇದನ್ನು ಬೀಜಾಕ್ಷರಗಳು ಎಂದು ಕರೆಯುತ್ತೇವೆ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಸೌಹು, ಬೇಕಾದಷ್ಟು ಬೀಜಾಕ್ಷರಗಳು ಬರುತ್ತೆ. ಒಂದೊಂದರಲ್ಲಿ ಒಂದೊಂದು ಶಕ್ತಿಯನ್ನು ತುಂಬಿಡ್ತಾ ಹೋದ್ರು. ಮೊದಲು ಮಾಡಿದ್ದು ಅದರೊಳಗೆ ನಾವು ಆರಿಸಿಕೊಂಡಿದ್ದು ಓಂ ಅಂತಕ್ಕಂಥದ್ದು ಋಷಿಗಳಿಗೆ, ಸನ್ಯಾಸಿಗಳಿಗೆ. ಓಮನ ಮುಖ್ಯ ಉದ್ದೇಶ ಪರ, ಮುಂದಿನ ಸದ್ಗತಿಗೆ. ನಿನ್ನಂತಹ ಗೃಹಸ್ಥರು ನಮ್ಮ ಕಷ್ಟ ಕಾರ್ಪಣ್ಯವನ್ನ ಕಡಿಮೆ ಮಾಡ್ಕೋಬೇಕಾದ್ರೆ, ನಮ್ಮ ದುಃಖವನ್ನ ಕಡಿಮೆ ಮಾಡ್ಕೋಬೇಕಾದ್ರೆ, ನಮ್ಮ ನೋವನ್ನ ವ್ಯಥೆಯನ್ನ ಕಡಿಮೆ ಮಾಡ್ಕೋಬೇಕಾದ್ರೆ, ನಮ್ಮ ಕೋರಿಕೆಯನ್ನ ಈಡೇರಿಸ್ಕೋಬೇಕಾದ್ರೆ ನಮಗೆ ಕೊಟ್ಟ ಬೀಜಾಕ್ಷರ ಯಾವುದಪ್ಪ ಅಂದ್ರೆ ಹ್ರೀಂ. HREEM ಹ್ರೀಂ. ಹಾವಣಸು ಹಿ ದೀರ್ಘ 0 ಹ್ರೀಂ ಅನ್ನೋ ಬೀಜಾಕ್ಷರ. ಇದಕ್ಕೆ ಅಷ್ಟು ಪವರ್ ಇದೆ. ಅದನ್ನೇ ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ. ಹ್ರೀಂಕಾರಿ ಹ್ರೀಮತಿ ಹೃದಯ ಹೇಯೋಪಾದೇಯ ವರ್ಜಿತ. ಇದು ಗೃಹಸ್ಥರಿಗೆ ಕೊಟ್ಟಿದ್ದು. ಅದಕ್ಕೆ ನಾನು ಹೊಸ ಮಂತ್ರ ನಿಮಗೆ ಕೊಟ್ಟಿದ್ದು, ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಇದನ್ನ ನಾವು ಈ ಯಾವುದೇ ಬೀಜಾಕ್ಷರದಲ್ಲಿ ತುಂಬಿರುವ ಶಕ್ತಿಯನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ವರಬದ್ಧವಾಗಿ ಹೇಳಬೇಕು. ಬರೀ ಕೂತ್ಕೊಂಡು ನಾನು ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಈ ಓಮಲ್ಲಿ ಯಾವ ಬೆಲೆನೂ ಇಲ್ಲ. ನಾಮಸ್ಮರಣೆ ಆಗತ್ತೆ ಅನ್ನೋದು ನಿಜವೇ ಹೊರತು ಶಕ್ತಿ ಉತ್ಪನ್ನ ಆಗಲ್ಲ. ಶಕ್ತಿ ಉತ್ಪನ್ನ ಆಗ್ಬೇಕಾದ್ರೆ ಓಂ ಕೇಶವಾಯ ಸ್ವಾಹ ಸ್ವರಬದ್ಧವಾಗಿ ಬಂದ್ರೆ ಮಾತ್ರವೇ ಆ ಬೀಜಾಕ್ಷರದಲ್ಲಿರುವ ಶಕ್ತಿ ಉತ್ಪನ್ನ ಆಗುತ್ತೆ. ಹಾಗಾಗಿ ಓಂ ಹ್ರೀಂ ಪರಾಶಕ್ತಿ ನಮ್ಮ ಹೇಳ್ತಾ ಇದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಆ ಹ್ರೀಂ ಅನ್ನು ಬೀಜಾಕ್ಷರ, ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಇದ್ರೊಳಗೆ ಓಂ ಹ್ರೀಂ ಅಲ್ಲಿ ಕಂಡು ಹಿಡಿದಿದ್ದವ್ರು ಏನು ಅಂದ್ರೆ ಹ್ರೀಂ ಅನ್ನು ಬೀಜಾಕ್ಷರ. ಆದ್ರೆ ಬರೀ ನಿನ್ನ ಹ್ರೀಂ ಅಂತ ಹೇಳು ಅಂದ್ರೆ ಕಷ್ಟ ಆಗತ್ತೆ ಅಂತ ಈ ಕಡೆ ಓಂ ಬರೋದ್ರು, ಈ ಕಡೆ ಪರಾಶಕ್ತಿಯೇ ನಮಃ ಅಂತ ಬರೋದ್ರು, ಒಂದ್ ಮಂತ್ರ ಅಂತ ಮಾಡಿದ್ರು. ಅದೇ ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಆದ್ರೆ ಇದರಲ್ಲಿ ನಿಜವಾದ ಪವರ್ ಪ್ಯಾಕೆಟ್ ಯಾವುದು? ಹ್ರೀಂ ಅನ್ನೋ ಬೀಜಾಕ್ಷರವೇ ನಿಜವಾದ ಪವರ್ ಪ್ಯಾಕೆಟ್. ಓಂ ಹ್ರೀಂ ಪರಾಶಕ್ತಿಯೇ ನಮಃ. ಇದು ಹೇಳಿದ್ರೆ ಏನಾಗತ್ತೆ, ಹೌ ಇಟ್ ವರ್ಕ್ಸ್ ಅನ್ನೋದು ಲಕ್ಷಾಂತರ ಜನರಿಗೆ ಗೊತ್ತಾಗೋಗಿದೆ. ಯಾಕಂದ್ರೆ ಅವ್ರ ಜೀವನದಲ್ಲಿ ಅದು ಅನುಭವ ಆಗ್ತಾ ಇದೆ. ಮನೆಯಲ್ಲಿ ಒಂದು ಸಾಮರಸ್ಯ, ನೆಮ್ಮದಿ, ಹಣಕಾಸಿನ ತೊಂದರೆನೂ ತಪ್ಪಿಸಿದೆ. ಎಲ್ಲಕ್ಕೂ ಕಾರಣ ಆ ಬೀಜಾಕ್ಷರಗಳ ಶಕ್ತಿ, ದೈವಿಕ ಶಕ್ತಿ ಹೊರಹೊಮ್ಮದಾಗ ವಾತಾವರಣವೇ ತಮ್ಮ ಚೇಂಜ್ ಆಗತ್ತೆ.
ಓಂ ಹ್ರೀಂ ಪರಾಶಕ್ತಿ ನಮ. ಸ್ವರಬದ್ಧವಾಗಿ ಸುಮ್ಮನೆ ಕೂತ್ಕೊಂಡು ಓಂ ಹ್ರೀಂ ಪರಾಶಕ್ತಿ ನಮ ಓಂ ಹ್ರೀಂ, ದಟ್ ವಿಲ್ ನಾಟ್ ಡೂ ಎನಿ. ಸ್ವರಬದ್ಧವಾಗಿ ಓಂ ಹ್ರೀಂ ಪರಾಶಕ್ತಿ ನಮಃ. ದಟ್ ವೈಬ್ರೇಷನ್ಸ್, ಆ ಹ್ರೀಂ 2 ಬೀಜಾಕ್ಷರದ ವೈಬ್ರೇಷನ್ಸ್ ಬರ್ತಾ ಇದೆ. ಓಂದೊಂದು, ಹ್ರೀಂ. ಇಲ್ಲಿ ಮುಖ್ಯವಾಗಿ ನಾವು ತಗೊಳ್ತಿದ್ದು ಹೀಂ ಬೀಜಾಕ್ಷರದ ವೈಬ್ರೇಷನ್ ಅನ್ನು. ಬಹಳ ವಿಶೇಷ ಇದ್ರದ್ದೇನಪ್ಪಾ ಅಂದ್ರೆ ಓಂ ಅಂತಕ್ಕಂಥದ್ದು ಪರಕ್ಕೆ ಸಂಬಂಧಪಟ್ಟಿದ್ದು. ಪರ ಅಂತ ಅಂದ್ರೆ ಆಫ್ಟರ್ ದಿಸ್ ಲೈಫ್, ನೆಕ್ಸ್ಟ್ ಲೈಫ್, ಅದಕ್ಕೆ ಓಂ. ಹ್ರೀಂ ಈ ಜನ್ಮಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಮ ಈ ಜನ್ಮದ ಕಷ್ಟ, ನೋವು, ದುಃಖ ಕಡಿಮೆ ಮಾಡಕ್ಕದ್ದು ಹೀಂ. ಎರಡೂ ಸೇರಿದೆ ಇಲ್ಲಿ. ಓಂ ಹ್ರೀಂ ಪರ ಇಹ ಎರಡೂ ಸೇರಿದೆ. ದಟ್ ಇಸ್ ದ ಸ್ಟ್ರೆಂತ್ ಆಫ್ ದಿಸ್. ಹಾಗಾಗಿ ಎರಡೂ ಸಾಧಿಸ್ಬಿಡತ್ತೆ ಇದರಲ್ಲಿ. ಓಂ ಹ್ರೀಂ ಪರಾಶಕ್ತಿಯೇ ನಮಃ. To tell you briefly how it works. ಪ್ರತಿಯೊಬ್ಬ ಜೀವಿಗೂ ಭಗವಂತ ಒಂದು ಆಪರ್ಚುನಿಟಿ ಕೊಡ್ತಾನೆ. ಮನುಷ್ಯನನ್ನ ಜನ್ಮವನ್ನ ಕೊಟ್ಟು, ಮಾನವ ಜನ್ಮವನ್ನ ಕೊಟ್ಟು ಕಳಿಸ್ತಾನೆ. ಅವನ್ ಕಳಿಸ್ತಾ ಹಾಗೆ ಕಳಿಸಿದ್ರೆ ಚೆನ್ನಾಗಿತ್ತು. ಅವನ ಜೊತೆಗೆ ಒಂದು ಗಂಟು ಕಳಿಸ್ತಾನೆ. ಏನು? ಪ್ರಾರಬ್ಧ ಕರ್ಮ, ಪ್ರಾಚೀನ ಕರ್ಮ, ವಾಸನೆ, ಇಂಗ್ಲಿಷ್ ಅಲ್ಲಿ ಪ್ರಿಮಿಟಿವ್ ಅಂತ ಕರೀತಾರೆ. ಅದರ ಪ್ರಕಾರವೇ ಒಲಿಕೊಂಡು ಕೂತ್ಕೊಪುಟ, ಇನ್ನು ತುಂಬಾ ಗೊತ್ತಿದೆ. ಯು ಫೀಲ್ ಫ್ರೀ, ನಥಿಂಗ್ ಟು ವರಿ. ಏನಾಗತ್ತೆ ಅಂದ್ರೆ ಹಾಗೆ ಕಳಿಸ್ಬಿಟ್ಟಿದ್ರೆ ಇಲ್ಲಿ ಖುಷಿಯಾಗಿತ್ತು, ಹೊರಟೋಗ್ಬಿಡ್ಬೋದಿತ್ತು. ಆದ್ರೆ ಭಗವಂತ ಏನ್ ಮಾಡ್ತಾನೆ? ಪ್ರಾರಬ್ಧ ಕರ್ಮದ ಗಂಟನ್ನು ಕೊಟ್ಟು ಕಳಿಸ್ತಾನೆ. ಯಾಕೆ ಕೊಟ್ಟು ಕಳಿಸ್ತಾನೆ ಅಂದ್ರೆ ಹೋಗಿ ಇದನ್ನ ಖಾಲಿ ಮಾಡ್ಕೊಂಬ ಅಂತ ಕಳಿಸ್ತಾನೆ. ಯಾಕೆ ಅಂದ್ರೆ ಆ ಗಂಟನ್ನ ಖಾಲಿ ಮಾಡೋಕೆ ಸಾಧ್ಯ ಇರೋದು ಮನುಷ್ಯ ಜನ್ಮದಲ್ಲಿ ಮಾತ್ರವೇ. ಬೇರೆ ಇನ್ಯಾವ ದೈವ ಜನ್ಮದಲ್ಲೂ ಅಲ್ಲ. ನೀ ದೇವರಾದ್ರೂ ಖಾಲಿ ಮಾಡಕ್ಕಾಗಲ್ಲ. ಇಟ್ಸ್ ಓನ್ಲಿ ಇನ್ ದಿಸ್ ಹ್ಯೂಮನ್ ಫಾರ್ಮ್. ಅದಕ್ಕೋಸ್ಕರ ಎಲ್ಲ ಮಹಾಪುರುಷರಿದ್ದು ಮಾನವ ಜನ್ಮ ದೊಡ್ಡದೋ, ಹುಚ್ಚಪ್ಪಗಳಿರಾಗಿದ ಹಾಳು ಮಾಡಬೇಡಿರೋ, ದುಬೈಯಲ್ಲಿ ಬರೀ ಓಡಾಡ್ಕೊಂಡಿರ್ಬೇಡ, ಒಂದಿಷ್ಟೇನಾದ್ರು ಮಾಡು ಅಂತ ಹೇಳಿದ್ದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಅದು ಕಳ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಭಗವದ್ಗೀತೆ ಹೇಳ್ತಾ ಇದ್ದೀನಿ. ನಾಳೆಯಿಂದ ಕರ್ಮಯೋಗ ಹೇಳ್ತೀನಿ, ಅದರೊಳಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಹೌ ಟು ಡೂ ದಿಸ್ ಅಂತ. ಯು ಹ್ಯಾವ್ ಟು ಬಿ ವೆರಿ ವೆರಿ ಪ್ರಾಕ್ಟಿಕಲ್. ನಮ್ಮ ಯಾವುದೇ ಸ್ಪಿರಿಚುಯಾಲಿಟಿಯೋ ಮೂಢನಂಬಿಕೆಗಳ ಮೇಲೆ ಇಲ್ಲ. ನಾನು ಕೂಡ ಇವತ್ತಿಗೂ ಇಷ್ಟ ಆದ್ರೂ ಕೂಡ ನಾನು ಯಾವುದನ್ನು ಒಪ್ಪಲ್ಲ. ಎಕ್ಸೆಪ್ಟ್ ಇಟ್ ಶುಡ್ ಆನ್ಸರ್ ಮಿ 3 ಕ್ವಶನ್ಸ್: ವಾಟ್, ವೈ ಅಂಡ್ ಹೌ. ಜಗನ್ಮಾತೆನೇ ಬಂದು ನಾಗೇಂದ್ರ ಇದು ಅಂತಂದ್ರು, ಅಮ್ಮ ವಾಟ್ ಐ ಹ್ಯಾವ್ ಟು ಡೂ, ವೈ ಹ್ಯಾವ್ ಟು ಡೂ, ದೆನ್ ಹೌ ಐ ಹ್ಯಾವ್ ಟು ಡೂ ಇಟ್. ಯು ಹ್ಯಾವ್ ಟು ಆಸ್ಕ್. ಯು ಬಿ ಮೋರ್ ಲಾಜಿಕಲ್. ನೋ ನಥಿಂಗ್. ಪ್ರಶ್ನೆ ಮಾಡಬಾರ್ದು, ಪ್ರಶ್ನೆ ಮಾಡು, ಬಟ್ ಆಮೇಲೆ ಯು ಹ್ಯಾವ್ ಟು ಕನ್ಕ್ಲೂಷನ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದನ್ನ ಹೇಳ್ತಾ ಏನಾಗತ್ತೆ ಅಂದ್ರೆ ಪ್ರಾರಬ್ಧದ ಗಂಟು ಕೊಟ್ಟಿದ್ದಾನೆ. ಇದು ರಿಲೇಟ್ ಹೇಗಾಗತ್ತೆ ಅಂದ್ರೆ ನೀ ಜಾತಕ ತಗೊಂಡು ಹೋಗಿ ತೋರ್ಸು. ಯಾರ ಹತ್ರ ನಾವು ಹೇಳ್ತಾರೆ ಕುಜದೋಷ ಇದೆ, ನಾಗದೋಷ ಇದೆ, ಪಿತೃದೋಷ ಇದೆ, ಸ್ತ್ರೀ ದೋಷ ಇದೆ, ಆ ದೋಷ ಇದೆ, ಇದೆಲ್ಲ ಅಂತ. ಸುಳ್ಳಲ್ಲ, ನಿಜ. ಹೇಗ್ ಬಂತು ಈ ದೋಷಗಳು? ಏನ್ ಆಕಾಶದಿಂದ ನಿನ್ ಜಾತಕದೊಳಗೆ ಉದುರು ಬಿಡ್ತಾ? ಓಪನ್ ಮಾಡಿದ ತಕ್ಷಣವ ಈ ದೋಷಗಳು ಹೇಗ್ ಬಂತು ಅಂತ ಹೇಳಿದ್ರೆ ನಿನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ದೋಷ ಇರುತ್ತೆ. ದೋಷಗಳು ಏನ್ ಇಂಡಿಕೇಟ್ ಮಾಡುತ್ತೆ? ನಿನ್ನ ಪ್ರಾರಬ್ಧದಲ್ಲಿ ಏನಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಜಾತಕದಲ್ಲಿರುವ ನಿನ್ನ ದೋಷ ಇಟ್ ಇಸ್ ಎನ್ ಇಂಡಿಕೇಟರ್ ಪ್ರಾರಬ್ಧದಲ್ಲಿ ಏನಿದೆ ಅಂತ. ಇಟ್ ಇಂಡಿಕೇಟ್ಸ್. ಒಂದೇ ಸಮಯದಲ್ಲಿ ಹುಟ್ಟಿದ 2 ಮಕ್ಕಳಿಗೆ ಒಂದೇ ದೋಷ ಇರಲ್ಲ. ಯಾಕೆ ಅಂದ್ರೆ ಅವರವರ ಪ್ರಾರಬ್ಧದ ಗಂಟು ಬೇರೆ ಇರುತ್ತೆ. ಈ ದೋಷಗಳಿದ್ದಾಗ ಏನಾಗತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಮುಂದುವರಿಯಕ್ಕಾಗಲ್ಲ. ನಮಗೆ ಅದು ಬ್ಲಾಕ್ ಮಾಡಿಬಿಡತ್ತೆ. ಅದೆಲ್ಲರೂ ಹೇಳ್ತಾರೆ. ನೀನೆಲ್ಲರೂ ಇಲ್ಲ ನಿಮ್ಗೆ ಈ ದೋಷ ಇದೆ, ಅದಕ್ಕೆ ನಿಮಗೆ ಏನು ಮುಂದುವರಿಯಕ್ಕಾಗ್ತಿಲ್ಲ, ಮದುವೆ ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ, ನನ್ನ ಮನೆ ಕಟ್ಟಲಿಲ್ಲ, ಸಮಥಿಂಗ್ ಎವ್ರಿಥಿಂಗ್ ಫಾರ್ ದೇ ಸೇ ಈ ತರ ದೋಷ ಇದೆ ಅಂತ. ಆದ್ರೆ ಈ ದೋಷವನ್ನ ಕಳ್ಕೊಳ್ಳದೇನೆ ನಾವು ಮುಂದುವರಿಯಕ್ಕಾಗಲ್ಲ. ದಿಟ್ಸ್ ದ ಟ್ರೂತ್. ಆ ದೋಷ ಕಳ್ಕತ್ತೀನಿ ಅಂತ ನೀನು ಯಾವುದೋ ಹವನ ಹೋಮಗಳನ್ನು ಮಾಡಿಸಿದ್ರೆ ದೋಷನ ಕಳ್ಕೊಳಕ್ಕಾಗಲ್ಲ. ದಿಸ್ ಇಸ್ ಅನದರ್ ಟ್ರೂತ್. ಬಟ್ ನಮ್ಮನ್ನ ಮಿಸ್ಲೀಡ್ ಮಾಡ್ತಾ ಇದೆ. ದಟ್ಸ್ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಎನಿ ಪರ್ಸನ್.
ದೋಷಗಳನ್ನ ನೀನು ಹಾಗೆ ಕಳ್ಕೊಳಕ್ಕಾಗಲ್ಲ. ಇದು ನಮ್ಮ ಋಷಿ ಮುನಿಗಳಿಗೆ ಚೆನ್ನಾಗಿ ಗೊತ್ತಿತ್ತು. ನಿನ್ನ ದೋಷವನ್ನ ನೇರವಾಗಿ ಕಳ್ಕೊಳಕ್ಕಾಗಲ್ಲ. ಬಿಕಾಸ್ ಇಟ್ ಇಸ್ ಓನ್ಲಿ ಅನ್ ಇಂಡಿಕೇಟರ್ ಆಫ್ ವಾಟ್ ಇಸ್ ದೇರ್ ಇನ್ ಪ್ರಾರಬ್ಧ. ಪ್ರಾರಬ್ಧದಲ್ಲಿ ಏನಿದೆ ಅನ್ನೋದು ಇಂಡಿಕೇಟ್ ಮಾಡ್ತಿದೆಯಾ ಹೊರತು ನೇರವಾಗಿ ಈ ದೋಷ ಕಳ್ಕೊಳಕ್ಕಾಗಲ್ಲ. ದಿಸ್ ವಾಸ್ ವೆಲ್ ನೋನ್ ಟು ಅವರ್ ಋಷೀಸ್. ಅದಕ್ಕೆ ಅವ್ರೇನು ಮಾಡಿದ್ರು, ಈ ದೋಷ ಯಾವುದರಿಂದ ಬಂದಿದೆ? ಪ್ರಾರಬ್ಧದಿಂದ ಬಂದಿದೆ. ಹಾಗಾದ್ರೆ ನಾವು ಈ ಪ್ರಾರಬ್ಧನೇ ಕಡಿಮೆ ಮಾಡಿಬಿಟ್ರೆ ಏನಾಗತ್ತೆ? ದೋಷ ಕಡಿಮೆ ಆಗತ್ತೆ. ಇಂಡೈರೆಕ್ಟ್ ಮೆಥಡ್ ಅನ್ನ ಎಷ್ಟು ವರ್ಷಗಳ ಕಾಲ ಇದಕ್ಕೆಲ್ಲ ಅವ್ರು ಕಷ್ಟಪಟ್ರು. ಅವಾಗ ಅವ್ರು ಕಂಡ್ಕೊಂಡಿದ್ದೇನೋ, ಅದಕ್ಕೆ ಡಿವೈನ್ ಪವರ್ ನ ಯೂಸ್ ಮಾಡ್ಬೇಕು. ಯಾವ್ದ್ರಲ್ಲಿ ಉಪಯೋಗಿಸ್ಬೋದು? ಅದಕ್ಕೆ ಪವರ್ನ ತುಂಬಿದ್ರು ಹ್ರೀಮನು ಬೀಜಾಕ್ಷರದಲ್ಲಿ. ಆ ಹ್ರೀಮನು ಬೀಜಾಕ್ಷರದಲ್ಲಿ ತುಂಬಿಬಿಟ್ಟೆ ಅದೇನಾಗತ್ತೆ ಅಂದ್ರೆ, ನೀವು ಓಂ ಹ್ರೀಂ ಪರಾಶಕ್ತೇ ನಮಃ ಸ್ವರಬದ್ಧವಾಗಿ ಬಾಯಿ ಬಿಟ್ಟು ಬೇಕಾದ್ರೂ ಹೇಳ್ಬೋದು, ಮನಸ್ಸಿನಲ್ಲಿ ಬೇಕಾದ್ರೂ ಹೇಳ್ಬೋದು, ಆದ್ರೆ ಸ್ವರಬದ್ಧವಾಗಿ ಹೇಳ್ಕೋಬೇಕು. ದಿಸ್ ಇಸ್ ವಾಟ್ ಐ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಮೈ ಸೆಲ್ಫ್. ನೀ ಹೇಳ್ತಾ 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 ಏನಾಗತ್ತೆ ಅಂದ್ರೆ ಪ್ರಾರಬ್ಧ ಕಡಿಮೆ ಆಗತ್ತೆ. ಪ್ರಾರಬ್ಧ ಕಡಿಮೆ ಅಂದ್ರೆ ದೋಷ ಕಡಿಮೆ ಆಗತ್ತೆ. ಇದಕ್ಕೆ ಯಾವ ಮಡಿ ಮೈಲಿಗೆಗಳು ಇಲ್ಲ. ಇದು ಯಾವುದೇ ದೇವತಾ ಮಂತ್ರ ಅಲ್ಲ. ಕೂತಾಗ, ನಿಂತಾಗ, ಅಂಗಡಿಲಿದ್ದಾಗ, ನಾ ಬ್ಯಾಂಕಲ್ಲಿ ಕೆಲಸ ಮಾಡುವಾಗ್ಲೂ ಹೇಳ್ತಾ ಇದ್ದೆ. You may be surprised that I was working in a bank as a deputy regional manager, sanctioning crores of rupees of lakhs rupees to the various clients. That is not the thing. ನೀನೇನು ಮಾಡುವಾಗ್ಲೂ ಇದನ್ನು ಹೇಳ್ಕೋಬಹುದು ಮನಸ್ಸಿನಲ್ಲಿ ಬೇಕಾದ್ರು. ಆದ್ರೆ ಸ್ವರ್ಬದ್ ಚಪ್ಪಲಿ ಹಾಕೊಂಡು ವಾಕಿಂಗ್ ಹೋಗುವಾಗ್ಲೂ ಹೇಳ್ಕೋಬಹುದು. ಆ ಹೇಳ್ತಾ ಹೇಳ್ತಾ ಏನಾಗತ್ತೆ ಅಂದ್ರೆ ಪ್ರಾರಬ್ಧ ತಾನೇ ಡೌನ್ ಆಗತ್ತೆ. ನೀವು ಓಂ ಹ್ರೀಂ ಪರಾಶಕ್ತಿ ನಮಃ ಹೇಳ್ತಾ ಹೇಳ್ತಾ ಪ್ರಾರಬ್ಧ ಕಡಿಮೆ ಆಗತ್ತೆ. ಯಾವಾಗ ಪ್ರಾರಬ್ಧ ಕಡಿಮೆ ಆಗತ್ತೆ, ನಿನ್ ದೋಷ ಕಡಿಮೆ ಆಗತ್ತೆ. ಯಾವಾಗ ನಿನ್ ದೋಷ ಕಡಿಮೆ ಆಗತ್ತೆ, ನೀನ್ ಅನ್ಕೊಂಡಿದ್ದೆಲ್ಲ ಆಗತ್ತೆ. ಯಾವಾಗ ನೀನ್ ಅನ್ಕೊಂಡಿದ್ದೆಲ್ಲ ಆಗತ್ತೆ, ಅಪ್ಪಾಜಿ ಕುತ್ತಿಗೆ ದಪ್ಪ ದಪ್ಪ ಹಾರ ಬೀಳ್ತಾ ಇರತ್ತೆ. You feel that Appaji has done something. It is not the truth. It is you yourself is doing. That is the reality. ಅಪ್ಪಾಜಿ ಏನೋ ಮಾಡ್ತಾರೆ, ಇಷ್ಟೆಲ್ಲ ನಡೀತಿದೆ ಅಂದ್ರೆ ಅಪ್ಪಾಜಿ ಏನೋ ಮಾಡ್ತೀರಾ. ಅಪ್ಪಾಜಿ ಮಾಡ್ತಿಲ್ಲ, ನಿನ್ ಕೈಲಿ ಮಾಡಿಸ್ತಿದ್ದಾರೆ, ನಿನ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಪ್ಪಾಜಿ ಇಸ್ ನಾಟ್ ಡೂಯಿಂಗ್ ಎನಿಥಿಂಗ್. ನಿಂಗೆ ಹೇಳ್ತಾರೆ ಮಾಡು, ಓಂ ಹ್ರೀಂ ಪರಾಶಕ್ತಿ ನಮಃ ಹೇಳು. ದುಡ್ಡು ಕಾಸಿನ ತಾಪತ್ರೆ ಅಪ್ಪಾಜಿ. ವೀಸಾ ಬರ್ಲಿಲ್ಲ ನನಗೆ, ಈ ಕಡೆ ಬಂದ್ರೆ ಬರೀ ಫೈನ್ ಹಾಕ್ತಾ ಇದ್ದಾರೆ, ನಮ್ಗೆ ಗೊತ್ತಾಗ್ಲಿಲ್ಲ. ಲಕ್ಷ್ಮೀ ಹೃದಯ ರಹಸ್ಯ ಮಾಡು. ಇಟ್ಸ್ ಎ ಶಕ್ತಿ ಪ್ರಾಡಕ್ಟ್. ಅಥರ್ವಣ ವೇದದಲ್ಲಿ ಇಟ್ರು ಮಾಡಿ ನೋಡು, ಯಾಕಾಗಲ್ಲ. ಹಾಗಾಗಿ ಆ ದೋಷಗಳು ಕಡಿಮೆ ಆದ ಹಾಗೆ ಏನಾಗತ್ತೆ ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ದು ಆಗ್ತಾ ಇರತ್ತೆ. ಹಾಗಾಗಿ ದೋಷಗಳನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ಪ್ರಾರಬ್ಧ ಕಡಿಮೆ ಮಾಡ್ಬೇಕು. ಪ್ರಾರಬ್ಧ ಕಡಿಮೆ ಮಾಡ್ಕೊಳ್ಳಕ್ಕೆ ಇರುವ ಮಂತ್ರ ಬೀಜಾಕ್ಷರ ಹ್ರೀಂ. ಆ ಹ್ರೀಂ ಬೀಜಾಕ್ಷರ ಒಳಗೊಂಡ ಮಂತ್ರವೇ ಓಂ ಹ್ರೀಂ ಪರಾಶಕ್ತಿ. ಇಟ್ಸ್ ಎ ಚಾಲೆಂಜ್. ಯು ಡೂ ದಿಸ್ ಫಾರ್ 3 months. ನಿನ್ ಮನಸ್ಸು ನಿನ್ ಜೀವನದಲ್ಲಿ ಬದಲಾವಣೆ ಆಗದೆ ಇದ್ರೆ ಬಂದು ನನ್ನ ಕೇಳಿ. ಜಸ್ಟ್ ಕಾಲ್ ಮೀ ಅಂಡ್ ಟಾಕ್. ಲ್ಯಾಕ್ಸ್ ಆಫ್ ಪೀಪಲ್. ನಾವು ದೊಡ್ಡದು ಏನೋ ಮಾಡಕ್ ಹೋಗ್ತೀವಿ. ಏನು ಮಾಡ್ಬೇಡ, ನಿನ್ ಕೈಲಿ ಆಗೋದನ್ನೇ ಋಷಿ ಮುನಿಗಳು ಹೇಳಿರೋದು. ಅವ್ರು ಯಾವುದು ದೊಡ್ಡದು ಹೇಳಲೇ ಇಲ್ಲ ಅವಾಗ. ಇಟ್ ಇಸ್ ಆಲ್ರೆಡಿ ಬಿಕಮಿಂಗ್ 12:30. ಐ ಹ್ಯಾವ್ ಟು ಸ್ಟಾಪ್ ಇಟ್ ಎಟ್ ಟೈಮ್. ಫಸ್ಟ್ ಬೀಜಾಕ್ಷರದಲ್ಲಿ ತುಂಬಿಟ್ರು. ನಾನು ಆಗ್ಲೇ ಹೇಳಿದೆ, ಯಾವುದೇ ಎನರ್ಜಿ ಪವರ್ನ ಯೂಸ್ ಮಾಡ್ಬೇಕಾದ್ರೆ ದೇ ಹ್ಯಾವ್ ಟು ಸ್ಟೋರ್ ಇಟ್. ಡಿವೈನ್ ಪವರ್ನ ಫಸ್ಟ್ ಎಲ್ಲಿ ಸ್ಟೋರ್ ಮಾಡಿದ್ರು? ಅಕ್ಷರಗಳಲ್ಲಿ ಸ್ಟೋರ್ ಮಾಡಿದ್ರು. ಅದನ್ನೇನಂತ ಕರಿತೀವಿ? ಬೀಜಾಕ್ಷರ. ಸಾಕಾಗ್ಲಿಲ್ಲ ಸ್ಟೋರೇಜ್ ಸ್ಪೇಸ್. ನೆಕ್ಸ್ಟ್ ಎಲ್ಲಿ ಸ್ಟೋರ್ ಮಾಡಬಹುದು? ನಮ್ ಸೈನ್ಸ್ ಮಾಡೋ ಹಾಗೆ ಅವರು ಸೈಂಟಿಸ್ಟೇ. ದ ರಿಯಲ್ ಸೈಂಟಿಸ್ಟ್ ಆರ್ ಅವರ್ ಋಷೀಸ್. ದ ರಿಯಲ್ ಸೈಂಟಿಸ್ಟ್ ಆರ್ ಅವರ್ ಋಷೀಸ್. ನಮ್ ಈ ಸೈನ್ಸ್ ಅವ್ರು ಯಾವಾಗ್ಲೂ ಮಾಡಿ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೋರೇಜ್ ಸ್ಪೇಸ್ ಸಾಕಾಗಲ್ಲ, ಬರೀ ಅಕ್ಷರಗಳಲ್ಲಿ ತುಂಬಿಡಕ್ಕಾಗಲ್ಲ. ಅದು ಅನುಷ್ಠಾನದ ಮೇಲೆ ಇರುತ್ತೆ. ಕ್ಲೀಮನು ಬೀಜಾಕ್ಷರವನ್ನ ನಿಜವಾಗಿ ಅನುಷ್ಠಾನ ಮಾಡಿಬಿಟ್ರೆ ನೀವು ಕೂತ್ ಕಡೆಯಲ್ಲೇ ಯಾರನ್ನಾರು ತೆಗಿಬಹುದು. ನೀನು ಅವನ ಹತ್ರಕ್ಕೆ ಹೋಗ್ಲೂ ಬೇಕಾಗಿಲ್ಲ. ಯು ಕ್ಯಾನ್ ಮೇಕ್ ಹಿಮ್ ಫಿನಿಶ್. ಬಿಡ, ಅದೆಲ್ಲ ಬೇಡ. ಈಗ ಪವರ್ಫುಲ್ ಇಟ್ ಈಸ್ ಅಂತ ನಮಗ್ ಬೇಕಾದನ್ನು ಮಾತ್ರ ನಾವು ಮಾತಾಡ್ತೀವಿ. ನೆಕ್ಸ್ಟ್ ಸ್ಟೋರೇಜ್ ಸ್ಪೇಸ್ ಏನ್ ಮಾಡಿದ್ರು? ಅಕ್ಷರ ಆಯ್ತು, ಪದಗಳಲ್ಲಿ ತುಂಬಿಟ್ರು. ಈ ಪದಗಳಲ್ಲಿ ತುಂಬಿಟ್ಟಿದ್ದೆ ಮಂತ್ರಗಳು. ಮಂತ್ರಗಳು ಅಂದ್ರೆ ಬರೀ ಗಂಟೆ ಹೊಡೆಯೋಕ್ಕಲ್ಲ, ನೈವೇದ್ಯ ಮಾಡೋಕ್ಕಲ್ಲ, ಮಂಗಳಾರತಿ ಮಾಡಕ್ಕಲ್ಲ. ದೇ ದೆಮ್ಸೆಲ್ಸ್ ಆರ್ ದ ಪವರ್ ಪ್ಯಾಕೆಟ್. ಸ್ವಸ್ವರ ವೇದ ಮಂತ್ರಗಳು. ವೇದ ಮಂತ್ರಗಳು ಯಾಕೆ ಶ್ರೇಷ್ಠ ಅಂದ್ರೆ ಅವು ಸ್ವಯಂ ಆಗಿ ತಾವೇ ಪವರ್ ಪ್ಯಾಕೆಟ್ಸ್. ನೀನ್ ಪೂಜೆನೂ ಮಾಡಬೇಡ, ಆ ಸ್ವರಬದ್ಧವಾಗಿ ನೀನು ಆ ವೇದ ಮಂತ್ರಗಳನ್ನು ಹೇಳಿದ್ರೆ. ಬಟ್ ನಾವು ಅದನ್ನ ಮರೆತು ಬಿಟ್ವಿ.
ಅದರಲ್ಲಿರೋ ಪವರ್ನ ಮರ್ತು ಬಿಟ್ವಿ. ನಾವು ಬರೀ ಈಗ ಮಂತ್ರಗಳನ್ನ ಬರೀ ಪೂಜೆ ಮಾಡಕ್ಕೆ, ಹೋಮ ಮಾಡ್ಸಕ್ಕೆ, ಮಂಗಳಾರತಿ ಮಾಡಕ್ಕೆ ಉಪಯೋಗಿಸ್ ತಪ್ಪೇನಿಲ್ಲ. ಬಟ್ ರಿಯಲ್ ಆಸ್ಪೆಕ್ಟ್ ನ ಮರ್ತು ಬಿಟ್ವಿ ಅಷ್ಟೇ. ನೀನ್ ಇದನ್ನ ಉಪಯೋಗಿಸ್ಕೋಬೇಡ ಅಂತ ನಾನು ಹೇಳ್ತಿಲ್ಲ. ಬಟ್ ದ ರಿಯಲ್ ಆಸ್ಪೆಕ್ಟ್ ಈಸ್ ಯು ಹ್ಯಾವ್ ಫರ್ಗಾಟನ್. ಇವತ್ತು ರುದ್ರ ಅಂದ ತಕ್ಷಣ ನಮಗೆ ರುದ್ರಾಭಿಷೇಕ ನೆನಪು ಬರುತ್ತೆ. ರುದ್ರಾಭಿಷೇಕಕ್ಕಲ್ಲ ಇರೋದು. ರುದ್ರ ಬಂದಾಗ ರುದ್ರಾಭಿಷೇಕದ ಕಲ್ಪನೆನೂ ಇರ್ಲಿಲ್ಲ, ಅಭಿಷೇಕದ ಕಲ್ಪನೆನೇ ಇರ್ಲಿಲ್ಲ. ಇವತ್ತು ನಾವು ರುದ್ರ ಅಂದ್ರೆ ರುದ್ರಾಭಿಷೇಕನ್ನು ಏಕವಾರು ರುದ್ರಾಭಿಷೇಕ 11 ಸರಿ ರುದ್ರವನ್ನ ಹೇಳೋದು ಅದಲ್ಲ ಕಲ್ಪನೆ. 11 ಅವ್ರು ಯಾಕೆ ಹೇಳಿದ್ರು ಅಂದ್ರೆ 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 1 ಮನಸ್ಸು, 11 ಮಾಡಿ ಸ್ಥಿತಪ್ರಜ್ಞನಾಗಿ ಕೂತ್ಕೊಂಡು ನೀ ರುದ್ರವನ್ನ ಹೇಳಿ ಎದ್ರೆ ನೀನೇ ರುದ್ರನಾಗಿರ್ತಿ. ನಿನ್ನನ್ನ ರುದ್ರನನ್ನಾಗಿ ಮಾಡಕ್ ಹೇಳ್ತೇ ಹೊರತು ಯಾರೋ ರುದ್ರನನ್ನಲ್ಲೇ ಮಾಡಕ್ ಹೇಳಿಲ್ಲ. ದಟ್ಸ್ ಎ ಡಿಫರೆಂಟ್ ಆಸ್ಪೆಕ್ಟ್. ಹಾಗಾಗಿ ಪದಗಳಲ್ಲಿ ತುಂಬಿಟ್ರು. ಆ ಪದಗಳಲ್ಲಿ ತುಂಬಿಟ್ಟಿದ್ದೇನೆಯ ನಾವು ಮಂತ್ರಗಳು ಅಂತ. ಅಕ್ಷರಗಳಲ್ಲಿ ತುಂಬಿಟ್ಟಾಗ ಬೀಜಾಕ್ಷರ, ಪದಗಳಲ್ಲಿ ತುಂಬಿಟ್ಟಾಗ ಮಂತ್ರಗಳಾಯ್ತು. ಮತ್ತು ಸ್ಟೋರೇಜ್ ಸ್ಪೇಸ್ ಸಾಕಾಗ್ಲಿಲ್ಲ, ಇನ್ನೆಲ್ಲಿ ಸ್ಟೋರ್ ಮಾಡಬಹುದು. ಆಮೇಲೆ ವಾಕ್ಯಗಳಲ್ಲಿ ಮಾಡಿದ್ರು. ಅದನ್ನ ನಾವು ಸ್ತೋತ್ರಗಳು ಅಂತ ಕರಿತೀವಿ. ಸ್ತೋತ್ರಗಳು ಇವೆರಡು ಯಾವುದು? ಬೀಜಾಕ್ಷರಗಳು ಮತ್ತು ಮಂತ್ರಗಳು. ಇದಕ್ಕೆ ಪ್ರಧಾನ ಅದರ ಶಕ್ತಿ ಹೊರಗೆ ಬರ್ಬೇಕಾದ್ರೆ ಸ್ವರಬದ್ಧವಾಗಿ ಹೇಳಬೇಕು. ಇವೆರಡಕ್ಕೂ ಆ ಆಸ್ಪೆಕ್ಟ್ ಇತ್ತು. ಮುಂದೆ ಬಂದಿದ್ದು ಸ್ತೋತ್ರಗಳು. ಎಲ್ಲಾ ಸ್ತೋತ್ರಗಳಲ್ಲೂ ಶಕ್ತಿ ತುಂಬಲಿಲ್ಲ ಅವರು. ಕೆಲವು ಆಯ್ದ ಸ್ತೋತ್ರಗಳಲ್ಲಿ ಮಾತ್ರವೇ ಶಕ್ತಿ ತುಂಬಿಟ್ರು. ಉದಾಹರಣೆಗೆ ನಾನು ಆಗ್ಲೇ ಹೇಳ್ತಾ ಇರೋ ಹಾಗೆ ಲಲಿತಾ ಸಹಸ್ರನಾಮ, ದೇವಿ ಕವಚ, ದುರ್ಗಾ ಸಪ್ತಶತಿ, ಲಕ್ಷ್ಮೀ ಹೃದಯ ರಹಸ್ಯ, ಖಡ್ಗಮಾಲ, ಕುಂಜಿಕಾ ಸ್ತೋತ್ರ, ಲಲಿತಾ ತ್ರಿಶತಿ. ದೇರ್ಸ್ ಎ ಬಿಗ್ ಲಿಸ್ಟ್ ಬಟ್ ಎ ವೆರಿ ಸ್ಮಾಲ್ ಲಿಸ್ಟ್. ಅಂತದ್ರಲ್ಲಿ ಶಕ್ತಿಯನ್ನು ತುಂಬಿಟ್ರು ಸ್ತೋತ್ರಗಳಲ್ಲಿ. ಎಲ್ಲಾ ಸ್ತೋತ್ರದಲ್ಲೂ ತುಂಬಿಡ್ಲಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ತುಂಬಿಡ್ಲಿಲ್ಲ, ಲಲಿತಾ ಸಹಸ್ರನಾಮದಲ್ಲಿ ತುಂಬಿಟ್ರು. ಹಾಗೆ ಅಪ್ಪಾಜಿ ವಿಷ್ಣು ಸಹಸ್ರನಾಮ ಪ್ರಯೋಜನ ಇಲ್ವಾ ಹೇಳಿದ್ರೆ ಅಂದ್ರೆ ಖಂಡಿತ ಪ್ರಯೋಜನ ಇದೆ. ಆದ್ರೆ ವಿಷ್ಣು ಸಹಸ್ರನಾಮ ಇರುವುದು ಪರಕ್ಕೆ, ಮುಂದಿನ ಸದ್ಗತಿಗೆ, ಮುಂದಿನ ಜನ್ಮಕ್ಕೆ ಬೇಕಾದನ್ನ ವಿಷ್ಣು ಸಹಸ್ರನಾಮ ಕೊಡುತ್ತೆ. ಅದರಿಂದ ವಿಷ್ಣು ಸಹಸ್ರನಾಮ ಹೇಳ್ಬಿಟ್ಟು ಮಗಳು ಮದುವೆ ಆಗ್ಬೇಕು ಅಂತ ಕೇಳ್ಕೋಬಾರ್ದು. ವಿಷ್ಣು ಸಹಸ್ರನಾಮ ಇರೋದು ಕೇಳ್ಕೊಡೋದು ಸದ್ಗತಿ ಆಗ್ಲಿ ಅಂತ ಕೇಳ್ಕೊಡೋಕಿರೋದು. ಇವತ್ತಿನ ನಿನ್ಗೇನಾದ್ರು ಆಗ್ಬೇಕಾ? ಲಲಿತಾ ಸಹಸ್ರನಾಮನೆ ಹೇಳ್ಬೇಕು. ಇಹಕ್ಕೆ ಮಾಡಿದ್ದು ಅದಕ್ಕೆ ಇದ್ರಲ್ಲಿ ಶಕ್ತಿ ತುಂಬಿಟ್ರು, ಅದ್ರೊಳಗೆ ಶಕ್ತಿ ತುಂಬಿಟ್ಟಿಲ್ಲ. ಯಾವ್ದಕ್ಕೆ ಶಕ್ತಿ ತುಂಬಿಟ್ಟಿಲ್ಲ ಅದು ಪರಕ್ಕಾಯ್ತು, ಯಾವ್ದಕ್ಕೆ ಶಕ್ತಿ ತುಂಬಿಟ್ರು ಅದು ಇಹಕ್ಕಾಯ್ತು. ಈ ಜನ್ಮಕ್ಕೆ ನಿಂಗೆ ಬೇಕಾ ಹೇಳು ಲಲಿತಾ ಸಹಸ್ರನಾಮವನ್ನು. ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಪವರ್ ಪ್ಯಾಕೆಟ್ಸ್. ಬೇರೆ ಬೇಕಾದಷ್ಟು ತುಂಬಿಸಿದ್ರು. ನಾವ್ ಯಾತಕ್ಕೆ ಇಲ್ಲಿ ಮುಖ್ಯವಾದ ಗುರಿ ನಮಗೆ ಲಲಿತಾ ಸಹಸ್ರನಾಮದ ಪ್ರಚಾರ ಮಾಡೋಕ್ಕೂ ನಾವು ಬಂದಿಲ್ಲ. ಲಲಿತಾ ಸಹಸ್ರನಾಮ ನೀನ್ ಕಲಿಸ್ಬಿಟ್ಟು ನಿನ್ ಕೈ ಹೇಳಿಸ್ಬೇಕು ಅನ್ನೋದು ನಮ್ ಗುರಿ ಅಲ್ಲ. ನಮ್ ಗುರಿ ಇಷ್ಟೇ, ಆ ಶಕ್ತಿ ಅದರಲ್ಲಿ ತುಂಬಿದೆಯಲ್ಲ, ಆ ಶಕ್ತಿಯನ್ನ ನಿನ್ನ ಜೀವನದಲ್ಲಿ ನೀನು ಅನುಭವಿಸಿ ಅದನ್ನ ಪಡ್ಕೋ. ನೀನು ಯಾಕಾಗಲ್ಲ ಅನ್ನೋದು ನಿನಗೆ ಕೊಡೋಕ್ಕೋಸ್ಕರ ಬಂದಿರೋದೇ ಹೊರತು ನನಗೆ ಯಾರೋ ಇದನ್ನ ಕಳೆದೆಲ್ಲ. ಇಟ್ ಹ್ಯಾಸ್ ಜಸ್ಟ್ ಸ್ಟಾರ್ಟೆಡ್ ಅಬೌಟ್ 2.5 years ಬ್ಯಾಕ್ ಆಫ್ಟರ್ ಮೈ ರಿಟೈರ್ಮೆಂಟ್ ಫ್ರಮ್ ದ ಬ್ಯಾಂಕ್. ನಾನು 1.5 ವರ್ಷ ನನ್ನ ಸಾಧನೆ ಇದೆ. somehow it has came out, it has come to the earth. ಅದನ್ನ ಉದ್ದೇಶ ಇಲ್ಲಿ 25 ವರ್ಷದಿಂದ ಅಪ್ಪಾಜಿ ನಾ ಸಹಸ್ರನಾಮ ಹೇಳ್ತಿದ್ದೆ, ಲಲಿತಾ ಸಹಸ್ರನಾಮ ಏನೂ ಆಗ್ತಿರ್ಲಿಲ್ಲ. ನಿಮ್ ಗ್ರೂಪಿಗೆ ಸೇರಿ ನಾನು ಕೆಲವನ್ನೆಲ್ಲ ಕಲಿತಾ ಬಂದೆ. ಈಗ ನನ್ನ ಜೀವನದಲ್ಲಿ ಹಾಗಾಯ್ತು, ನನ್ನ ಮಗಂಗೆ ಹೀಗಾಯ್ತು, ನನ್ನ ಮಗಳಿಗಾಯ್ತು, ಮೊಮ್ಮಕ್ಕಳಿಗೆ ಹೀಗಾಯ್ತು, ಒಳ್ಳೇದಾಯ್ತು, ವೆರಿ ನೈಸ್. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೀನ್ 25 ವರ್ಷದಿಂದ ಲಲಿತಾ ಸಹಸ್ರನಾಮ ಹೇಳ್ತಿದ್ದೆ ನಿಜ. 25 ವರ್ಷದಿಂದ ಹಸು ಸಾಕ್ತಿದ್ದೆ. ಯಾವತ್ತಾರು ಹಾಲು ಕರೆದಿದ್ಯಾ? ನಾನು ಹಸು ಸಾಕೋದು ಹೇಳ್ಕೊಡಕ್ ಬಂದವನಲ್ಲ, ಹಾಲು ಕರೆಯೋದು ಹೇಳ್ಕೊಡಕ್ ಬಂದವನು. ನನಗೆ ಲಲಿತಾ ಸಹಸ್ರನಾಮ ಮುಖ್ಯ ಅಲ್ಲ. ಆ ಲಲಿತಾ ಸಹಸ್ರನಾಮದಲ್ಲಿ ಇರುವ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಹೇಗೆ ಪಡ್ಕೋಬಹುದು ಅನ್ನೋದು ನನಗೆ ಮುಖ್ಯವಾದ ವಿಚಾರ. ನನಗೆ ಹಸು ಸಾಕೋದೆಲ್ಲ ಮುಖ್ಯ, ಹಾಲು ಕರೆಯೋದಷ್ಟೇ ಮುಖ್ಯ. ಅದರಿಂದ ನಾವು ಇದನ್ನ ಲಲಿತಾ ಸಹಸ್ರನಾಮ ಕಲಿಕೆ ಅಂತಲೇ ನಾವು ಮಾಡ್ತಾ ಹೋಗ್ತಿರೋದು. ದ ವೆರಿ ಪರ್ಪಸ್ ಇಸ್ ನಾಟ್ ಟು ಅದನ್ನ ಅನೌನ್ಸ್ ಮಾಡ್ಬೇಕು, ಅದು ಜಗತ್ತಿಗೆ ತಿಳಿಸ್ಬೇಕು. ದಟ್ ಇಸ್ ನಾಟ್ ದ ಕಾನ್ಸೆಪ್ಟ್. ಇಫ್ ಲಲಿತಾ ಸಹಸ್ರನಾಮದಲ್ಲಿ ಆ ಡಿವೈನ್ ಪವರ್ ಇದ್ರೆ, ಇರುವುದು ಸತ್ಯವೇ ಆದ್ರೆ, ನನ್ನ ಜೀವನದಲ್ಲಿ ನಾನು ಯಾಕೆ ಉಪಯೋಗಿಸ್ಕೊಳಕ್ಕಾಗಲ್ಲ? ಹಾಗಾದ್ರೆ ನಾನೇನ್ ಮಾಡ್ಬೇಕು? ಆ ಕಾನ್ಸೆಪ್ಟ್ ಅಲ್ಲಿ ಸ್ತೋತ್ರಗಳಲ್ಲಿ ತುಂಬಿಟ್ರು. ಇದೆಲ್ಲ ಶಕ್ತಿ ಪ್ರಯೋಗಕ್ಕೆ ಸಂಬಂಧಪಟ್ಟಿದ್ದು. ಶಕ್ತಿಯನ್ನು ತುಂಬದೇ ಇರೋ ಸ್ತೋತ್ರಗಳು ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ಇದೆ. ಸ್ತೋತ್ರದಲ್ಲಿ ಶಕ್ತಿ ತುಂಬಿಟ್ಟಿದ್ದು ತುಂಬಾ ಕಡಿಮೆ ಇದೆ. ಯಾಕೆ ತುಂಬಾ ತುಂಬಿಲ್ದೇ ಇರೋದು ಇಟ್ಟಿದ್ದಾರೆ ಅಂದ್ರೆ ಅವೆಲ್ಲವೂ ಪರಕ್ಕಿರೋದು.
ಇಹಕ್ಕಿರುವುದನ್ನು ಸ್ವಲ್ಪವೇ ಮಾತ್ರ. ಯಾಕೆ ಅಂದ್ರೆ ನಮ್ಮ ಹಿಂದಿನ ಋಷಿ ಮುನಿಗಳ ಮತ್ತು ಹಿರಿಯರ ಗುರಿ ಎಲ್ಲ ಪರದ ಕಡೆಗಿತ್ತೆ ಹೊರತು ಇಹದ ಕಡೆಗೆ ಇರಲಿಲ್ಲ. ಅವ್ರು ಇಹದ ಬಗ್ಗೆ ಯೋಚನೆ ಮಾಡಲಿಲ್ಲ. ಸೌಂದರ್ಯ ಲಹರಿ ಅತ್ಯಂತ ಶ್ರೇಷ್ಠವಾದದ್ದು ಕೊಡುಗೆ ಶಂಕರ ಭಗವತ್ಪಾದರದ್ದು, ಅದರೊಳಗೆ ಶಕ್ತಿ ತುಂಬಲಿಲ್ಲ. ಸೌಂದರ್ಯ ಲಹರಿ ಹೇಳ್ಕೊಂಡು ನಂಗೆ ಕೆಲಸ ಸಿಗ್ಬೇಕು ಅಂತ ಕೇಳ್ಬೇಡ, ನನಗೆ ಮೋಕ್ಷ ಬೇಕು ಅನ್ನೋ ತಥಾಸ್ತು ಜಗನ್ಮಾತೆದು. ಯಾಕೆಂದ್ರೆ ಅವ್ರು ಬಂದಿದ್ದೆ ದ್ವೈತದಿಂದ ಬಂದವರು, ಅವರಲ್ಲಿ ಶಕ್ತಿ ಪ್ರಯೋಗಕ್ಕೆ ಅವರು ಇಹಕ್ಕಲ್ಲ ಬಂದವರು, ಅವರೇ ಇಹಕ್ಕಿರ್ಲಿಲ್ಲ, ಅವ್ರು ಇದ್ದಿದ್ದೆ ಪರಕ್ಕೆ. ಹಾಗಾಗಿ ಅವರ ಸ್ತೋತ್ರಗಳೆಲ್ಲ ಪರಕ್ಕೆ ಬಂದಿದ್ದು, ಇಹಕ್ಕೆ ಬರಲಿಲ್ಲ. ಇದು ನಮಗೆ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡುತ್ತೆ ಯಾವುದು ಮುಖ್ಯ, ಪರವೇ ಮುಖ್ಯ. ಹಾಗಾಗಿ ಪರಕ್ಕೆ ಫುಲ್ ಒತ್ತು ಕೊಟ್ಟಿದ್ದೆಲ್ಲ ಪರಕ್ಕೆ ಒತ್ತು ಕೊಟ್ಟಿದ್ದವರು. ಇಹದ ಬವಣೆಗಳನ್ನ, ಕಷ್ಟಗಳನ್ನ, ದುಃಖಗಳನ್ನ ಕಡಿಮೆ ಮಾಡಿಕೊಂಡು ನಮ್ಮ ಕವರಿಕೆ ಇರಿಸ್ಬೇಕಾದ್ರೆ ಈ ಶಕ್ತಿ ಪ್ರಯೋಗಕ್ಕೆ ಬರುತ್ತಿದೆ. ಎಲ್ಲ ಶಕ್ತಿ ಪ್ರಯೋಗ. ನಾನು ಈಗ ಕಲಿಸ್ತಿರೋದೆಲ್ಲ ಶಕ್ತಿ ಪ್ರಯೋಗ. ಅಪ್ಪಾಜಿ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ಯಾಕೆ? ಅಲ್ಲಪ್ಪ ಪರನೇ ಮುಖ್ಯ ಅಂತ ಹೇಳ್ತೀರಿ, ನಾ ಕಲಿಸ್ತಿರೋದೆಲ್ಲ ಇಹ ಅಂತ ಹೇಳ್ತೀರಿ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ನೀವು? ಅದೇ ಮುಖ್ಯ ಅಂದ್ಮೇಲೆ ಅದನ್ನೇ ತಾನೇ ನಮ್ಗೆ ಹೇಳ್ಕೊಡ್ಬೇಕಾಗಿದ್ದು. ವೀಣಾ ಕಳಿಸ್ತಿದ್ದಿ ಸಾಕಾಯ್ತಮ್ಮ. ಅಪ್ಪಾಜಿ ನಾಳೆ ಹೊರಟ್ಬಿಡ್ತಾರೆ, ಸಿಗಲ್ಲ ಇವತ್ತೊಂದು ದಿನ ಕೇಳ್ಬಿಡು. ಇಹಕ್ಕೆ ಪರದೇ ಮುಖ್ಯ, ಅದ್ರೊಳಗೆ ಅನುಮಾನ ಏನಿಲ್ಲ. ಮತ್ತೆ ಇಹಕ್ಕೆ ಯಾಕೆ ನೀವು ಒತ್ತು ಕೊಟ್ಕೊಂಡು ಇದೆಲ್ಲ ಮಾಡಿ ಲಕ್ಷಾಂತರ ಜನರ ಜೀವನದಲ್ಲಿ ಹಾಗಾಯ್ತು ಹೀಗಾಯ್ತು, ಯಾರು ಡೈರೆಕ್ಟರ್ಸೇ ಆಗಲ್ಲ ಅದಂತಿದ್ರು, ಯಾವ ವೀಸಾನೇ ಬರಲ್ಲ ಅಂತಾಗಿತ್ತು, ಅವ್ರಿಗೆ ಮಾರನೇ ದಿನ ಅವನು ಹೋಗಿ ಆಶೀರ್ವಾದ ತಗೊಳ್ಳೋದ್ರೊಳಗೆ ವೀಸಾ ಬಂತು. ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್. ಕೆಲವು ಎಷ್ಟು ಕ್ಯೂರಿಯಸ್ ಇರುತ್ತೆ ಅಂದ್ರೆ ನಮ್ಮ ಗ್ರೂಪ್ಗಳಿದ್ದು ಅದು ಕೇಳಬೇಕು. ಭವಾನಿ ಭಾವನಾಗಮ್ಯ ಅಂತ ಅವರು ತಮ್ಮ ಎಕ್ಸ್ಪೀರಿಯನ್ಸಸ್ ಮಾಡ್ತಾರೆ. ಈಗೊಂದು I think it has happened about 8 months back. You are all really lucky because ಇಷ್ಟು ಹತ್ರದಲ್ಲಿ ಇಷ್ಟು ಕ್ಲೋಸ್ ಆಗಿ ನೀವು ನನ್ನನ್ನು ಇಂಡಿಯಾದಲ್ಲಿ ನೋಡಕ್ಕಾಗಲ್ಲ. ನೀವು ಇಂಡಿಯಾದಲ್ಲಿ ಬಂದ್ರೆ ಸತ್ಸಂಗಗಳಿಗೆ ಬಂದ್ರೆ ಮಿನಿಮಮ್ 3-3.5 ಸಾವಿರ ಜನ ಇರ್ತಾರೆ. ಹಿಂದಿನ ದಿನ ರಾತ್ರಿ 12 ಗಂಟೆಯಿಂದ ಕ್ಯೂ ನಿಂತಿರ್ತಾರೆ. ಮಾರನೇ ದಿನ ಅವರಿಗೆ ಸಿಗೋದು ಸಂಜೆ 5 ಗಂಟೆಗೋ 6 ಗಂಟೆಗೋ ಅಪ್ಪಾಜಿ ದರ್ಶನ ಅವರಿಗೆ ಸಿಗೋದು. ಅದು ಎಷ್ಟೊತ್ತು? 2 ನಿಮಿಷ ಅಲ್ಲ, 2 ಸೆಕೆಂಡ್. ಈ ಪಾದ ನಮಸ್ಕಾರ ಮಾಡೋ ಹೊತ್ತಿಗೆ ಆ ಕಡೆ ಈ ಕಡೆ ನಿಂತಿರ್ತಾರೆ, ಅವ್ರು ಎಳೆದು ಹಾಕ್ತಾರೆ, ಬನ್ನಿ ಮುಂದೆ ಬರ್ಬೇಕು. ಇನ್ನು ಯೂಟ್ಯೂಬ್ ಅಲ್ಲಿ ಇದೆ ಜೈ ಶ್ರೀಮಾತದಲ್ಲಿ ನೋಡೋಕೆ ಎಲ್ಲದನ್ನು ಲೈವ್ ಕೊಡ್ತಾ ಇರ್ತಾರೆ. ಯು ಶುಡ್ ಸಿ ದೋಸ್ ಥಿಂಗ್ಸ್. ಫಾರ್ ದಟ್ ಯು ಶುಡ್ ಬಿ, ಯು ಆರ್ ವೆರಿ ಲಕ್ಕಿ. ನಾನು ಅದಕ್ಕೆ ಫ್ರೀಯಾಗಿ ಇಷ್ಟು ಮಾತಾಡ್ತಾ ಇರೋದು ಇವತ್ತು. ಯಾಕೆಂದ್ರೆ ಇರೋರೇ ಎಷ್ಟು ಜನ 5 ನಿಮಿಷದಲ್ಲಿ ನೀವು ನಮಸ್ಕಾರ ಮಾಡ್ತೀನಿ, ನಿಮ್ಮನ್ನು ಕಳಿಸ್ಬಿಟ್ಟು ನಾನು ಊಟ ಮಾಡ್ಕೊಂಡು ಹೊರಟು ಬಿಡ್ಬೋದು ಅಂತ. ಅಲ್ಲಿ ನಾ ಬೆಳಗ್ಗೆ 7 ಗಂಟೆ ಬಂದ್ರೆ ಮನೆಗೆ ವಾಪಸ್ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ರಾತ್ರಿ 12, 1 ಗಂಟೆಯೋ 2 ಗಂಟೆಯೋ ಆಗೋಗಿದೆ. ದಟ್ ಈಸ್ ಹೌ ಇಟ್ ಆಲ್ವೇಸ್ ಹ್ಯಾಪನ್ಸ್. ಹಾಗಾಗಿ ಇಲ್ಲಿ ಆ ಶಕ್ತಿ ಪ್ರಯೋಗದ ಬಗ್ಗೆ ನಾವು ವಿಶದವಾಗಿ, ನಾನಿವಾಗ ಪರವೇ ಮುಖ್ಯ ಆದ್ಮೇಲೆ ಇಹಕ್ಕೆ ಯಾಕೆ ನೀವು ಬಂದ್ರಿ, ಇಹದ್ ಯಾಕೆ ಹೇಳ್ಕೊಡ್ತೀವಿ? ಇವತ್ ನಾನು ಕೂತ್ಕೊಂಡು ನೀವಿರೋರೇ ಇಷ್ಟು ಜನ, ಪಾಪ ಎಲ್ಲ ಸೈಲೆಂಟ್ ಆಗಿರೋರು. ಅದು ಬಲವಂತವಾಗಿ ಸೈಲೆಂಟೋ ಅಥವಾ ನ್ಯಾಚುರಲ್ ಸೈಲೆಂಟೋ ಗೊತ್ತಿಲ್ಲ, ಒಟ್ನಲ್ಲಿ ಸೈಲೆಂಟ್ ಆಗೋರು ಇದೀರಿ. ನಾ ಕೂತ್ಕೊಂಡು ಒಂದ್ ದೊಡ್ಡ ಮಹಾವಾಕ್ಯ ತಗೊಂಡು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನೋದು ಇನ್ನೊಂದು 1 ಅವರ್ ಪ್ರವಚನ ಕೊಡಬಹುದು. ಕೊಡಲ್ಲ, ಹೆದರ್ಕೋಬೇಡ. ಅನ್ನೋದ್ರ ಮ್ಯಾಕ್ಸಿಮಮ್ 10 minutes ಡೆಫಿನೆಟ್ಲಿ ಇಷ್ಟ. ವೀಣಾ ಆಗ್ಲೇ ಮಕ್ಕ ನೋಡ್ತಾ ಇದ್ದಾಳೆ ಹಾಗಂತ. ಯಾವುದು ಟಾಪಿಕ್? ಬ್ರಹ್ಮ ಸತ್ಯ ಜಗನ್ಮಿಥ್ಯ. ನಾನು ಹೇಳಿ ಫಸ್ಟ್ ಕ್ಲಾಸ್ ಆಗಿ ಹೇಳ್ತೀನಿ, ನೀನು ಕೇಳ್ತಾ ಇರ್ತೀಯ. ಕೇಳಿ ನಿಂಗೆ ಆನಂದವಾಗ್ಬಿಡತ್ತೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಆಗ ನೀನ್ ಹೇಳ್ತೀಯ, ನಾನೆಲ್ಲ ಮುಗಿಸಿದ್ಮೇಲೆ, ಅಪ್ಪಾಜಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಪ್ಪಾಜಿ, ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು, ಇಟ್ ಇಸ್ ಸೋ ನೈಸ್. ಐ ಆಮ್ ಸೋ ಕನ್ವಿನ್ಸ್ಡ್ ದಟ್ ದಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಗೋಯ್ತು ಅಪ್ಪಾಜಿ. ರಿಯಲಿ ಐ ಆಮ್ ಗ್ರೇಟ್ ಅಪ್ಪಾಜಿ. ನೀವು ಬಂದಿದ್ದು ನಮ್ಮ ದುಬೈ ಬಂದು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಹೇಳಿ ನಮಗೆ ತುಂಬಾ ಸಂತೋಷ ಆಯ್ತು ಅಪ್ಪಾಜಿ. ಇನ್ಫ್ಯಾಕ್ಟ್ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಯಾರ್ಯಾರು ಹೇಳಿ ಕೇಳಿದ್ದೆ ಅಪ್ಪಾಜಿ, ಆದ್ರೆ ನಿಮ್ಮಷ್ಟು ಚೆನ್ನಾಗಿ ಯಾರು ಹೇಳಿರ್ಲಿಲ್ಲ ಅಪ್ಪಾಜಿ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನೋದನ್ನ ನಿರೂಪಣೆ ಮಾಡ್ಬಿಟ್ರಿ ಅಪ್ಪಾಜಿ. ಥ್ಯಾಂಕ್ ಯು ಅಪ್ಪಾಜಿ. ಐ ಆಮ್ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಅಪ್ಪಾಜಿ. ನಾನು ನೀನ್ ಹೇಳಿದ ತಕ್ಷಣ ನಂಗೂ ಖುಷಿ ಆಗತ್ತೆ. ಹೌದಾ ಮಗಳೇ? ವೆರಿ ಗುಡ್, ವೆರಿ ನೈಸ್ ಮಗಳೇ. ನನಗೆ ನೀ ಕೇಳಿದ್ಯಲ್ಲ, ಐ ಆಮ್ ವೆರಿ ಹ್ಯಾಪಿ. ಕಮ್, ನಾನು ಅಕ್ಷತೆ ಕೊಡ್ತೀನಿ, ನಡಿ ಹೊರಡುವಂತೆ ಅಂತ. ನಾನು ಅಕ್ಷತೆ ಕೊಡೋದಕ್ಕೆ ನೀನು ಕರೆದ್ರೆ ಬಂದು ಕೂತ್ಕೋತೀಯ. ಬಂದು ಕೂತ್ಕೊಂಡು ಏನ್ ಹೇಳ್ತೀಯ?
ಅಪ್ಪಾಜಿ ನಾನು ನಿಮ್ಮ ಗ್ರೂಪಲ್ಲಿ ಇದ್ದೀನಿ, ನೀವು ಫೋನ್ ಮಾಡಿದ್ರೆ ಫೋನ್ ತಗೊಳ್ಳಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ ನೋಡಲ್ಲ, ನಮ್ಮ ಗ್ರೂಪ್ ಅಡ್ಮಿನ್. ಯಾಕೆ ಶ್ರೀದೇವಿ ನಗ್ತಾ ಇದೆಯಾ? ಯಾಕೆಂದ್ರೆ ಶ್ರೀದೇವಿದು ಒಂದು ಮೆಸೇಜ್ ನಾನು ನೋಡಿಲ್ಲ ಇದುವರೆಗೆ ಅಂತ ಶಿ ವಾಸ್ ಕಂಪ್ಲೇನಿಂಗ್. ಆದ್ರೆ ನಿಮ್ಮ ಗ್ರೂಪ್ ಅಡ್ಮಿನ್ಗಳ ಮೂಲಕ ನಾನು ಹೇಳಿದ್ದೀನಿ, ಹೇಳ್ ಕಳಿಸಿದ್ದೆ ಅಪ್ಪಾಜಿ. ಅದಕ್ಕೆ ಆಯ್ತು ಮಗಳೇ ಏನು ಅಂತ ಹೇಳಿದಾಗ ನೀನ್ ಹೇಳಕ್ ಶುರು ಮಾಡ್ತೀಯ. ಏನು ಅಂದ್ರೆ, ಅಪ್ಪಾಜಿ ನನ್ನ 3ನೇ ಮಗಳಿಗೆ 33 ತುಂಬಿತು, ಇನ್ನು ಮದುವೆ ಆಗಿಲ್ಲ ಅಪ್ಪಾಜಿ, ಅವಳು ಯಾವ ಗಂಡು ಬಂದ್ರು ಒಪ್ಕೋತಿಲ್ಲ ಅಪ್ಪಾಜಿ. ನನ್ನ 2ನೇ ಮಗ ಆಸ್ಟ್ರೇಲಿಯಾಕ್ಕೆ ಹೋಗಿ MS ಇದು ಆಕ್ಚುಲಿ ಹ್ಯಾಪನ್ ಡ್ಯೂರಿಂಗ್ ಕರೋನಾ ಟೈಮ್. ನನ್ನ 2ನೇ ಮಗ ಆಸ್ಟ್ರೇಲಿಯಾಕ್ಕೆ ಹೋಗಿ MS ಮಾಡಿ ಬಂದಿದ್ದಾನೆ ಅಪ್ಪಾಜಿ. ಇಂಡಿಯಾದಲ್ಲಿ ಅವನಿಗೆ ಸರಿಯಾದ ಯಾವ ಕೆಲಸನೂ ಸಿಕ್ಕಿಲ್ಲ ಅಪ್ಪಾಜಿ, 6 ತಿಂಗಳಿಂದ ಮನೇಲೇ ಇದ್ದಾನೆ ಅಪ್ಪಾಜಿ. ಅಪ್ಪಾಜಿ ನನಗೆ ಹೊಟ್ಟೆ ಉರಿಯತ್ತೆ ಅಪ್ಪಾಜಿ. ಎತ್ತರಕ್ಕೆ ಬೆಳೆದಿರೋ ಮಗ, ಅಷ್ಟೆಲ್ಲ ಓದಿರೋ ಮಗ ಸುಮ್ಮನೆ ಮನೇಲಿ ಕೂತಿದ್ದಾನೆ ಅಪ್ಪಾಜಿ. ಅವ್ನು ನೋಡಿದಾಗ್ಲೆಲ್ಲ ನಂಗೆ ಹೊಟ್ಟೆ ಚೂರಿ ಹಾಕ್ದಾಗತ್ತೆ ಅಪ್ಪಾಜಿ. ಅಪ್ಪಾಜಿ ಏನಾದ್ರು ಮಾಡಿ ಅಪ್ಪಾಜಿ ಅಂತ ನೀನ್ ಕೇಳ್ತೀಯ. ಆಗ ನಾನೇನ್ ಹೇಳ್ತೀನಿ, ಬ್ರಹ್ಮ ಸತ್ಯ ಮಗಳೇ ಜಗನ್ಮಿಥ್ಯ. ಅಪ್ಪಾಜಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಸರಿ ಅಪ್ಪಾಜಿ, ಆದ್ರೆ ನನ್ನ ಮಗಳ ಮದುವೆ, ನನ್ನ ಮಗನ ಕೆಲಸ. ಮಗಳೇ ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಪ್ಪಾಜಿ ಜಗತ್ತೆಲ್ಲ ಮಿಥ್ಯ, ನೀವು ಮಿಥ್ಯ, ನಾನ್ ಸತ್ಯ. ಅನುಭವಿಸ್ತಿರೋ ನನಗ್ ಗೊತ್ತು ನನ್ ಕಷ್ಟ ಏನು ಅಂತ. ನೀವಿಲ್ಲಿ ಕೂತ್ಕೊಂಡು ಮಿಥ್ಯ 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 ಅನ್ಬಿಟ್ರೆ ನನ್ ಜೀವನ ಮಿಥ್ಯ ಆಗಲ್ಲ ಅಪ್ಪಾಜಿ. ನಾ ಬರ್ತೀನಿ ಅಂತ ಹೇಳಿ ನೀನು ಅಕ್ಷತೆನೂ ತಗೊಳ್ಳದೆ ಹೊರಟೋಗ್ತೀಯ. ದಟ್ ಈಸ್ ದ ರಿಯಾಲಿಟಿ. ದಿಸ್ ಇಸ್ ವಾಟ್ ಸ್ವಾಮಿ ವಿವೇಕಾನಂದ ಹ್ಯಾಸ್ ಟೋಲ್ಡ್. ಡೋಂಟ್ ಟೀಚ್ ವೇದಾಂತ ಟು ದ ಹಂಗ್ರಿ ಪೀಪಲ್. ನನಗೆ ಪರದ್ದು ಗೊತ್ತಿದೆ ಮಗಳೇ, ನಾವು ಇರುವುದೇ ಪರಕ್ಕೋಸ್ಕರ. ಆದ್ರೆ ನಿನಗೆ ಇಹದಲ್ಲಿ ನಾನು ಏನನ್ನೂ ಮಾಡದೆ ಪರ ಕರ್ಕೊಂಡು ಹೋಗ್ತೀನಿ ಅನ್ನೋದು ಸುಳ್ಳು. ಮಗು ಸ್ಕೂಲ್ಗೆ ಹೋಗಲ್ಲ ಅಂದಾಗ ತಾಯಿಗೆ ಗೊತ್ತಿದೆ ಚಾಕ್ಲೇಟ್ ಕೊಡಬಾರ್ದು ಅಂತ, ಆದ್ರೂ 3 ದಿನ ಚಾಕ್ಲೇಟ್ ಕೊಡ್ತಾಳೆ. ಯಾಕೆಂದ್ರೆ 4ನೇ ದಿನದಿಂದ ಕರ್ಕೊಂಡು ಹೋಗೋಕೆ ಸರಾಗ ಆಗತ್ತೆ ಅಂತ ಹೇಳಿ. ನಾನು ಆ ದೈವಿಕ ಶಕ್ತಿ ಅಂದ್ರೆ ಏನು ಅನ್ನೋದನ್ನ ನಿನ್ನ ಅನುಭವಕ್ಕೆ ತಂದಾಗ ನೀನಾಗೆ ನೀನು ಪರದ ಕಡೆಗೆ ಬರ್ತೀಯೇ ಹೊರತು ಅದನ್ನ ಬಿಟ್ಟು ನಾ ಪರದಲ್ಲೇ ಕಾಡಿದ್ರೆ ಬರಲ್ಲ. ದಟ್ ಈಸ್ ದ ಹಾರ್ಡ್ ರಿಯಾಲಿಟಿ. ದಟ್ ಈಸ್ ವೈ ವಿ ಹ್ಯಾವ್ ಟೇಕನ್ ದಿಸ್ ಸ್ಟೆಪ್ ಆಫ್ ಗೋಯಿಂಗ್ ಟು ದಿಸ್ ಡಿವೈನ್ ಎಕ್ಸ್ಪೆರಿಮೆಂಟ್ಸ್. ಈ ದೈವಿಕ ಶಕ್ತಿಗೆ ಹೋಗಕ್ಕೆ ಅದೇ ಕಾರಣ. ಅದು ಹೋಗ್ತಾ ಹೋಗ್ತಾ ನಿಂಗೆ ಅರ್ಥ ಆಗ್ತಾ ಬರುತ್ತಲ್ಲ, ನೀನೇ ಬರ್ತೀನ ಕರೀದೇ ಇದ್ರುವೆ ಪರದ ಕಡೆಗೆ ನೀನೇ ಬರ್ತಾ ಹೋಗ್ತೀಯ. ಹಾಗಾಗಿ ಆ ಸ್ತೋತ್ರಗಳಲ್ಲಿ ಅದರೊಳಗೆ ನಾವು ಅದಕ್ಕೋಸ್ಕರನೇ ಇವಾಗ ವಿಶೇಷವಾಗಿ ನಾವು ಲಲಿತಾ ಸಹಸ್ರನಾಮ, ದೇವಿ ಕವಚ 10 ನಿಮಿಷ ಬರುತ್ತೆ ದಿನ. ಅದನ್ನ ಕೇಳು ಮನೆಯಿಂದ ಹೊರಡು. ಯಾವ ಆಕ್ಸಿಡೆಂಟ್ ಆಗೋದು ತಪ್ಪೋಗುತ್ತೆ. ಮೊನ್ನೆ ನಾನೇನು ಹಾಕಿದ್ರು ಅಥವಾ ಹಾಕಿದಾರೋ ಇಲ್ವೋ ನನಗೆ ಹೇಳಿದ್ರು ಗೊತ್ತಿಲ್ಲ. ಬಸ್ಸು ಪಲ್ಟಿಯಾಗಿ ಬಿದ್ದಿದೆ, ಮದುವೆ ಮನೆಗೆ ಹೋಗು ಬಸ್ಸು. ಅದ್ರ ಮೇಲೆ 2 ಎಲೆಕ್ಟ್ರಿಕ್ ಕಂಬ ಬಿದ್ದಿದೆ, ಇಡೀ ಶಾಕ್ ಆಗ್ತಾ ಇದೆ. ಹಳ್ಳಿಯವ್ರು ಕೂಡ ಹೋಗಕ್ಕಾಗಿಲ್ಲ. ಅಲ್ಲಿದ್ದವ್ರು ಯಾರೋ ದೇವಿ ಕವಚ ಹೇಳ್ಕೊಂಡು ಅಪ್ಪಾಜಿ ಫೋಟೋ ಇಟ್ಕೊಂಡಿದ್ರು. ಈ ಸುಮಾರು ನ್ಯೂಸ್ ಅಲ್ಲೆಲ್ಲ ಬಂತು, ಮಿನಿಮಮ್ 25 ಜನ ಸ್ಪಾಟ್ ಔಟ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಒಬ್ರು ಮಾತ್ರವೇ ಸ್ಪಾಟ್ ಅಲ್ಲಿ ಹೋದ್ರಂತೆ, ಮಿಕ್ಕದವರೆಲ್ಲ ಸೇಫ್ ಆಗಿ ಬಂದ್ರು, ಇನ್ಕ್ಲೂಡಿಂಗ್ ಮದುವೆ ಗಂಡು. ಆಮೇಲೆ ಹೋಗಿ ಮದುವೆನೂ ಚೆನ್ನಾಗಾಯ್ತು ಅಂತ ದೇ ಹ್ಯಾವ್ ಸೆಂಟ್ ದ ಮೆಸೇಜಸ್, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ. ಇಟ್ ಹ್ಯಾಪನ್ಸ್. we are not making use of the divine power ಅನ್ನೋದೇ ಹೊರತು ಡಿವೈನ್ ಪವರ್ ಇಲ್ಲ ಅಂತಲ್ಲ. ಇಟ್ ಇಸ್ ದೇರ್ ಬಟ್ ವಿ ಹ್ಯಾವ್ ಫೇಲ್ಡ್ ಟು ಯೂಸ್ ಇಟ್. ನಾವು ಅದನ್ನ ಮಾಡ್ಕೊಳ್ದೆ ಏನೂ ಇಲ್ಲ ಭಗವಂತ ಏನೂ ಇಲ್ಲ. ಇರುವುದೆಲ್ಲ ಎಲ್ಲಿದೆ? ದುಬೈ ಪಾರ್ಕಲ್ಲಿ, ಪಾಂಡ್ ಪಾರ್ಕಲ್ಲಿ, ಅಥವಾ ನ್ಯೂ ಇಯರ್ಸ್ ಸೆಲೆಬ್ರೇಷನ್ ಅಲ್ಲಿ ಇರುತ್ತೆ. ನೀನು ಅದನ್ನ ಮಾಡಬೇಡ ಅಂತಲ್ಲ ನಾನು ಹೇಳ್ತಿರೋದು. ಬಟ್ ಹ್ಯಾವ್ ಫರ್ಗಟನ್ ದಟ್ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್, ನಮ್ಮ ಭಾರತೀಯ ಆಸ್ತಿ ನಮ್ದು, ಅದನ್ನ ಮರ್ತಿದ್ಯಾ ಅಂತ. ಹಾಗಾಗಿ ಮೊದಲು ಅಕ್ಷರದಲ್ಲಿ ತುಂಬಿಟ್ರು ಬೀಜಾಕ್ಷರ, ಪದದಲ್ಲಿ ತುಂಬಿಟ್ರು ಮಂತ್ರ, ಸ್ತೋತ್ರದಲ್ಲಿ ತುಂಬಿಟ್ರು, ವಾಕ್ಯದಲ್ಲಿ ತುಂಬಿಟ್ರು ಅದೇ ಸ್ತೋತ್ರ. ಕೊನೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಎಲ್ಲ ಪವರ್ ಸ್ಟೋರೇಜ್ ಖಾಲಿ ಆಯ್ತಲ್ಲ, ಕೊನೆಗೆ ಅವ್ರು ಏನ್ ಮಾಡಿದ್ರು, ಒಂದು ಜನಾಂಗ ಇದೆ, ಅದು ದುಬೈಯಲ್ಲೂ ಇದೆ, ಅಬುದಾಬಿಲೂ ಇದೆ, ಐಲ್ಯಾಂಡ್ನಲ್ಲೂ ಇದೆ. ಏನಪ್ಪಾ ಅಂದ್ರೆ ಅವತ್ತು ದುಡಿದರೆ ಅವರಿಗೆ ಊಟ, ದುಡಿದೇ ಇರಲಿಲ್ಲ. ಎಲ್ಲೋ ಗಾರೆ ಕೆಲಸನೋ, ಮಣ್ಣು ಹೊರೋದೋ, ಸಿಮೆಂಟ್ ಹೊರೋದೋ, ಕಲ್ಲು ಹೊರೋದೋ ಮಾಡ್ತಾ ಇರ್ತಾರೆ ಬಿಲ್ಡಿಂಗ್ ಕಟ್ಟಕ್ಕೆ. ಅವ್ರಿಗೆ ಒಂದಿನ ಏನಾದ್ರು ಕೆಲಸ ಇಲ್ಲ ಅಂದ್ರೆ ಅವತ್ತು ಸಂಬಳ ಇಲ್ಲ, ಊಟ ಇಲ್ಲ, ಆ ಪರಿಸ್ಥಿತಿ. ಯಾರೋ ಆ ಸ್ಥಿತಿಯಲ್ಲಿ ಇರ್ತಾರೆ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ನಾನು ಬಾ ನೀ ತುಂಬಾ ಕಷ್ಟದಲ್ಲಿ ಇದೆಯಲ್ವಾ, ನಿಂಗೆ ಲಲಿತಾ ಸಹಸ್ರನಾಮ ಹೇಳ್ಕೊಡ್ತೀನಿ ಅಂದ್ರೆ ಆಗತ್ತಾ?
ಅಯ್ಯೋ ಪಾಪ ಬಡತನ, ಪಾಪ ಇರೋದೇ ಬಡತನ, ಇನ್ನೇನು ಶ್ರೀಮಂತ ಇದ್ದಿದ್ದು ಇಲ್ಲಿ ಆಗಿರೋದು, ಇಲ್ಲೊಂದು ಬಿಸ್ನೆಸ್ ಮಾಡೋನು, ಮಣ್ಣು ಬರೋನು, ಸಿಮೆಂಟ್ ಯಾಕೆ ಬರೋನು, ಅವನ್ ಕರೆದ್ಬಿಟ್ಟು ನಿಂಗೆ ಲಕ್ಷ್ಮೀ ಹೃದಯ ರಹಸ್ಯ ಪೂಜೆ ಹೇಳ್ಕೊಡ್ತೀನಿ, ಒಂದ್ ಚೊಂಬ್ ಮೇಲೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡು ಅಂದ್ರೆ ಅವನಿಗೆ ಅನೇಕರಲ್ಲಿ ದೇವ್ರ ಮನೆ ಇದೆಯಾ ಪಾಪ, ನಾವು ಅಲ್ಲಿ ಯಾಕೆ ಹೋಗ್ಬೇಕು, ಇಲ್ಲಿ ಯಾರ ಮನೆಯಲ್ಲೂ ದೇವ್ರ ಮನೆ ಇಲ್ಲ, ಅದು ಪ್ರಶ್ನೆ ಬೇರೆ. ಪಾಪ ಅವರೇ ಎಲ್ಲೋ ಒಂದ್ ಕಡೆ ಒಂದ್ ಟಿಪಾಯ್ ಮೇಲೆ ದೇವ್ರು ಇಟ್ಕೊಂಡು ಅದಕ್ಕೊಂದು ಕಲ್ತನ್ನ ಹಾಕೊಂಡು ಅವರೇ ಮಾಡ್ಕೊಂಡಿರ್ತಾರೆ ಪಾಪ. ಐ ಡೋಂಟ್ ಬ್ಲೇಮ್ ದೆಮ್ ಬಿಕಾಸ್ ಇಟ್ ಇಸ್ ಲೈಕ್ ದಟ್ ಓನ್ಲಿ, ದ ಪ್ಲೇಸ್ ಇಸ್ ಲೈಕ್ ದಟ್ ಓನ್ಲಿ. ಬಟ್ ಅವರು ಅದನ್ನ ಕಳ್ಕಳ್ದೆ ತಮ್ಮದೇ ಅದು ಮಾಡ್ಕೊಂಡಿರೋದು, ದಟ್ ಇಸ್ ಗ್ರೇಟ್. ಮಾಡಿ ದೇವ್ರ ಮನೆ ಮಾಡದೇ ಇರೋದು, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ಈಗ ನಾನು ಅಂಥವ್ರನ್ನ ಕರ್ಕೊಂಬಂದು ಅವ್ರಿಗೆ ಯಂತ್ರ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಅವ್ರನ್ನ ಕರ್ಕೊಂಬಂದು ನಾವು ಪೂಜೆ ಪುನಸ್ಕಾರ ಮಾಡ್ಸಕ್ ಆಗಲ್ಲ. ಅಂಥವ್ರಿಗೆ ಏನ್ ಮಾಡಿದ್ರು ಋಷಿ ಮುನಿಗಳು, ಲಾಸ್ಟ್ ಸ್ಟೋರೇಜ್ ಏನ್ ಮಾಡಿದ್ರು, ಒಂದು ಪುಸ್ತಕದಲ್ಲಿ ತುಂಬಿಟ್ಬಿಟ್ರು. ಯು ಹ್ಯಾವ್ ನಾಟ್ ಬರೆಡ್ ದಟ್ ಪುಸ್ತಕ? ಆ ಪುಸ್ತಕದಲ್ಲಿ ತುಂಬಿಟ್ಬಿಟ್ಟು ಹೇಳಿದ್ರು, ಯತ್ರ ಈ ತತ್ಪುಸ್ತಕಂ ತಿಷ್ಟೇ ಲಕ್ಷ್ಮೀ ನಾರಾಯಣಾತ್ಮಕಂ ಭೂತ ಪೈಶಾಚ ಬೇತಾಲಂ ಭಯಂ ತತ್ರ ನ ಜಾಯತೆ ಅಂತ ಘೋಷಣೆ ಮಾಡಿದ್ರು ಅಥರ್ವಣ ವೇದದಲ್ಲಿ. ಬರೀ ಒಂದು ಈ ಪುಸ್ತಕವನ್ನ ತಗೊಂಡು ಹೋಗಿ ನೀವು ಮನೆಯಲ್ಲಿ ಇಡೋದ್ರಿಂದ ನಿನ್ನ ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ವೈಬ್ರೇಷನ್ಸ್ ಹೋಗುತ್ತೆ. ಎಲ್ಲಕ್ಕೂ ಕಾರಣ ಮನೆಯಲ್ಲಿರುವ ನೆಗೆಟಿವ್ ವೈಬ್ರೇಷನ್ಸ್. ಜಸ್ಟ್ ಕೀಪ್ ದಿಸ್ ಬುಕ್. ಅದು ಗೊತ್ತಾದ ತಕ್ಷಣ ಅದನ್ನೇ ಪ್ರಿಂಟ್ ಹಾಕಿ more than 1 lakh people we have distributed. ತರ್ಲಿಲ್ವಾ ಈ ಪುಸ್ತಕನ? ಇಲ್ಲೇ ಇದೆಯಲ್ಲ ನಿಮ್ಮ ಮನೆಯಲ್ಲೇ. ಆ ಪುಸ್ತಕನ ತಗೊಂಡೋಗಿ ಬರೀ ಪುಸ್ತಕ ಇಡುವುದಿಲ್ಲ. ದಟ್ ಇಸ್ ದ ಕೆಪಾಸಿಟಿ ಆಫ್ ಋಷಿಸ್. ಬರೀ ಪುಸ್ತಕದ ವಿಶೇಷ ಅಲ್ಲ, ಆ ಪುಸ್ತಕದೊಳಗೆ ಆ ಶಕ್ತಿ ತುಂಬುದ್ರಲ್ಲ ನಮ್ಮ ಋಷಿ ಮುನಿಗಳು, ಅದು ಅವರ ವಿಶೇಷ. ಈ ಪುಸ್ತಕ ಗೊತ್ತಾದಾಗಲೇ ವಿ ಹ್ಯಾವ್ ಗಾಟ್ ಇಟ್ ಪ್ರಿಂಟೆಡ್ ಅಂಡ್ ಗಿವ್ ಇಟ್ more than 1 lakh people so far. ಇದು lots of experiences are coming. Beginning ಅಲ್ಲಿ when we started, it is at ಬೆಂಗಳೂರಲ್ಲಪ್ಪ, ಅದು ದತ್ತಪೀಠ ಹೆಸರು ಮರ್ತು ಬಿಟ್ಟ ನಾನು, ಆ ಏರಿಯಾ ಹೆಸರು ಮರ್ತೆ. ಅಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಆನ್ ದಿ ಫಸ್ಟ್ ಬುಕ್ ಪ್ರಿಂಟ್ ಆಗಿದ್ದಲ್ಲೇ. ಆಕ್ಚುಯಲ್ ಆಗಿ ಏನಾಯ್ತು, ಈ ಪುಸ್ತಕ ತಗೊಂಡು ಹೋಗಿ ಒಬ್ರು ಹೊಸಕೋಟೆಯವರು, ಅದೇ ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಫೀಡ್ಬ್ಯಾಕ್ ಬಂದಿದ್ದು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಅವರ ತಂದೆಗೆ ಅವ್ರ ತಾಯಿ ಸತ್ತು ಹೋಗಿ ಸುಮಾರು 7 years ಆಗಿತ್ತು. ತಂದೆ ಒಬ್ಬರೇ ಇದ್ದಾರೆ, ಹೆಂಡತಿ ಸತ್ತು ಹೋದ್ಮೇಲೆ ಈತನಿಗೆ ನಿದ್ದೆನೇ ಬಂದಿಲ್ಲ ಒಂದು ಫಾರ್ 7 years. ಹಾಗಾಗಿ ಯಾವಾಗ ಮನುಷ್ಯನಿಗೆ ನಿದ್ದೆ ಇಲ್ಲ, ಆರೋಗ್ಯ ಇಲ್ಲ, ಅಥವಾ ನಾವು ಇದನ್ನೆಲ್ಲ ಹೇಳಿದಾಗ ಅವ್ರಿಗೆ ಅನ್ನಿಸ್ತು, ಆ ಮನುಷ್ಯ ಏನ್ ಮಾಡಿದ್ದಾನೆ, ಮಗ ಬಂದಿದ್ದು ಅನ್ನೋ ಸತ್ಸಂಗಕ್ಕೆ ಇದೊಂದನ್ನು ತಗೊಂಡು ಹೋಗಿ ಅವ್ರ ತಂದೆಯ ತಲೆದಿಂಬಿನ ಕೆಳಗಡೆ ಇಟ್ಟಿದ್ದಾನೆ. ಯಾವಾಗ ತಲೆದಿಂಬಿನ ಕೆಳಗಡೆ ಇಟ್ಟ ಅವತ್ತಿಂದ ಚೆನ್ನಾಗಿ ಅವ್ರಿಗೆ ನಿದ್ದೆ ಬರ್ತದೆ. ಯಾವಾಗ ನಿದ್ದೆ ಬರ್ತಿದೆ, ಆ ಆರೋಗ್ಯ ಸುಧಾರಿಸ್ತಾ ಇದೆ. ಆ 1 ವಾರ ಕಳೆದಿದೆ. ಅವರ ತಂದೆ ಒಂದಿಷ್ಟು ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡೋಣ ಅಂತೆಲ್ಲ ತೆಗೆದು ನೋಡೋದು ದಿನ ಕೆಳಗಡೆ ಈ ಪುಸ್ತಕ ಇದೆ. You have to experience yourself. Just don't hear the stories. That is not the thing. ಹಾಗಾಗಿ ಪುಸ್ತಕದಲ್ಲಿ ತುಂಬಿಟ್ಟು ಬೆಳೆದ್ರು, ಯತ್ರ ಈ ತತ್ಪುಸ್ತಕಂ ತಿಷ್ಟೇ ಲಕ್ಷ್ಮೀ ನಾರಾಯಣಾತ್ಮಕಂ ಭೂತ ಪೈಶಾಚ ಬೇತಾಲಂ ಭಯಂ ನತ್ರ. ಅನೇಕರು ಗುಜರಾತ್ ಅಂಡ್ ಮಹಾರಾಷ್ಟ್ರ ಎಲ್ಲವ, ಅವ್ರಿಗೆ ಕನ್ನಡ ಬರಲ್ಲ, ಆದ್ರೂ ತಗೊಂಡೋಗಿ ಇಲ್ಲಿ ಯಾವ ಲ್ಯಾಂಗ್ವೇಜ್ ಮುಖ್ಯ ಅಲ್ಲ, ಅದ್ರೊಳಗಿರೋ ಶಕ್ತಿ ಮುಖ್ಯ. ಅಪ್ಪಾಜಿ ಇದನ್ನ ತಗೊಂಡೋಗಿ ಎಲ್ಲಿ ಇಟ್ಟಿರ್ಬೇಕು, ಅವರು ಡಬ್ಬಿಲಿ ಇಟ್ಟಿದ್ರು, ಡಬ್ಬಿಲೇ ಇಡ್ಬೇಕಾ? ನೀನ್ ಎಲ್ಲಾರು ಇಡು, ಹಳೆ ಪೇಪರ್ ಇಡು, ಕಡೆ ಇಡು, ನೋ ಪ್ರಾಬ್ಲಮ್. ನೀನ್ ಎಲ್ಲಿ ಇಡ್ತೀಯಲ್ಲ, ನಿನ್ ಮನೆ ಒಳಗೆ ಇದ್ರೆ ಸಾಕು. ಯಾಕೆಂದ್ರೆ ಬೆಂಕಿ ಮುಟ್ಟಿದ್ರು ಸುಡುತ್ತೆ, ಗೊತ್ತಿದ್ ಮುಟ್ಟಿದ್ರು ಸುಡುತ್ತೆ, ಗೊತ್ತಿಲ್ಲದೆ ಮುಟ್ಟಿದ್ರು ಸುಡುತ್ತೆ. ದಟ್ ಈಸ್ ದ ಥಿಂಗ್. ಸೊ ದ ಟೋಟಲ್ ಎಕ್ಸ್ಪೆರಿಮೆಂಟ್ಸ್ ಈಸ್ ಕಾಲ್ಡ್ ದ ಡಿವೈನ್ ಪವರ್ ಎಕ್ಸ್ಪೆರಿಮೆಂಟ್ಸ್. ಇದನ್ನೆಲ್ಲವ ನಾವು ಶಕ್ತಿ ಪ್ರಯೋಗ ಅಂತ ಕರೆದು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೋದ ಕಡೆಯಲ್ಲಿ ಬರೀ ಭಾಷಣ ಮಾಡೋದು ಹೋಗೋದಲ್ಲ, ಆ ಶಕ್ತಿ ಅನ್ನೋದು ಭಗವಂತಂಗೆ ಹಾಗಿದೆ ಹೀಗಿದೆ ಅಂತ ಏನ್ ಹೇಳಿದ್ರೇನು, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಫಸ್ಟ್ ಶುರು ಮಾಡಿದೆ ಯಾವ್ದು ಅನುಭವಕ್ಕೆ ಬರಬೇಕು ಅಂತ. ಅದು ನಿನ್ನ ಹಾಲು ಹಾಲು ಅಂತ ಎಷ್ಟು ಪುಸ್ತಕ ಓದಿದ್ರೇನೋ, ಹಾಲಿನ ಬಗ್ಗೆ ಎಷ್ಟು ಕೇಳಿದ್ರೇನೋ, ಏನಾದ್ರೂ ಕಷ್ಟಪಟ್ಟು ಕಾಲು ಲೋಟ ಹಾಲು ಕುಡಿದು ಸಂಪಾದನೆ ಮಾಡಿ ಕಾಲು ಲೋಟ ಹಾಲು ಕುಡಿದು ಬಿಡು, ಆಗ ನಿನಗೆ ಗೊತ್ತಾಗತ್ತೆ ಹಾಲು ಅಂತ ರಾಮಕೃಷ್ಣರು ಹೇಳಿದ್ರು. ಆ ಹಾಲು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಯಾಕಂದ್ರೆ 22 ವರ್ಷದ ಸಾಧನೆ
ನಿನ್ನನ್ನು ಅದನ್ನೆಲ್ಲ ಮಾಡು ಅಂತ ನಾನು ಹೇಳಕ್ಕಾಗಲ್ಲ. ಈಗ ನಾನೇ ಸಂಪಾದನೆ ಮಾಡಿರುವ ಹಾಲಲ್ಲಿ ನಿನಗೆ ಒಂದೊಂದು ಚಮಚ ಕೊಡ್ತೀನಿ, ಕುಡಿದು ನೋಡು, ಆಗ ಗೊತ್ತಾಗತ್ತೆ ಹಾಲು. ದಿಸ್ ಇಸ್ ದ ವೆರಿ ಬೇಸಿಸ್ ಆಫ್ ದಿಸ್ ಸತ್ಸಂಗಸ್ ಎಲ್ಲ ಕಡೆ ಮಾಡ್ತಾರೆ. ಅದನ್ನ ಬರೀ ಭಾಷಣ ಮಾಡಕ್ಕಲ್ಲ, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದಟ್. ಅದಕ್ಕೋಸ್ಕರ ಹೋದ ಕಡೆನೆಲ್ಲ ವಿ ಆರ್ ಗಿವಿಂಗ್ ಸಮ್ ಮೆಟೀರಿಯಲ್ಸ್ ಫಾರ್ ಯುವರ್ ಎಕ್ಸ್ಪೆರಿಮೆಂಟ್. ಒಂದು 20 ರೂಪಾಯಿ INR, ನಾಟ್ ದಿರಮ್ಸ್. ಅದ್ಯಾಕೆಂದ್ರೆ ಅಲ್ಲಲ್ಲಿ ಕರೆನ್ಸಿ ನಂಗೆ ಸಿಗಲ್ವಲ್ಲ. ನೀವು ಮೊನ್ನೆ ಯುರೋಪ್ ಹೋಗಿದ್ದೆ, ಯೂರೋಸ್ ಹೇಳ್ತಿರ್ಲಿ ನಾನು, ಅದೋದ ಇಟ್ ಈಸ್ 1:100. ಅದು ನಾನು 20 ರೂಪಾಯಿ ಕೊಟ್ಬಿಟ್ರೆ ಅದೆಷ್ಟಾಯ್ತು ಅಲ್ಲಿಗೆ? 2000 ರೂಪಾಯಿ. ಹೌ ಕ್ಯಾನ್ ಐ ಮ್ಯಾನೇಜ್? ಅದಕ್ಕೆ ವಿ ಹ್ಯಾವ್ ಮೇಂಟೈನ್ INR ಕರೆನ್ಸಿ. ಇದು ಇಟ್ ಇಸ್ ನಾಟ್ ಜಸ್ಟ್ ನೋಟ್, ಇಟ್ ಇಸ್ ನಾಟ್ ಜಸ್ಟ್ ಕರೆನ್ಸಿ ನೋಟ್, ಇಟ್ ಈಸ್ ಡಿವೈನ್ ಎನರ್ಜೀಸ್ ಫಿಲ್ಡ್ ವಿತ್. ನಾನು ಹೇಳಿದ್ನಲ್ಲ ಬಾಣಗಳಿಗೆ ತುಂಬ್ತಿದ್ರು ಅಂತ ಹೇಳಿದ್ನಲ್ಲ, ಅದೇ ತರ ಇದನ್ನ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲ ಇಡಲು, ನಿನ್ನ ಜೊತೆ ಇಟ್ಕೋಬೇಕು ಯಾವತ್ತೂ. ನೀನು ಹೊರಗೆ ಹೋಗುವ ಜೊತೆಯಲ್ಲಿ ಇಟ್ಕೊಂಡ್ರೆ ಅದು ನಿನ್ನ ರಕ್ಷಣೆಯನ್ನ ಮಾಡುತ್ತೆ, ಮತ್ತು ನೀನೇನ್ ಅನ್ಕೊಂಡಿದ್ಯಾ ಅದು ನಡೆಯುತ್ತೆ. ದ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಈಸ್ ಅನಾರೋಗ್ಯದ ಸಮಸ್ಯೆ ತುಂಬಾ ಜನಕ್ಕಿರುತ್ತೆ. ಅಂತವರು ಇದನ್ನ ಒಂದೊಂದು ಇದಕ್ಕೂ ಅಷ್ಟೇ, ಇಟ್ ಇಸ್ ನಾಟ್ ಜಸ್ಟ್ ಟರ್ಮರಿಕ್ ಪೌಡರ್, ಇಟ್ ಈಸ್ ಟರ್ಮರಿಕ್ ಪೌಡರ್ ಎನರ್ಜೈಸ್ಡ್ ಬೈ ದ ಡಿವೈನ್ ಪವರ್. ಒಂದೊಂದು ಚಿಟ್ಕಿ ರಾತ್ರಿ ಮಲಗುವಾಗ 5 days ಹಾಲಲ್ಲಿ ಹಾಕಿ ಕುಡಿ, 5 ದಿನ ಬಿಡು, ಮತ್ತೆ 5 ದಿನ ಕೊಡು. ಇದು ಪೀರಿಯಡ್ಸ್ ಪ್ರಾಬ್ಲಮ್ ಇರೋರಿಗೆ, ಮೆನೋಪಾಸ್ ಟೈಮಲ್ಲಿ ಇರೋರಿಗೆ, ಸಂತಾನ ಇಶ್ಯೂಸ್ ಚಿಲ್ಡ್ರನ್ ಇಲ್ಲದೆ ಇರೋರಿಗೆ, ಈವನ್ ಇಟ್ ಹ್ಯಾಸ್ ಕ್ಯೂರ್ಡ್ ದ ಕ್ಯಾನ್ಸರ್ ಅಂಡ್ ಡಯಾಲಿಸಿಸ್. 3 ಸರಿ ವಾರಕ್ಕೆ 3 ಸರಿ ಡಯಾಲಿಸಿಸ್ ಮಾಡ್ತಾ ಇದ್ದವರು ಕಿಡ್ನಿ ಪವರ್, ಇಟ್ ಹ್ಯಾಸ್ ಬ್ರಾಟ್ ದಮ್ ಟು one dialysis per week. ಆತರ that is the power. And I don't want to go on explaining all these things, how it works and etc. Because if you are in the group, you will know in the second one. The third one is akshata. This is called as the akshata. When it is energized, it is called as mantra akshata. ಇದನ್ನ ತಗೊಂಡು ಹೋಗಿ ಒಂದು ಪೇಪರ್ ಅಲ್ಲಿ ಪೊಟ್ನ ಕಟ್ಟಿ ತಲೆದಿಂಬಿನ ಕಡೆ ದೇವರ ಮನೆಯಲ್ಲಿ ಇಡೋ. ಆಫ್ಟರ್ 30 days ಅದನ್ನ ಅಡಿಗೆಗೆ ಹಾಕು. ಇಲ್ಲ ಅಂತಂದ್ರೆ ಯಾರು ಮನೆಯಲ್ಲಿ ತೀವ್ರತರವಾದ ಕಾಯಿಲೆ ಇದ್ರೆ ಅದನ್ನ ಪೇಪರ್ ಅಲ್ಲಿ ಏನ್ಪುಟ್ಟ I have come to the end. That's why I asked in the beginning. Actually, this is not just 20 rupee currency. This is 20 rupee currency filled with the divine power. You have to experience that. For that only I am giving you the discourses on the divine power will not serve any purpose, because you have heard many such discourses. What's the use of that? Until and unless you have an experience, there is no meaning in explaining the things. That is the conclusion that I have drawn from myself. That is why, to make you and to have an experience, I am giving you some experiment materials as prasadam. The first one is this 20 rupees currency. Actually, it is not just 20 rupees currency, it is filled with the divine power. You just keep it with you when you go outside always, whether you are a lady or a male one. It will do two things, it definitely do. There are lakhs of feedback from this various persons. One thing is it protects you. Second one, whatever you wish, it is going to happen. You just keep it with you and conduct the experiment from today itself or today itself. This is very, very important one. That is this 20 rupees currency filled with the divine power. Because just I am gone telling some divine power is there, divine power is there, it can be used for the mankind. Then what you are going to understand? Until and unless you have an experience. The second one, what I have told you, is this turmeric powder. Actually, this is not just turmeric powder. Doing archana with divine power has been filled with this turmeric powder. That is why it is called as Haridramruta. For anyone who is suffering from any ill health or disorders and diseases, you take a pinch while going to the bed with a small amount of milk or water, 5 days, and give a gap for 5 days, take for another 5 days, if necessary for another 5 days. This has solved the many ill health and the diseases from many, including the cancer. It has treated even the cancer from the 4th stage. It has killed to some people. And many of my little girls,
They are having periods problems from the beginning itself. This is the modern age. They are having PCODs or PCOS like that, etc. Just you take this for 5 days now and take during the periods 1 to 5 days. Within 2 months, your periods will be regularized. This is important because this period param creates all other problems. Until and unless it is regularized, it creates so many other physical and mental problems to the young girls. The third one, who has not got the issues, that is the babies. For them also, we have given this. And you take, both of you take for 5 days, a pinch with a small amount of milk for 5 days. And when you are getting the periods, you take for 5 days. This has given results, not thousands, lakhs of people. Even for those who have not got the issues, even after 20 years, with all IVF and IOU, etc., this has given the result. Then only you will understand what is the divine power, not just. This is the second one. The third one I have told you, this is Akshata. This is the yellow rice. But when it is energized with the divine power, it is called as Mantra Akshata. Just you pack this in a paper, I will give you. Just you pack this and keep it in your puja room. What to do, Apaji? This UAE, we are having no puja rooms. No problem. You keep it wherever. There at least one photo of God is there. It is there. It is that. You keep it for 30 days and then you mix it with the rice for the cooking. If there is any ill health problem, serious ill health problem, then you keep that in that paper pack below the pillow for 30 days. After 30 days, you don't use it for cooking. You have to throw it to the under a green tree or the green plant. This is the third experiment. And the fourth experiment, what is that, my child? Huh? Before that, I am having one more thing. You have not brought Sri Chakra? That's very, very important. But this I was remember. No, it is not. It is not. This is actually the photo of Sri Chakra, the most divine power. That is actually, this is a photograph of the Sri Chakra which I worship every day. It is not a photo taken from the Google. It is not downloaded photo. It is actually this is from behind all these things. This is very important for me because there are so many such problems. The two for the ladies during the menopause time, they feel that they are disgusted and distrust is there. I may die at any point of simply negative things comes to them. They do not get the good sleep. Whenever, even after getting the good sleep, they will wake up at some time. No, the sleep will come again. All other negative things are there. They feel that I am alone. No one is with me. I may die. What happens to my children like that? All negative thoughts comes to almost all, because that's because of the hormone changes. That is one time. The second time, many people used to complain that my daughter or my son has gone for depression. Second one. The third one, it always says, I have heard many such things in India. I don't know whether it is there in UAE or not, but I think it is always be there. My daughter is so good, and she in studies also she looks good, and she very good in studies also. But during some days, once in 2 or 3 months, she behaves for a few days in such a way that it is horrible for us. We have got her medically tested, and all reports are normal, and doctor said that there is no problem. But it is not always. Once in month or 2 months or 3 months, for a few days, she behaves in such a way that it is very, very difficult for us to control her also. This is another type of psychological problem. The last one, but the least, the fear. Even for the male or the female, oh, what happens? It may go. What happens? In the fear itself, they lose everything. You might have not read in the medical reports that the death rate
because of the snake bite. It is clearly stated that the persons who have died because of the snake bite is lesser, but the persons who had died because of the fear of snake bite, they are more. That is 70, this is 30, that is clearly given in the medical reports. Real biting, the death is only 30%. After the bite, because of the fear, more than 70% of the people has died. This is the cause for the fear. And there are so many causes for fear for each and every, whether it is male or female, for various reasons. Some disgust, some fear, some worry, some sorrow, etc. For all those, you keep this. First, you have to keep this in your puja room. If any such psychological problems are there, you just keep this below your pillow. The two things you have to keep. One is this one, and another is the mantra kshata. Within a short period, this is the experience of lakhs of people. They have come out of all those fears. This is how you are. This is very important because for all other things you can give medicines. For psychological problems, no science has given any particular medicine or the drugs for the psychological problem. The best, that is why we have done so much of things that we have. Because I am giving this photo after lamination, because this is very important for me. If just I give you the photo, you may lose it or it may be destroyed. You have to keep it permanently. That is my wish, because this solves many of our problems. Even the diseases starts from our mind. All the physical diseases to the body first starts from the mind. That is not my words, that is the science, medical science words. That is why if you feel free in your mind, most of your problems are solved. That is why, for this reason, if there is no such problems, you keep it in your puja room. If you have any such problems, you just keep it below the pillow. All these things you have to conduct experiments, and then only you will understand what best it is. And another thing, I have already told you about this book. If you just keep this book, it removes all type of negativity. All these things are not my contribution. It is the contribution given by my great rishis, thousands of years back, whom we have forgotten. I'm just making you to remember them and use this and experience what is the divine power and what is the contribution of our great rishis to this society. This is just I am giving you a tip. They have given so much of contribution. That is why our India is great. You have to experience this. For that only you just keep this book in your house. Wherever you go, nothing to worry. Even if you touch any hot plate with knowledge or without knowledge, finger is going to burn like that. If you keep with your knowledge, even if you do not know the language, also no problem. It is not the language that minds. It is the energy that is there in the book that minds. That will do. And the last but the least, then what I have to do myself for this? Okay, these are good things. Do you think that I need not do anything for that? No, you have to do another two things for yourself. One is Om Hrim Parashakti Namaha. This chanting, I have already explained what is its purpose, how it has come, and how it gives you the energy, the divine energy, and how it removes all the obstacles in your career and in your jataka. That is the horoscope. How it removes, I have explained. You go do this one. Second one, the very, very important one is the prayer. The two things in the spirituality is the japa and the prayer. Chanting the God's name and also the prayer. These are the only the main aspect. All other puja, homa, havanas, etc. they are secondary. The main thing is, don't blame me, don't mistake me if I say all religions follow these two things. Whatever they do, whatever the form or formless they found God, that's a different issue. They all do this japa, this chanting of God's name, and also this prayer prarthana. You go to any Christian and ask them why they are going to church on Sundays. What answer you are going? If you interview even the crores of Christians, they say for prayer. They will not say any other thing except the word prayer.
You ask any Mohammedan brothers what for they are doing, going to the mosque on Fridays. They say namaz. Namaz means the prayer. But when I ask you, why do you go to Hindu temple at Dubai? Then you say never. Nobody says the word prayer because we were not going to do the prayer. Just to see the God I have got. Some elevated souls says for the darshan of God I have to. But all these people, because we have forgotten these two aspects of japa and the prarthana, the prayer. What we have to pray? Again, it is the Lakshmi. Suvarna, this is again from the Atharvana Veda. Lakshmi Hrudaya said it has been taken. It is not my script. It is the given by our Rishis from Atharvana Veda. Suvarna Vrishtim Kurume Gruhesh. You have to ask 4 things from God Lakshmi. One is Suvarna Vrishtim Kurume Gruhesh. There should not be. Even in those ages of thousands of years back, the first prayer is Suvarna Vrishtim. Don't give any financial difficulties to us. All our financial problems should be solved. It is the first prayer even during the thousands of years back also. You may remember that is there for every season and every time it is there. So the first prayer is there. Suvarna Vrishtim Kurume Gruheshi. Second one is Sudhanya Vrishtim Kurume. That means there should not be any problem for our housing and our eating purposes. Then is Suvarna Vrishtim Kurume Gruheshi, Sudhanya Vruddhim Kurume Shriheshi, Kalyana Vruddhi. The third one is Kalyana means the welfare. Because we are having the big list of ourselves. I have to get transfer, I have to get the promotion, I have to go out from this place, I have to get my promotion, I have to become like that. And such other things, my daughter should get like this, my son has to get like this, I should own a house. Such all. I have not got an issue, I have to get an issue like that. And moreover, when my husband is not behaving with me, say, where is this? It is not a joke, it is so also, because I am hearing such things also from the people. We are not having any coordinated relationship, but we are living together, but yet we are not having the peaceful life with this. Let the harmony in the home should be. This is how all these things are done in one word that is called as Kalyana Vruddhim Kurume Gruheshi. This is the third prayer we have to learn. Then the third one is Vibhuti Vruddhim Kurume Gruheshi. This means that after getting these financial problems are solved because of Suvarna Vrishtim, Sudhanya Vrishti is also solved, and also Kalyana Vruddhim, but another one they say, for to have this in my life, I should get Ayassu Arogya, life, lengthy life, and also healthy life. Without these two things, all other things I may get, but what is the goal? More than that, I should be peaceful in my life. You may get so much of wealth without peace and harmony. What's the use of that? This is what the Rishis has found. And I should be happy. I should have a peaceful and happy life. And I should have a tendency to remember you, the God. That is also, they have put all these things in one word called Vibhuti Vruddhim. These 4 prayers you have to make to Lakshmi. Why Lakshmi? It is the only entity in which form only all our Haniya Baraha, that is that what is there on our forehead will be wiped and the new lines will be written. I don't want to explain, it is already 1:10. Have taken more than 1 hour, I think so. Huh? That is there, that is how. The totally concept is this. That's why we have got this printed. Actually, it was in Kannada language, but our Sridevi wanted me to have this in English also, that many people may feel very difficult. Even though they are Kannadigas, they feel very difficult to, that is the specialty of Kannadigas. Not any other language people do like this. But especially for Kannadigas, they feel very difficult to read Kannada. Correct. Because they prefer English. That is why we have got it printed also. This is the tickers, you place. This can be given. You can just paste it to a wall and you will just remember these 2 things, the prayer and also the japa. That makes it lot and lot.
last but least, you have to understand the psychology behind this. I may paste it in my bedroom, in the hall, or in my day puja room, like that, various one or two things. What is the use of just pasting this? What it, my husband do not believe all these things. My son is not bothered about the God at all. When I say, paste this sticker in my house, what is the use, Apaji? That's the real questions. Yes. I know you, don't mistake me. I do believe God, but not on these things, Apaji. Yourself may be like that. But you should remember that we are having two minds. One is the outer mind, another is the inner mind. We all work with our outer. I don't use the word conscious because it is very difficult for me to explain what is that. It takes lot of time for weeks together to make you to understand what is conscious. Then upliftment of consciousness, upgradation of consciousness, that's a different issue. I take this and use the word mind only. There are two minds. One is the outer mind and also the inner mind. For outer mind, we are all doing, but without all our knowledge, what is happening in our life, it is because of the inner conscious, that is the subconscious, that is the inner mind. I use the word inner mind. You may take a mobile, you may purchase a SIM, but unless the SIM is activated, your phone will not work. That activation is very important. What happens this? You just look at it, you may not chant, you may not look at it, your husband may not look at it, your son may not chant all these things. But even without their knowledge, when they see, their inner mind starts activating. This is the purpose. This is the reality that has our ancestors. This is the psychology. That is why they used to paste some gods' photos in our houses. But in the name of modern age, we have removed all these things. If you put Shiva's photo in your house, Shiva will not come and tell you, yes, I am here, what you want. He may not, or he may not, as that is I am not bothered. But at least when you see the Shiva's photo, your inner mind is activated, divine activation is going to take place. We have forgotten this major aspect of our psychology. That is what our forefathers has found. It is the great psychology. Without your knowledge, it is going to activate. Even you see a God photo. That is why God photos were there in our earlier houses, in our old houses. The God photos were there. It is not that whether you believe or do not believe, that's immaterial. But when you see why Gopurams are constructed for the various temples so high, because when you just see that Gopura from wherever you there in your village or the town, your inner conscious or the inner mind both starts activating the divine power. Nowadays, we are having so many problems of ourselves. Many people complains, my son is just 6 years. Apaji, he don't hear to our words at all, Apaji. He returns back the words. What shall I do, Apaji? Don't blame them. You have, for that, you are responsible for that. You have not got the positive thoughts to him through positive activations. For the only sake of the past activation of that positivity, they were keeping the photos. Not they are the great devotees. Just keeping a photo. Even when you go to any shop in old shops in India, they used to put some Lakshmi photo or some photos. It is there. Just because Lakshmi photo is there, your business will. It is not like that. By looking to that, you sitting the cash counter, if you just see the photo and say, Ma, your activation will take. Without your knowledge, the activation takes. That is the psychology behind all these things. That is why our photos, the divine, the God photos, carry itself a lot to us. We have forgotten to do all these things. That is why we are getting the new complaints. My son is 6 years. He don't hear to me at all. He will not hear to at all. Because we have failed to give the divine activation to it. It is so
You have to experience it. A small things, how it makes a lot of difference in our life. That's the great thing. For that also, if you just paste it, whether you believe it or not, if possible, you chant it. Very nice. Those do not believe all these things also, if they just look to this, their inner mind starts activating. That is the very purpose of doing all these things. Totally, it's the concept that God is not just an idol for worship, it is an entity. It's the power. The divine power can also be used for the welfare of the mankind and for ourselves. We have to make use of that power. God is not just an idol for the sake of puja. No doubt, you conduct the puja. That's a different issue. Do it or not. But you should be able to acquire the divine power and use it for the welfare. Only if you can able to use the divine power in your life, then only you will get the happiness and also the peace, good health, etc. Not just by minting the money. I don't say you don't mint the money, you get a lot of money, but to get the peace, it is the only the thing, it is the divine. You cannot get the peace by just building the big houses and the apartments of your own, or just by minting the money, or just getting a good girl married, or having a good children, or just buying a good car to you. No doubt you have to have all these things. I do not deny that you should not. But for the peace and happiness, the only thing you can believe and you can get, it is from the divine. For this purpose, how best we can make use of this divine power for all these things, that is the very concept that is being carried out throughout these days through me. That is why most of the people across the world, they are so influenced. Yes, it is true. There is a lot of invitations from me. I am going from this Dubai tomorrow evening. Tomorrow night flight is there. And 28th I am moving to Australia. And I will be there for 1.5 months covering almost all the places. I am not going. They are inviting me to conduct the satsanga. I have not planned to go anywhere. After coming, I will be there in India for another 2 months. Immediately after, the Singapore people and the German people and this California, Washington, and also from there to Italy and Rome. I think again in December, I may come to Dubai because already it is booked. The very purpose is that divine is there. We have to make use of it. Divine is the power. Divine is the ultimate power. We can also make use of it by the way in which, that is why our groups has been started, and only those are on groups, that is, we are having both English groups and also the Kannada groups, they can understand, because it is not one day talk that gives you. You should go on if you are following the groups. That is why we are having more than 1,200 WhatsApp groups covering more than 5 lakhs people, 50 devoted as admins are working hard day and night to carry out this divine thoughts. And among them, these two are, they have come with me. One is Veena and another is Nayana. They have come with me for this purpose also. That is why totally, my blessings to you one and all. The total purpose is this. This life is precious. Nobody has prayed the God to give the human form. By the grace of God, we have got the human form. We have to make the best use of this human form. What is the best use? You should always be happy and smiling. That's all. I don't say Atma Sakshatkara. I don't say Bhagavad Sakshatkara. Those are the great words for us. But the real worth of the human form, you should go on smiling. You should be happy. Whatever it may be. It is there. It's going to solve. Nothing to worry. And there is one above all who is playing with us. That entity is there. We should understand. It is not much. I'm very much embarrassed when I say, Sir, Paji, we are planning to get a child. What plan you want to get a child? This is how words are coming. You are planning, but we have failed because
The above one has not risen. You may have planned anything, but you should always remember that there is one entity called the God, which is a most powerful, which is playing all in our lives. And with that entity or the divine power, we can see that our life should be happy. The total purpose of me is that with my intervention in your life, if a small extra smile comes to you in your face, then I feel I'm really, this life is worth and have completed my role as a human form in this earth during this period. That is the worth. That is why this all but traveling is going on. I bless you one and all for the happy life. Last but not the least, I will always say, and you should always remember, when you remember me, you should, one my mantra is there. My mantra is be happy and keep on smiling. You may forget Om Hrim Parashakti Namah. On behalf of you, I may do that. But this mantra, be happy and keep on smiling, I cannot do, I can just help you, but you should do. I am really grateful, I am really satisfied when you lead a happy and a face with smile. Life with happiness and face with smile. I bless you one and all. Be happy and keep on smiling. This is a blessing to you. Sarva Mangala Mangalye Shive Sarvartha Sadhike शरण्ये त्र्यम्बके देवी नारायणी नमोस्तुते. अम्बा शाम्भवी चन्द्रमौळिरबला परमा पार्वती कामे हैमवती शिवा कात्यायनी भैरवी सावित्री नवयौवना शुभकरी साम्राज्यलक्ष्मी प्रणा शत्रुपे परदेवता भगवती श्रीराजराजेश्वरी मोहिनी देवता त्रिभुवनी आनंद संध्यायिनी वाणी पल्लववाणी वेणुमुरली राजप्रिया रोहिणी कल्याणी मनुराज बिंबवदन धूम्राक्ष संहारिणी Om Asatoma Sadgamaya Tamasoma Jyotirgamaya Mrityorma Amrutangamaya. Om Shanti Shanti Shanti. Loka Samasta Sukhino Bhavantu. Loka Samasta Sukhino Bhavantu. Loka Samasta Sukhino Bhavantu. Samasta Sanmangalani Bhavantu. कंकणधरी केयूरहारावती जाति चंपक वैजयंती लहरी गैरेय कैराजिता वीणा वेणु विनोद मंडित कर वीरासने संस्थिता चित्रूपी परदेवता भगवती श्री राजराजेश्वरी भद्रकाली बगला ज्वालामुखी वैष्णवी ब्रह्माणि त्रिपुरान्तकी सुरनुता दीप्यमानोज्ज्वला चामुण्डी श्रीकरक्षपोषजननी दाक्षायणी पल्लवी चित्रूपी परदेवता भगवती श्रीराजराजेश्वरी
महेश्वरि अध्येतु बिम्बाधरि वाराही मधुकैटभप्रष्टमणि वाणी रमा सेविता मल्लज्ञा सुरमूकदैत्यमधनि माहेश्वरि अम्बिका चित्रूपी परदेवता भगवती श्रीराजराजेश्वरी अम्बा सृष्टविनाशपालनकरी कार्याणि संशोभिता गायत्री प्रणवाक्षरामृतरसा पूर्णानुसन्धीकृता ओङ्कारि विनुता सुतार्चितपदा उत्तण्डदैत्यापहा चित्रूपे परदेवता भगवती श्रीराजराजेश्वरी अम्बा शाश्वत आगमादिविनुता आर्या महादेवता या ब्रह्मादि पिपीलिकान्तजननी या वै जगन्मोहिनी या पञ्च प्रणवादिरे भजननि या चित्कला मालिनी चित्रूपी परदेवता भगवती श्रीराजराजेश्वरी अम्बा पालित भक्तराजदनिशम् अम्बाष्टकं यः पठे अम्बालोककटाक्षवीक्षललितं चैश्वर्यमव्याहतम् अम्बा पावनमन्त्रराजपठनादन्ते च मोक्षप्रदा चित्रूपी परदेवता भगवती श्रीराजराजेश्वरी चित्रूपी परदेवता भगवती श्रीराजराजेश्वरी चित्रूपी परदेवता भगवती श्रीराजराजेश्वरी ಇಷ್ಟೊತ್ತು ಹೇಳಿದ್ವಿ ಎಲ್ಲ ಕಲ್ಲಿನ त्रिभुवनि आनन्दसन्धायिनी वाणी पल्लवपाणि वेणु
अमृतहस्ताय विद्महे महाशक्तिनेत्राय धीमहि तन्नो अप्पाजि प्रचोदयात्। ॐ सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः अम्मा सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु समस्त सन्मङ्गलानि भवन्तु। ॐ शान्ति शान्ति शान्तिः। हरि ओम तत्सत्। सर्वं श्री जगदम्बार्पणमस्तु। सर्वं श्री गुरुचरणार्पणमस्तु। Thank you.